ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಕಾಳುಮೆಣಸು ಮತ್ತು ಕಾಫಿ, ಅಡಿಕೆ ಈ ಬೆಳೆಗಳ ಬಗ್ಗೆ ಒಂದು ವೈಜ್ಞಾನಿಕ ಪದ್ಧತಿನಲ್ಲಿ ಲಾಭದಾಯಕವಾಗಿ ಹೇಗೆ ನಾವು ಹೆಚ್ಚು ಆದಾಯ ಗಳಿಸಿ ನಮ್ಮ ಭೂಮಿನೂ ಸಸ್ಟೈನ್ ಆಗಂಗೆ, ನಮ್ಮ ಭೂಮಿನೂ ಹಾಳಾಗದಂಗೆ ಒಂದು ಗುಣಮಟ್ಟದ ಔಷಧಿ ಗೊಬ್ಬರಗಳನ್ನು ಬಳಸ್ಕೊಂಡು ಹೇಗೆ ನಾವು ಬೆಳೆಯನ್ನು ಬೆಳೆದು ಒಂದು ಉತ್ತಮ ಜೀವನ ಕ್ರಮನ ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಮಾಡೋದಕ್ಕೆ ಇವತ್ತು ಒಂದು ಉತ್ತಮವಾದ ಒಂದು ವೇದಿಕೆ, ಒಂದು 4-6 ಫೋಟೋಗಳನ್ನು ತೋರಿಸ್ಬಿಟ್ಟು ಮತ್ತೆ ನನ್ನ ಮಾತನ್ನು ಪ್ರಾರಂಭ ಮಾಡ್ತೀನಿ. ಇದು ನೀವು ನೋಡ್ತಾ ಇರೋವಂಥದ್ದು ಅರೇಬಿಕಾ ಮತ್ತು ಕಾಳುಮೆಣಸಿನ ಒಟ್ಟಿಗೆ ಮಾಡಿರೋ ಅಂಥ ಒಂದು ಫೋಟೋ. ಮುಂದೆ ಇದು ಅಡಿಕೆನಲ್ಲಿ ಕಾಳುಮೆಣಸು ಮತ್ತು ಕಾಫಿ, 3 ಬೆಳೆ ಒಟ್ಟಿಗೆ, ಕಾಫಿ, ಕಾಳುಮೆಣಸು ಮತ್ತು ಅಡಿಕೆ. ನೆಕ್ಸ್ಟ್ ಕಾಳುಮೆಣಸು, ಕಾಫಿ, ಕಾಳುಮೆಣಸು, ಅರೇಬಿಕಾ. ನೀವೇ ಹೇಳ್ಬಿಡಿ ಸರ್. ಇದರಲ್ಲಿ ನಾವು ಹಲವಾರು ಡಾಕ್ಟರ್ ವೇಣುಗೋಪಾಲ್ ಸರ್ ನಮ್ಮ ಗುರುಗಳು, ಅವರ ಮಾರ್ಗದರ್ಶನದಲ್ಲಿ ಕಾಳುಮೆಣಸಿನ ಹಲವಾರು ವೆರೈಟಿಗಳನ್ನು ನಾವು ತೇವಮ್ಮ ಮತ್ತು ಇತರೆ ವೆರೈಟಿಗಳನ್ನು ನಮ್ಮ ಏರಿಯಾಕ್ಕೆ ಯಾವುದು ಸೂಕ್ತ ಅನ್ನೋದನ್ನು ನಾವು ಹಲವಾರು ವೆರೈಟಿಗಳನ್ನು ಹಾಕ್ತಾ ಇರ್ತೀವಿ. ಮತ್ತು ಕಾಫಿ ಇರೋವಂಥದ್ದು ಅರೇಬಿಕಾದಲ್ಲಿ, ಈಗಿರೋ ಅಂಥದ್ದಲ್ಲಿ ಇಂಡಿಯಾದಲ್ಲಿ ಅರೇಬಿಕಾದಲ್ಲಿ ದಿ ಬೆಸ್ಟ್ ಪರ್ಫಾರ್ಮ್ ಮಾಡ್ತಾ ಇರೋಂಥ ಚಂದ್ರಗಿರಿ ವೆರೈಟಿ. ಇದು ಎಕರೆಗೆ ನಮ್ಮದು 43 ಚೀಲದವರೆಗೂ ನಾವು ಪಾರ್ಚ್ಮೆಂಟನ್ನು ತೆಗೆದಿದ್ದೀವಿ. ಅದು ರೆಕಾರ್ಡ್ ಇಲ್ಡದು. ಮತ್ತು ಗಿಡದ ಹೈಟನ್ನು ನಾವು ಜಾಸ್ತಿ ಮಾಡ್ಕೊಂಡಿದ್ದೀವಿ. ಸಾಮಾನ್ಯವಾಗಿ 5 ಅಡಿ ಹೈಟಲ್ಲಿ ಬೆಳೆಯೋಂಥ ಕ್ರಮ ಇದೆ ಅರೇಬಿಕನ, 5 ರಿಂದ 6 ಅಡಿ. ಇದು ನಾವು 7 ರಿಂದ 8 ಅಡಿ ಹೈಟನ್ನು ಜಾಸ್ತಿ ಮಾಡಿಕೊಂಡು, ಅಂದರೆ ಈಲ್ಡನ್ನು ಡಬಲ್ ಮಾಡಬೇಕು ಅನ್ನೋದಕ್ಕೆ ಪ್ಲ್ಯಾಂಟ್ ಸೈಜನ್ನು ಡಬಲ್ ಮಾಡಿ, ಆ ಥರ ಮಾಡಿದಾಗ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟನ್ನು ನಾವು ಅರ್ಥ ಮಾಡಿಕೊಂಡು ಮಾಡಬೇಕಾಗತ್ತೆ. ನೆಕ್ಸ್ಟ್ ಇದೆಲ್ಲ ಅರೇಬಿಕಾ ಮತ್ತು ರೋಬಸ್ಟಾ. ನೆಕ್ಸ್ಟ್ ಓಕೆ, ಇದು ಫ್ಲವರ್ ಆಗಿದ್ದಂಥ ಸಂದರ್ಭದಲ್ಲಿ ತೆಗ್ದಿರೋ ಅಂಥದ್ದು. ಹಾಗೆ ಈಗ ಈ ಥರ ಹಲವಾರು ಕಾರ್ಯಕ್ರಮಗಳು ವರ್ಷದಲ್ಲಿ 4-6 ನಡೀತಾ ಇದ್ದರೆ ಏನು ಕೃಷಿನಲ್ಲಿ ಬದಲಾವಣೆ ಆಗ್ತಾ ಇರ್ತೇವೆ ಅದನ್ನು ನಾವು ಅಪ್ಡೇಟ್ ಆಗೋದಕ್ಕೆ ಅನುಕೂಲ ಆಗುತ್ತೆ. ಹಿಂದಿಂದನೂ ಕೃಷಿ ಮಾಡ್ಕೊಂಡೇ ಬಂದಿದ್ದೀವಿ, ಬಟ್ ಕೃಷಿ ಬದಲಾವಣೆ ನಿರಂತರವಾಗಿ ನಡೀತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಕೃಷಿ ಒಂದು ಹೊಸ ರೂಪನೇ ಪಡ್ಕೊಂಡಿದೆ. ಈಗ ಒಂದು 5 ವರ್ಷದಿಂದ ಈಚೆಗೆ ತಗೊಂಡ್ರೆ ಭಾಳ ವಿಶೇಷವಾದ ಮಹತ್ವನ ಪಡ್ಕೊಳ್ತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಹತ್ವ ಕೃಷಿಗೆ ಬರುತ್ತೆ. ಅದನ್ನು ನೀವೆಲ್ಲ ಗಮನಿಸ್ತಾ ಇದ್ದೀರಾ. ಹಿಂದೆ ನಾವು ಎಷ್ಟೇ ಕಷ್ಟಪಟ್ಟು ಏನೇ ಬೆಳೆ ತೆಗೆದ್ರೂ ಸಹ ಮಾರಾಟ ಮಾಡೋದಕ್ಕೆ ನಮಗೆ ಕಷ್ಟ ಆಗ್ತಾಯಿತ್ತು. ಈಗ ಯಾವುದೇ ಬೆಳೆಗೆ ಆ ಥರದ ಸಂದರ್ಭ ಇಲ್ಲ. ಒಂದು ಬೇಡಿಕೆಯಿಂದ ಎಲ್ಲವೂ ಮಾರಾಟ ಮಾಡೋ ಕ್ರಮ ಎಲ್ಲವೂ ಬದಲಾಗಿದೆ, ಬೆಳೆ ಕ್ರಮ ಎಲ್ಲವೂ ಬದಲಾಗಿದೆ. ಹಾಗಾಗಿ ಅದನ್ನು ಅಳವಡಿಸ್ಕೊಂಡು ಲಾಭದಾಯಕವಾಗಿ ನಾವು ಕೃಷಿನ ಮಾಡಬೇಕಾಗತ್ತೆ ಮುಂದಿನ ದಿನಗಳಲ್ಲಿ. ಫಸ್ಟು ನನಗೀಗ ಕೊಟ್ಟಿರೋ ಸಬ್ಜೆಕ್ಟು ಕಾಫಿ ಕೊಯ್ಲು, ಸಂಸ್ಕರಣೆ, ಶೇಖರಣೆ. ಅದಕ್ಕೆ ಹೋಗೋಕ್ಕೆ ಮೊದಲು ನಾವೊಂದಷ್ಟು, ಈಗ ಏನೋ ಒಂದು ನಿರೀಕ್ಷೆ ಇಟ್ಕೊಂಡು ಬಂದಿರ್ತೀರ ನೀವೆಲ್ಲ, ಇಲ್ಲಿ ಬಂದಿರೋದಕ್ಕೆ ಒಂದು ಉಪಯೋಗ ಪಡ್ಕೊಂಡೇ ಹೋಗಬೇಕು. ಒಂದಷ್ಟು ಎಲ್ಲರೂ ಜ್ಞಾನವಂತರೇ. ಒಂದಷ್ಟು ವಿಶೇಷಗಳನ್ನು ನಾನೇನು ನನ್ನ ಕೃಷಿನಲ್ಲಿ ಅನುಸರಿಸ್ತಾ ಇದ್ದೀನಿ, ಹೊಸ್ದಾಗಿ ಏನೇನು ಅಳವಡಿಸ್ಕೊತಾ ಇದ್ದೀವಿ, ಅದನ್ನೆಲ್ಲ ನಾವು ಒಂದಷ್ಟು ಇಲ್ಲಿ ನಾವು ತಿಳ್ಕೊಂಡು ಹೋದರೆ, ಒಂದು 4-6 ಪಾಯಿಂಟ್ಗಳು ಸಿಕ್ಕಿದ್ರೆ ನಿಮ್ಮ ಕೃಷಿನಲ್ಲಿ ಬದಲಾವಣೆ ಖಂಡಿತವಾಗೂ ಆಗುತ್ತೆ, ಒಂದು ಒಳ್ಳೆಯ ಬದಲಾವಣೆ ಆಗುತ್ತೆ. ಹಾಗಾಗಿ ಆ ಥರದ ಮುಖ್ಯ ಇದನ್ನು ನಾನು ತಿಳಿಸಿ ಮುಂದಕ್ಕೆ ನಾನು ಸಂಸ್ಕರಣೆ ಮತ್ತು ಕೊಯ್ಲು ಬಗ್ಗೆ, ಶೇಖರಣೆ ಬಗ್ಗೆ ಮುಂದಕ್ಕೆ ಹೋಗ್ತೀನಿ. ಈಗ ಜನರಲ್ಲಾಗಿ ಮಾತಾಡೋದಾದರೆ, ಕೃಷಿ ನಾನು ಆಗಲೇ ಹೇಳಿದಾಗೆ ಒಂದು ವಿಶೇಷ ರೀತಿಯಲ್ಲಿ ರೂಪ ಪಡ್ಕೊಂಡು ನಮಗೆಲ್ಲರಿಗೂ ಒಂದು ಆಶಾಕಿರಣ ಥರ ಕಾಣ್ತಾ ಇದೆ ಕೃಷಿ. ಅದಕ್ಕೆ ಸಾಕಷ್ಟು ಉದಾಹರಣೆಗಳನ್ನು ನಮ್ಮ ಮುಂದೆ ಕಾಣ್ತಾ ಇದ್ದಾವೆ.
ಏನು ದೇಶದ ದಿಗ್ಗಜರು ಅಂತ ಶ್ರೀಮಂತರ ಪಟ್ಟಿಲಿರೋರು ಕಾರು ತಯಾರಕರಿರ್ಬೋದು, ಸಾಫ್ಟ್ವೇರ್ ಇರ್ಬೋದು, ಒಂದು ಫೋನ್ ತಯಾರಕರಿರ್ಬೋದು, ಏನು ವಿಶ್ವದ ಶ್ರೀಮಂತ ಪಟ್ಟಿಲಿರೋ ಅಂಥವರು ಈಗ ಕೃಷಿಗೆ ಕಾಲಿಡ್ತಾ ಇದ್ದಾರೆ. ಅದು ಹಲವಾರು ಜನಕ್ಕೆ ಗೊತ್ತಿದೆ ಅನ್ಕೋತೀನಿ. ಉದಾಹರಣೆಗೆ ಎಲಾನ್ ಮಸ್ಕ್ ನೀವು ಕೇಳಿರಬೇಕು, ಪ್ರಪಂಚದ ಶ್ರೀಮಂತ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದ್ದಾರೆ. ಅವರು ಎಲ್ಲನೂ ಮಾಡಿ ಇದು ಸರಿಯಲ್ಲ, ಇನ್ನೂ ಸರಿ ಇರೋದು ಬೇರೆ ಏನೋ ಇದೆ ಅಂತ ಅರ್ಥ ಮಾಡ್ಕೊಂಡು ಈಗ ಕೃಷಿಗೆ ಕಾಲಿಟ್ಟಿದ್ದಾರೆ. ಈಗ 60,000 ಹೆಕ್ಟೇರ್ ಕೃಷಿ ಪ್ರಾರಂಭ ಮಾಡಿದ್ದಾರೆ ಅವರು. ಅಂದರೆ ಈಗ ರಿಲಯನ್ಸ್ ಅವರು ಇರಬಹುದು, ಅವರು ದೊಡ್ಡ ಮಟ್ಟದಲ್ಲಿ ಕೃಷಿ ಭೂಮಿ ಖರೀದಿ ಮಾಡಿ ಕೃಷಿನ ಮಾಡ್ತಾ ಇದ್ದಾರೆ. ಇಂಥ ಅಗ್ರಗಣ್ಯರೇ ಏನು ಮಾಡ್ತಾ ಇದ್ದಾರೆ, ಈ ಎಲ್ಲಕ್ಕಿಂತ ಬೇರೆ ಒಂದು ಉತ್ತಮವಾದ ಇನ್ನೊಂದು ಇದೆ ಅಂತ ಆಯ್ಕೆ ಮಾಡ್ಕೊಂಡು ಈಗ ಕೃಷಿ ಮಾಡ್ತಾ ಇದ್ದಾರೆ. ಅಲ್ಲಿ ವಿಶೇಷವಾದ ಒಂದು ಬದಲಾವಣೆಗಳನ್ನು ತರ್ತಾ ಇದ್ದಾರೆ. ನಾವುಗಳು ನಮ್ಮ ಲೆವೆಲಲ್ಲಿ ನಾವು ನಮ್ಮ ಸ್ಥಳೀಯವಾಗಿ ಏನು ನಾವು ಬದಲಾವಣೆ ತಂದ್ಕೋಬೋದು ಅದನ್ನು ಅಳವಡಿಸ್ಕೊಂಡು ಮಾಡಿದ್ರೆ ಖಂಡಿತವಾಗೂ ನಾವು ಯಶಸ್ವಿಯಾಗಿ ಒಂದು ಕೃಷಿನ ಮಾಡಿ, ಲಾಭದಾಯಕವಾಗಿ ಕೃಷಿನ ಮಾಡಿ, ಮತ್ತು ನಮ್ಮ ಮಕ್ಕಳನ್ನೂ ಕೃಷಿ ಸರಿ ಇದೆ ಬನ್ನಿ, ಕೃಷಿಗಿಂತ ಇನ್ನೊಂದಿಲ್ಲ ಅಂತ ಹೇಳೋ ಅಂಥ ಸಂದರ್ಭ ಬಂದಿದೆ. ಹಿಂದೆ ಏನು ಹೇಳ್ತಾ ಇದ್ರು ಅಂದರೆ, ಕೃಷಿ ಬೇಡ, ತುಂಬ ಕಷ್ಟ, ನೀವು ಓದ್ಬಿಟ್ಟು ಕೆಲ್ಸಕ್ಕೆ ಹೋಗಿ ಅಂತ ಹೇಳ್ತಾ ಇದ್ರು. ಒಂದು ಜಾಬಿಗೆ ಸೇರ್ಕೊಂಡ್ರೆ ಒಂದು ಜೀವನ ಮಾಡ್ಬೋದು ಅಷ್ಟೇ, ಬೇರೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವೇ ಏನಾದ್ರು ಒಂದು ಕ್ರಿಯೇಟ್ ಮಾಡಬೇಕು. ಹಾಗಾಗಿ ಅದು ಕೃಷಿನಲ್ಲೇ ಮಾಡೋದ್ರಿಂದ ಹೆಚ್ಚಿನ ಮಹತ್ವ ಇದೆ. ಹಾಗಾಗಿ ನಾವು ಕೃಷಿಗೆ ಹೆಚ್ಚು ಒತ್ತು ಕೊಟ್ಟು ನಾವು ನಮ್ಮ ಜೀವನನ ಒಂದು ಉನ್ನತ ಮಟ್ಟಕ್ಕೆ ತಗೊಂಡೋಗೋದ್ರಲ್ಲಿ ಯಾವುದೇ ಥರದ ಅನುಮಾನ ಇಲ್ಲ. ಇದನ್ನೆಲ್ಲ ಮಾಡಬೇಕಂತ ಅಂದಾಗ ನಾವೇನು ಮಾಡಬೇಕು? ಫಸ್ಟು ಮಣ್ಣು ಅಂದರೆ ಏನಂತ ಅರ್ಥ ಮಾಡ್ಕೋಬೇಕು ನಾವು. ಮಣ್ಣಿನ pH ತುಂಬ ಇಂಪಾರ್ಟೆಂಟು. ಹಲವಾರು ಮಣ್ಣಿನ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡಿರಲ್ಲ. ತುಂಬ ಸರಳವಾಗಿ ಮಣ್ಣಿನ pH ಮತ್ತು ಆರ್ಗ್ಯಾನಿಕ್ ಕಾರ್ಬನ್ ಮತ್ತು ಅದರಲ್ಲಿ ಏನು ನ್ಯೂಟ್ರಿಯೆಂಟ್ ಇದೆ ಅದರದ್ದು ವ್ಯಾಲ್ಯೂ ತಿಳ್ಕೊಳ್ಳೇಬೇಕಾಗತ್ತೆ. ಅದಕ್ಕಿಂತ ತುಂಬ ಬೇಸಿಕ್ ಅಂತಂದರೆ pHನ ನಾವು ತುಂಬ ಸರಳವಾಗಿ ಮಣ್ಣು ಪರೀಕ್ಷಾ ಕೇಂದ್ರಕ್ಕೆ ನಾವು ಕೊಟ್ಟಾಗ ಅಲ್ಲಿ ನಮಗೆ pH ಎಷ್ಟಿದೆ ಅಂಥೇಳಿ ನಮಗೆ ತಿಳಿಸ್ಕೊಡ್ತಾರೆ. 6ರಿಂದ ಒಳಗಡೆ ಇದ್ದಾಗ ಹಲವಾರು ನಾವು ಹಾಕಿದಂಥ ಗೊಬ್ಬರಗಳು ಆ ಪ್ಲ್ಯಾಂಟಿಗೆ ಸಿಗಲ್ಲ. ಹಾಗಾಗಿ ಮಣ್ಣು ಪರೀಕ್ಷೆ ಅತ್ಯವಶ್ಯಕ. pH 6.5ರಿಂದ 7 ಅಥವಾ 6ರಿಂದ 7 pH ಇರೋಂಗೆ ನಾವು ನೋಡಿಕೊಂಡು ನಾವು ಔಷಧಿ ಗೊಬ್ಬರಗಳನ್ನು ಹಾಕಬೇಕು ಅಥವಾ ಗಿಡ ನೆಡೋಕೆ ಇದನ್ನು ಪ್ರಯತ್ನ ಆವಾಗ ಮಾಡಬೇಕು. ಇದು ಪ್ರತಿ ವರ್ಷ ಮಣ್ಣು ಪರೀಕ್ಷೆ ಆಗಬೇಕು. ಅಟ್ಲೀಸ್ಟ್ 2 ಇಯರ್ಸ್ಗೊಂದ್ಸಂತೂ ಮಣ್ಣು ಪರೀಕ್ಷೆ ಆಗಲೇಬೇಕು. ಅದನ್ನು ಮಾಡಿ ನಾವು ಕೃಷಿ ಮಾಡ್ತಾ ಇದ್ದಾಗ ನಮಗೆ ಹೆಚ್ಚು ಬೆನಿಫಿಟ್ ಸಿಗುತ್ತೆ. ಮತ್ತು ಆರೋಗ್ಯವಂತವಾಗಿ ಆ ಗಿಡ ನೀರು, ಗೊಬ್ಬರ, ಔಷಧಿಗಳನ್ನು ಎಲ್ಲ ಅದು ಹೀರ್ಕೊಳ್ಳೋದಕ್ಕೆ ಸಮರ್ಥವಾಗಿ ಆ ಗಿಡ ಬೆಳೆಯೋದಕ್ಕೆ ಪ್ರಾರಂಭ ಮಾಡುತ್ತೆ. ಹಾಗಾಗಿ ಇದು ಬೇಸಿಕ್. ಇದು ನಾವು pH ಮತ್ತು ಆರ್ಗ್ಯಾನಿಕ್ ಕಾರ್ಬನ್ ಇದನ್ನ ಕಡೆ ಗಮನ ಕೊಡಬೇಕು. ಕಾಂಪೋಸ್ಟಿಗೆ ಹೆಚ್ಚು ಒತ್ತು ಕೊಡಬೇಕು. ಗುಣಮಟ್ಟದ ಗೊಬ್ಬರಗಳನ್ನು ಹಾಕಬೇಕು. ಮುಂದೆ ನಮಗೇನಂತಂದರೆ ಗೊಬ್ಬರಗಳ ಬಗ್ಗೆ ತಿಳ್ಕೊಬೇಕು. ನಾವು ಬಳಸ್ತಾ ಇರೋಂಥ ನ್ಯೂಟ್ರಿಯೆಂಟು ಗೊಬ್ಬರಗಳಂದ್ರೇನು, ಅದನ್ನು ಯಾಕೆ ಹಾಕ್ತಾ ಇದ್ದೀವಿ, ಅದು ಹಾಕೋದ್ರಿಂದ ಏನು ಉಪಯೋಗ, ಯಾವ ಟೈಮಲ್ಲಿ ಯಾವ ನ್ಯೂಟ್ರಿಯೆಂಟು ನಾವು ಕೊಟ್ಟರೆ ಸೂಕ್ತ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ನಾವು ಕೆಲಸ ಮಾಡಬೇಕಾಗತ್ತೆ. ಅದೇನು ಅಂತ ತಿಳ್ಕೊಬೇಕು ಫಸ್ಟು. ಒಟ್ಟಾರೆ ನಾವು ಗೊಬ್ಬರ ಯಾವುದೋ ಒಂದು ತಂದು ಹಾಕ್ತೀವಿ, ಅದು ನಮಗೆ ಉಪಯೋಗಕ್ಕೆ ಬರಲ್ಲ. ಅರ್ಥ ಮಾಡ್ಕೊಂಡಾಗ ಜಾಸ್ತಿ ಹಾಕಿದರೂ ತಪ್ಪಾಗುತ್ತೆ, ಕಮ್ಮಿ ಹಾಕಿದರೂ ತಪ್ಪಾಗತ್ತೆ. ಕಮ್ಮಿ ಹಾಕಿದ್ರೆ ಕೊರತೆ ಆಗುತ್ತೆ, ಜಾಸ್ತಿ ಆಗಿದ್ರೆ ಸ್ಕಾರ್ಚಿಂಗ್ ಆಗುತ್ತೆ ಅಥವಾ ಮಣ್ಣಿನ ಗುಣಮಟ್ಟ ಹಾಳಾಗುತ್ತೆ, ದುಡ್ಡು ವ್ಯರ್ಥ ಆಗುತ್ತೆ. ಅದಕ್ಕೆ ಎಷ್ಟು ಬೇಡಿಕೆ ಇದೆ, ಆ ಗಿಡದ ಸೈಜ್ ಏನು, ಎಷ್ಟು ನಮಗೆ ಔಟ್ಪುಟ್ ಬರ್ತಾ ಇದೆ, ಅದ್ರ ಪ್ರಕಾರ ನಾವು ಗೊಬ್ಬರಗಳನ್ನು ನಿರ್ಧಾರ ಮಾಡಬೇಕಾಗತ್ತೆ. NPK ಎಲ್ಲರೂ ತಿಳ್ಕೊಂಡಿದ್ದೀವಿ. NPK ಬೆಳವಣಿಗೆ ಹಂತಕ್ಕೆ, ಫಾಸ್ಫರಸ್ ಬೇರು ಬೆಳವಣಿಗೆಗೆ ಮತ್ತು ಹೂವು ಡೆವಲಪ್ ಆಗೋದಕ್ಕೆ, ಅದರ ನಂತರ ಪೊಟ್ಯಾಶ್ ಕಾಯಿ ಕಟ್ಟೋದಕ್ಕೆ, ಗಿಡ ಸದೃಢವಾಗೋದಕ್ಕೆ, ಅದನ್ನು ಎಷ್ಟೆಷ್ಟು ಪ್ರಮಾಣದಲ್ಲಿ ಅಂತ ನಾವು ತಿಳ್ಕೊಂಡು ಹಾಕ್ತಾ ಇದ್ದೀವಿ. NPK ಅಂದರೆ ಸಾಮಾನ್ಯ ಎಲ್ಲರಿಗೂ ಗೊತ್ತು. ಫಾಸ್ಫರಸ್ ಯಾವಾಗ ಕೊಡಬೇಕು, ಎಷ್ಟು ಕೊಡಬೇಕು ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ಕೊಡಬೇಕಾಗತ್ತೆ. ನಮ್ಮ ಮಣ್ಣಿನಲ್ಲಿ ಫಾಸ್ಫರಸ್ ಜಾಸ್ತಿ ಇದೆ ಅಂತ ತೋರಿಸ್ತಾ ಇರುತ್ತೆ, ಬಟ್ ಅದು ಅವೈಲೇಬಲ್ ಫಾರ್ಮಲ್ಲಿ ಇರಲ್ಲ ಸಾಯಿಲಲ್ಲಿ. ಆಗ ನೀವು ಫಾಸ್ಫರಸನ್ನು ಅದನ್ನು ರಿಲೀಸ್ ಮಾಡಿಕೊಟ್ಟು ಫಾಸ್ಫರಸನ್ನು ನೀವು ಗಿಡಕ್ಕೆ ಕೊಡಬೇಕಾಗತ್ತೆ. ಎಷ್ಟೋ ಜನಗಳು ನಾನು ಗಮನಿಸಿರಂಗೆ ನಮ್ಮ ಮಣ್ಣಿನಲ್ಲಿ ಫಾಸ್ಫರಸ್ ಜಾಸ್ತಿ ಇದೆ ಅಂತ ಅದನ್ನು ಕೊಡೋದೇ ನಿಲ್ಲಿಸ್ಬಿಡ್ತಾರೆ. ಅಲ್ಲಿ ಬೆಳೆ ನಷ್ಟ ಆಗುತ್ತೆ.
ಬಳ್ಳಿ ಅಥವಾ ಮರ ವೀಕ್ ಆಗುತ್ತೆ. ಅದನ್ನು ಅವೈಲೇಬಲ್ ಫಾರ್ಮಿಗೆ ತರೋದಕ್ಕೆ ಏನು ಮಾಡಬೇಕು ಅಂತೇಳಿ ನೀವು ಪ್ರಯತ್ನ ಮಾಡಿ. ಅದಕ್ಕೆ ಸಾಲ್ಯುಬಲ್ ಬ್ಯಾಕ್ಟೀರಿಯಾಗಳಿದೆ, ಅದನ್ನು ಅಲ್ಲಿ ಸೂಕ್ಷ್ಮಜೀವಿಗಳನ್ನು ಅಲ್ಲಿ ಬಿಡೋ ಅಂಥದ್ದು. ಅದೆಲ್ಲಕ್ಕಿಂತ ನೀವು ಬರೀ ಜೀವಾಮೃತ ಅದನ್ನು ಕೊಟ್ಟರೆ ಅದರಲ್ಲಿ ಜೀವಿಗಳಿರುತ್ತೆ, ಅದಕ್ಕೆ ಇನ್ನೊಂದಷ್ಟು ಸೇರಿಸ್ಬಿಟ್ಟು ಜೀವಾಣುಗಳನ್ನು ಕೊಟ್ಟರೆ ಒಂದಷ್ಟು ರಿಲೀಸ್ ಆಗುತ್ತೆ. ಮತ್ತು ಕೆಲವು ಹಿಂಡಿಗಳು ಕೊಡೋದ್ರಿಂದನೂ ಅಲ್ಲಿ ರಿಲೀಸ್ ಆಗೋ ಸಾಧ್ಯತೆ ಇದೆ, ಅದ್ರ ಜೊತೆಗೆ ಸೂಕ್ಷ್ಮಜೀವಿಗಳ ಜೊತೆಗೆ. ಇದು ಮತ್ತು ಮಲ್ಚಿಂಗ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಯಾವಾಗಲೂ ಸನ್ಲೈಟಿಗೆ ಎಕ್ಸ್ಪೋಸ್ ಆಗಿರಬಾರ್ದು. ನಾವೇನು ಬೆಳೆ ಬೆಳಿತೀವಿ ಅಲ್ಲಿ ಕೆಲವು ಟೈಮು ನಮಗೆ ಅಲ್ಲಿ ಹೊದಿಕೆ ಥರ ಒಣ ಎಲೆ, ಒಣ ತರ್ಗು, ಕಡ್ಡಿ ಕಸಗಳನ್ನು ಬುಡಭಾಗದಲ್ಲಿ ಮುಚ್ಚಿದ್ರೆ ಆ ಬಳ್ಳಿ ಅಥವಾ ಮರ ಆರೋಗ್ಯಕರವಾಗಿ ಬೆಳವಣಿಗೆ ಆಗುತ್ತೆ. ಸೂಕ್ಷ್ಮಜೀವಿಗಳಲ್ಲಿ ಡೆವಲಪ್ ಆಗೋದಕ್ಕೆ, ನಾವು ಹಾಕಿರೋ ಗೊಬ್ಬರಗಳನ್ನು ಹೀರ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ವಾತಾವರಣ ಆಗುತ್ತೆ. ಹಾಗಾಗಿ ಅದ್ರ ಕಡೆ ಎಲ್ಲ ಹೆಚ್ಚು ಗಮನ ಕೊಡಬೇಕು. ಅದರ ನಂತರ ನಾವೆಲ್ಲ ಗೊಬ್ಬರಗಳನ್ನು ಬಳಸ್ತಾ ಇದ್ದೀವಿ, ಸೆಕೆಂಡ್ರಿ ನ್ಯೂಟ್ರೆಂಟ್ ಬಗ್ಗೆ ಹೆಚ್ಚು ಜನ ಗಮನ ಕೊಡ್ತಾ ಇಲ್ಲ. ಈಗ ನಾವು ಮತ್ತು ನಮ್ಮ ಡಾಕ್ಟ್ರು ಸೇರಿ ನಮ್ಮ ಕ್ಲಾಸ್ನಲ್ಲಿ 7B ಅಂತ ಏನು ಕ್ಲಾಸ್ ಇದೆ ಅಲ್ಲಿ ನಾವು ಸೆಕೆಂಡ್ರಿ ನ್ಯೂಟ್ರೆಂಟಿಗೆ ಬರೀ ಒತ್ತು ಕೊಟ್ಟು ಹೇಳಿ ಅವರು ಉಪಯೋಗಿಸಿದ ಕಾರಣ ಹಲವಾರು ತೋಟದಲ್ಲಿ 30-40% ಕ್ರಾಪ್ ಇನ್ಕ್ರೀಸ್ ಆಗಿದೆ. ಅವರೆಲ್ಲ ಕೃಷಿನೂ ಮಾಡ್ತಾಯಿದ್ರು, ತುಂಬ ವರ್ಷದಿಂದ ಮಾಡ್ತಾಯಿದ್ರು, ಒಳ್ಳೆ ಬೆಳೆನೂ ಇನ್ನೂ ಅಧಿಕವಾಗಿ ಗುಣಮಟ್ಟದ ನಾವು ಬೆಳೆ ಬೆಳೆಯೋದು ಒಂದೇ ಅಲ್ಲ, ನಮಗೆ ಈಲ್ಡ್ ಬರೋದು ಒಂದೇ ಅಲ್ಲ, ಎಷ್ಟು kg ಬಂತು ಅನ್ನೋಕ್ಕಿಂತ ಒಂದು ಗಿಡದಲ್ಲಿ ಆ ಬಂದಿದ್ದು ಎಷ್ಟು ಗುಣಮಟ್ಟದಲ್ಲಿತ್ತು ಅನ್ನೋದು ತುಂಬ ಇಂಪಾರ್ಟೆಂಟ್. ಹಾಗಾಗಿ ಈ ಸಮಗ್ರವಾಗಿ ನಾವು ಕಂಪ್ಲೀಟ್ ನ್ಯೂಟ್ರಿಯೆಂಟ್ ಎಲ್ಲನೂ ಅದಕ್ಕೆ ಒದಗಿಸಿದಾಗ ಭಾಳ ಗುಣಮಟ್ಟದ ಒಂದು ಪದಾರ್ಥ ನಮಗೆ ಕೈ ಸಿಗುತ್ತೆ, ಮಾರುಕಟ್ಟೆಯಲ್ಲಿ ಅದಕ್ಕೆ ಒಂದು ಉತ್ತಮವಾದ ಬೆಲೆ ಸಿಗುತ್ತೆ. ಅದ್ರ ಕಡೆನೂ ನಾವು ಹೆಚ್ಚು ಗಮನ ಕೊಡಬೇಕು. ಬರೀ ನಾವು ಬೆಳೆ ಇಷ್ಟು kg, ಇಷ್ಟು ಕ್ವಿಂಟಾಲು, ಇಷ್ಟು ಟನ್ನು ಅಂತ ತೆಗೆದ್ರೂ ಉಪಯೋಗ ಆಗಲ್ಲ. ಗುಣಮಟ್ಟದ ಕಡೆ ನಾವು ಆದ್ಯತೆ ಕೊಡಬೇಕಾಗುತ್ತೆ. ಮತ್ತು ಅದನ್ನು ಹಾರ್ವೆಸ್ಟ್ ಯಾವ ಟೈಮಲ್ಲಿ ಹಾರ್ವೆಸ್ಟ್ ಮಾಡಬೇಕು, ಎಷ್ಟು ಬಲ್ತ ಮೇಲೆ ಅಥವಾ ಎಷ್ಟು ಹಣ್ಣಾದಮೇಲೆ, ಎಷ್ಟು ದಿವಸದಲ್ಲಿ ಕೊಯ್ಯಬೇಕು, ಎಷ್ಟು ದಿವಸದ ಒಳಗಡೆ ಅದನ್ನು ಡ್ರೈ ಮಾಡಬೇಕು, ಹೇಗೆ ಪ್ಯಾಕ್ ಮಾಡಬೇಕು, ಹೇಗೆ ಶೇಖರಣೆ ಮಾಡಬೇಕು, ಅದನ್ನೆಲ್ಲ ನಾವು ಗಮನ ಕೊಟ್ಟು ಮಾಡಬೇಕಾಗುತ್ತೆ. ಈಗ ನಾವು ಸೆಕೆಂಡ್ರಿ ನ್ಯೂಟ್ರಿಯೆಂಟನ್ನು ಯಾವಾಗ ಕೊಡಬೇಕಾಗುತ್ತೆ? ಸೆಕೆಂಡ್ರಿ ನ್ಯೂಟ್ರಿಯೆಂಟ್ ಅಂದ್ರೆ ಏನು? ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಸಲ್ಫರ್. ಏನು NPK ನಾವು ಉಪಯೋಗಿಸ್ತಾ ಇದ್ದೀವಿ, ಸಾಮಾನ್ಯವಾಗಿ 90% ಎಲ್ಲರೂ NPKನ ಬಳಸ್ತಾ ಇರೋ ಅಂಥದ್ದು ಸರ್ವೇ ಸಾಮಾನ್ಯ. ಬಟ್ ಏನಾಗಿದೆ, ಸೆಕೆಂಡ್ರಿ ನ್ಯೂಟ್ರಿಯೆಂಟನ್ನು ತುಂಬ ಜನ, ನನಗೆ ಗೊತ್ತಿರೋಂಗೆ 90% ಜನ ಸೆಕೆಂಡ್ರಿ ನ್ಯೂಟ್ರಿಯೆಂಟನ್ನು ಅರ್ಥ ಮಾಡ್ಕೊಂಡು ಅದನ್ನು ಸಪ್ಲೈ ಮಾಡ್ತಾ ಇಲ್ಲ. ಅದು ಯಾವುದಪ್ಪ ಅಂತಂದರೆ ಕ್ಯಾಲ್ಶಿಯಮ್ಮು, ಮೆಗ್ನೀಷಿಯಮ್ಮು, ಸಲ್ಫರ್ ಮಾರ್ಕೆಟಲ್ಲಿ ಸುಲಭವಾಗಿ ಸಿಗುತ್ತೆ. ಕ್ಯಾಲ್ಶಿಯಂ ಅಂತಂದರೆ ನೈಟ್ರೇಟ್ ಜೊತೆ ಬ್ಲೆಂಡ್ ಆಗಿರೋ ಅಂಥದ್ದು ಆಗಬೇಕು. ಈ ಸುಣ್ಣನೇ ತಗೊಬಂದು ಕ್ಯಾಲ್ಶಿಯಂ ಅಂತ ಅಂದ್ಕೊಂಡ್ರೆ ಅದು ಅವೈಲೇಬಲ್ ಫಾರ್ಮಲ್ಲಿ ಇರಲ್ಲ. ಮಣ್ಣನ್ನು pH ಸರಿ ಮಾಡುತ್ತೆ. ಅದು ತುಂಬ ಲೇಟಾಗಿ ಸ್ವಲ್ಪ ಪ್ರಮಾಣದಲ್ಲಿ ಸಿಗ್ಬೋದು. ನಮಗೆ ತಕ್ಷಣಕ್ಕೆ ಅದು ಏನು ಬೇಕು ಆ ಥರ ಸಿಗ್ಬೇಕಂತ ಅಂದರೆ ನೈಟ್ರೇಟ್ ಫಾರ್ಮಲ್ಲಿ ಬ್ಲೆಂಡ್ ಆಗಿರೋ ಅಂಥ ಒಂದು ಮೆನ್ಯೂರದ ಜೊತೆ ಸಿಗುತ್ತೆ. ಅದು ನಿಮಗೆ ಆ ಥರದ ಕ್ಯಾಲ್ಶಿಯಂ ನೈಟ್ರೇಟ್ ಅಂತ ಸಿಗುತ್ತೆ. ಅದು ಅಧಿಕವಾಗಬೇಡ, ಸಣ್ಣ ಪ್ರಮಾಣದಲ್ಲಿ ನಾವು ಪ್ರೀ ಮಾನ್ಸೂನ್, ಪೋಸ್ಟ್ ಮಾನ್ಸೂನ್. ಉದಾಹರಣೆಗೆ ಒಂದು ಅಡಿಕೆ ಮರಕ್ಕೆ ಕೊಡಬೇಕಂತ ಅಂದರೆ ಹೇಳಬೇಕಂದ್ರೆ 100-125 ಗ್ರಾಮ್ ಒಂದು ಸರಿ, ಎರಡನೇ ಸರಿ ಮಳೆಗೆ ಮೊದಲು 100-125 ಗ್ರಾಮ್, ಹೆಚ್ಚು ಅಂದರೆ 150 ಗ್ರಾಮ್ ಒಂದು ಸರಿ ಕೊಡಿ ಕ್ಯಾಲ್ಶಿಯಂ ನೈಟ್ರೇಟು. ಅದಾದಮೇಲೆ ಮಳೆಗಾಲ ಕಳೆಯ ಹಂತದಲ್ಲಿ ಸೆಪ್ಟೆಂಬರ್, ಅಕ್ಟೋಬರಲ್ಲಿ ಮತ್ತೆ ಎಗೈನ್ ಅಷ್ಟೇ ಕ್ವಾಂಟಿಟಿನ ನೀವು ಅದನ್ನು ಕೊಟ್ಟರೆ ಅದರಲ್ಲಿ ಕ್ಯಾಲ್ಶಿಯಂ ಇದೆ, ಬೋರಾನ್ ಇದೆ, ನೈಟ್ರೋಜನ್ ಇದೆ. ಈ 3 ನ್ಯೂಟ್ರಿಯೆಂಟ್ ಆ ಪ್ಲಾಂಟಿಗೆ ಸಿಗುತ್ತೆ. ಸಣ್ಣ ಕಾಫಿ ಗಿಡಕ್ಕಾದರೆ ಒಂದು 50 ಗ್ರಾಮ್ ಕೊಟ್ಟರೆ ಸಾಗುತ್ತೆ, 50 ಗ್ರಾಮ್ ಕೊಟ್ಟರೆ ಸಾಕಾಗತ್ತೆ. ಒಂದು ಮೆಣಸಿನ ಬಳ್ಳಿಗಾದರೆ 75 ಗ್ರಾಮ್ ಕೊಟ್ಟರೆ ಸಾಕಾಗತ್ತೆ. ಅದನ್ನು 2 ವರ್ಷದಲ್ಲಿ 2 ಹಂತದಲ್ಲಿ ಕೊಡಬೇಕಾಗತ್ತೆ. ಅದರ ನಂತರ ನಾವು ಮೆಗ್ನೀಷಿಯಂ ಮತ್ತು ಸಲ್ಫರ್ ಅದನ್ನು ಕೊಡಬೇಕಾಗತ್ತೆ. ಮೆಗ್ನೀಷಿಯಂ ಮತ್ತು ಸಲ್ಫರನ್ನು ನಾವು ಸೇಮ್ 15-20 ದಿವಸ ಅಂತರದಲ್ಲಿ ಏನು ನಾವು ಕ್ಯಾಲ್ಶಿಯಂ ನೈಟ್ರೇಟ್ ಕೊಡ್ತೀವಿ ಅದರ 15 ದಿವಸ ಗ್ಯಾಪಲ್ಲಿ ನೀವು ಅದನ್ನು ಸೇಮ್ 100-125 ಗ್ರಾಮ್ ಕೊಡಬೇಕಾಗತ್ತೆ. ಅದು ಯಾವ್ಯಾವ ಇದರಲ್ಲಿ ಸಿಗುತ್ತೆ ಅಂದರೆ ಈಸಿಯಾಗಿ ಅರ್ಥ ಆಗಂಗೆ ಹೇಳಬೇಕಂತಂದರೆ ನಿಮಗೆ ಹೊರಗಡೆ ಸ್ಟಾಲೋ ಹಾಕಿದರೆ ಪೊಟ್ಯಾಷಿಯಂ ಶೋನೇಟ್ ಅಂತ ಸಿಗುತ್ತೆ. ಅದನ್ನು ನೀವು ಇದು ಯಾವುದದು ನಮಗೆ ಮಹಾಲಾಭ್ ಅಂತೇಳಿ ನಿಮಗೆ ಒಂದು ಇದು ಸಿಗುತ್ತೆ. ಅದರಲ್ಲಿ ನೀವಿಗೆ 2 ರೌಂಡ್ ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ. ಅದರಲ್ಲಿ KMAG ಅಂತ ಸಿಗುತ್ತೆ, ಅಥವಾ
ಇದು ICL ಅವ್ರದ್ದು ಸಿಗುತ್ತೆ ನಿಮಗೆ, ಪಾಲಿಸಲ್ಫೈಟ್ ಅಂತ. ಈ ಈ ಈ ಥರದವು ನೀವು ಅದನ್ನು ಬಳಕೆ ಮಾಡಿದಾಗ ನಿಮಗೇನಾಗುತ್ತೆ, ಆಗ ಸೆಕೆಂಡ್ರಿ ಅದರಲ್ಲಿ ಏನಾಗಿದೆ, ಮೆಗ್ನೀಷಿಯಮ್ಮು, ಸಲ್ಫರು, ಪೊಟ್ಯಾಶು 3 ಒಟ್ಟಿಗಿರುತ್ತೆ. ಆಗ ನಿಮಗೆ ಸೆಕೆಂಡ್ರಿ ನ್ಯೂಟ್ರೆಂಟ್ 1 ವರ್ಷಕ್ಕೆ ಏನು ಬೇಕಾದ ಅಷ್ಟು ಕವರ್ ಆಗೋದು. ಅದರ ನಂತರ ಲಘು ಪೋಷಕಾಂಶಗಳು, ಅದನ್ನು ನೀವು ಮೈಕ್ರೋ ನ್ಯೂಟ್ರೆಂಟ್ಸ್, ಅದನ್ನು ಮಣ್ಣಿಗೆ ಹಾಕೋ ಪ್ರಯತ್ನ ಮಾಡಬಾರ್ದು. ಅದರಲ್ಲಿ ಸ್ಪ್ರೇ ರೂಪದಲ್ಲಿ, ಇದರ ಲಿಕ್ವಿಡ್ ಫಾರ್ಮಲ್ಲಿ ಸಿಗುತ್ತೆ. ಅದನ್ನು ನೀವು ಸ್ಪ್ರೇ ರೂಪದಲ್ಲಿ ಕೊಟ್ಟಾಗ ನಿಮಗೆ ಜಿಂಕು, ಬೋರಾನು, ಐರನ್, ಮಾಲಿಬ್ಡೇನಿಯಂ, ಸೀವಿಡ್ ಎಕ್ಸ್ಟ್ರಾಕ್ಟ್ ಈ ಥರದ್ದೆಲ್ಲ ಕಾಂಬಿನೇಷನಲ್ಲಿ ನಿಮಗೆ ಸ್ಪ್ರೇ ರೂಪದಲ್ಲಿ ಸಿಗುತ್ತೆ. ಅದನ್ನು ನೀವು ಸ್ಪ್ರೇ ಮುಖಾಂತರ ಒಂದು ಬಳ್ಳಿಗೆ ಅಥವಾ ಗಿಡಕ್ಕೆ ಕೊಟ್ಟಾಗ ಅಲ್ಲಿಗೆ ಕಂಪ್ಲೀಟು ನಿಮ್ಮದು ಏನು ನ್ಯೂಟ್ರಿಯೆಂಟ್ ಇದೆ ಅಷ್ಟು ಆ ಪ್ಲ್ಯಾಂಟಿಗೆ ಸಿಗುತ್ತೆ, ಬೆಳವಣಿಗೆಗೆ ಅನುಕೂಲ ಆಗುತ್ತೆ. ಏನೊಂದು ಪ್ರೊಡಕ್ಷನ್ ಬರುತ್ತೆ ಅದಕ್ಕೆ ತುಂಬ ಸಹಕಾರಿಯಾಗುತ್ತೆ. ಮತ್ತು ನೆಕ್ಸ್ಟ್ ಇಯರ್ಗೆ ಆ ಬಳ್ಳಿ ಅಥವಾ ಮರ ವೀಕ್ ಆಗ್ದಂಗೆ ಮತ್ತು ನೆಕ್ಸ್ಟ್ ಇಯರ್ಗೂ ಕ್ರಾಪ್ ಕೊಡೋದಕ್ಕೆ ಸಮರ್ಥವಾಗಿ ಬೆಳವಣಿಗೆ ಆಗಿ ನಿಂತ್ಕೊಳ್ಳುತ್ತೆ. ಅದೇ ಪ್ರಮಾಣದಲ್ಲಿ ನೀರನ್ನು ನಿರ್ವಹಣೆನೂ ನಾವು ಕರೆಕ್ಟಾಗಿ ಮಾಡಬೇಕಾಗತ್ತೆ. ಇಷ್ಟೇ ಅಲ್ಲದೆ ನಾವು ಬರೀ ಕೆಮಿಕಲ್ಲು ಈ ಥರದನ್ನೇ ಕೊಟ್ಟರೆ ಸಾಕಾಗುತ್ತಾ? ಇಲ್ಲ, ತಪ್ಪಾಗತ್ತೆ. ಅದಕ್ಕೆ ನಾವೇನು ಮಾಡಬೇಕು, ಕಾಂಪೋಸ್ಟಿಗೆ ಹೆಚ್ಚು ಒತ್ತು ಕೊಡಬೇಕು. ನಮ್ಮ ತೋಟದಲ್ಲೇ ಕಾಂಪೋಸ್ಟನ್ನು ತಯಾರಿಸ್ಕೊಳ್ಳೋಂಥ ಒಂದು ಪ್ರಯತ್ನ ಮಾಡಬೇಕು. ಅದಕ್ಕೆ ಸೂಕ್ಷ್ಮ ಜೀವಿಗಳನ್ನು ತೋರಿಸಿ, ಟ್ರೈಕೋಡರ್ಮಾ, ಸೂಡೋಮೋನಾಸ್ ಈ ಥರದವೆಲ್ಲ ನಾವು, ಅಥವಾ ಜೀವಾಮೃತ ಅಂತ ನೀವೇ ಮಾಡಿಕೊಂಡ್ರೆ ಅದರಲ್ಲೆಲ್ಲವೂ ಇರುತ್ತೆ. ಆ ಜೀವಾಮೃತ ತಯಾರು ಮಾಡ್ಕೊಳ್ಳೋದು ಭಾಳ ಸರಳವಾಗಿರುತ್ತೆ. ಅದನ್ನು ನೀವೇ 1-2 ದನಗಳಿದ್ರೆ ಸಾಕು ಮನೆಯಲ್ಲಿ, ಆ ಜೀವಾಮೃತನ ಭಾಳ ಸರಳವಾಗಿ ನಾವು ತಯಾರು ಮಾಡ್ಕೋಬೋದು. ತಯಾರು ಮಾಡ್ಕೊಂಡು ವರ್ಷದಲ್ಲಿ ಒಂದು 4-5 ಸಾರಿ ಕೊಟ್ಟು, ಅಥವಾ ಅಷ್ಟೆಲ್ಲ ಮಾಡೋಕ್ಕಾಗಿಲ್ಲ, ನಮ್ಮ ಹತ್ರ ದನಕರುಗಳಿಲ್ಲ, ನಾವು ಅದನ್ನು ಸೂಕ್ಷ್ಮ ಜೀವಿಗಳು ಹೇಗೆ ಹಾಕಬೇಕು ಅಂತ ಅಂದಾಗ, ನೀವು ಕಾಂಪೋಸ್ಟ್ ಅಥವಾ ಬೇವಿನ ಹಿಂಡಿ ಈ ಥರದವಕ್ಕೆ ಸೂಕ್ಷ್ಮ ಜೀವಿಗಳು ಸಿಗುತ್ತೆ ಹೊರಗಡೆ, ಕೃಷಿ ಇಲಾಖೆಯಲ್ಲಿ ಸಿಗುತ್ತೆ ಅಥವಾ ಪ್ರೈವೇಟಾಗೂ ಸಿಗುತ್ತೆ. ಅವನ್ನು ತರಿಸಿ ಡೆವಲಪ್ ಮಾಡಿ ಗಿಡದ ಬುಡಕ್ಕೆ ನೀವು ಕೊಟ್ಟಾಗ ಅದು ಸಹ ಸಹಕಾರಿಯಾಗುತ್ತೆ. ಈಗ ಏನಾಗುತ್ತೆ ಅಂತ ಅಂದರೆ, ಕೆಲವರು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋರಿದ್ದಾರೆ, ನ್ಯಾಚುರಲ್ ಫಾರ್ಮಿಂಗ್ ಮಾಡೋರಿದ್ದಾರೆ, ಬರೀ ಕೆಮಿಕಲ್ ಫಾರ್ಮಿಂಗ್ ಮಾಡಿದವರು ಇದ್ದಾರೆ. ಇವಿಷ್ಟರಲ್ಲೂ ಸ್ವಲ್ಪ ಕಷ್ಟ ಇದೆ. ನಾವು ಸಸ್ಟೈನ್ ಆಗೋದಕ್ಕೆ, ನಾವು ಲಾಭದಾಯಕವಾಗಿ ಕೃಷಿ ಮಾಡೋದಕ್ಕೆ ಕಷ್ಟ ಇದೆ. ಅದ್ರ ಜೊತೆಗೆ ನಮ್ಮದೇನಂತಂದರೆ ಇಂಟಿಗ್ರೇಟೆಡ್ ಫಾರ್ಮಿಂಗ್, ಅಂದರೆ ಸಮಗ್ರವಾಗಿ ನಾವು ಉತ್ತಮ ಗುಣಮಟ್ಟದ ನ್ಯೂಟ್ರಿಷನ್ನು ಬಳಸ್ಕೊಂಡು, ಕಾಂಪೋಸ್ಟು ಮತ್ತು ಇತರೆ ಹಿಂಡಿಗಳನ್ನು ಬಳಸ್ಕೊಂಡು ನಮ್ಮ ಭೂಮಿ ಹಾಳಾಗದಂಗೆ ಎರಡನ್ನೂ ಸಮತೋಲನ ಮಾಡಿಕೊಟ್ಟಾಗ ನಮ್ಮ ಭೂಮಿ ಯಾವುದೇ ಕಾರಣಕ್ಕೂ ಹಾಳಾಗಲ್ಲ. ಹಾಗಾಗಿ ಇದನ್ನು ಗಮನದಲ್ಲಿಟ್ಕೊಂಡು, ಮತ್ತು ಯೂರಿಯಾ ಬಳಕೆನ ಕಮ್ಮಿ ಮಾಡಿ, ಮತ್ತು ಪೊಟ್ಯಾಶ್ ಏನಿದೆ MOP ಅದನ್ನು ಸ್ವಲ್ಪ ಕಮ್ಮಿ ಮಾಡಿ, ಅದರ ಬದಲಿಗೆ ಯಾವುದಪ್ಪ ಅಂದರೆ SOP. ಈಗ ಡೈರೆಕ್ಟ್ ಯೂರಿಯಾ ಬಳಸೋ ಬದಲಿಗೆ ನೈಟ್ರೋಜನ್ ಹೆಂಗೆ ಸಿಗುತ್ತೆ ಅಂತ ಅಂದರೆ, ನಮಗೆ 20-20 ಅಂತ ತಗೊಂಡಾಗ 20% ಅದರಲ್ಲಿ ನೈಟ್ರೋಜನ್ ಇದೆ. 19-19 ಹಾಕ್ತೀವಿ, ಅದರಲ್ಲಿ 19% ನೈಟ್ರೋಜನ್ ಇದೆ. 15 ಹಾಲಿದೆ, ಮತ್ತು ಅದರಲ್ಲಿ 15% ನೈಟ್ರೋಜನ್ ಇದೆ. ಕ್ಯಾಲ್ಸಿಯಂ ನೈಟ್ರೇಟ್ ಹಾಕ್ತೀವಿ, ಅದರಲ್ಲಿ ನೈಟ್ರೋಜನ್ ಇದೆ. ಹಾಗಾಗಿ ಅವಷ್ಟೇ ಸಾಕಾಗ್ತವೆ. ನಾನು ನನ್ನ ತೋಟಕ್ಕೆ ಯೂರಿಯಾ ಬಳಸೋದನ್ನು ಬಿಟ್ಟು 10 ವರ್ಷ ಆಯಿತು. MOP ಬಳಸೋದನ್ನು ಬಿಟ್ಟು 4ನೇ ವರ್ಷ ಈಗ MOPನ ಬಳಸ್ತಾ ಇಲ್ಲ, ಅದ್ರ ಬದಲಿಗೆ SOP ಬಳಸ್ತಾ ಇದೆ. ಅದಕ್ಕಿಂತ 10 ಪಟ್ಟು ಬೆಟರ್ SOP MOPಗಿಂತ. ಅಂದರೆ ಸ್ಕಾರ್ಚಿಂಗ್ ಮಾಡಲ್ಲ, ಮಣ್ಣನ್ನು ಹಾಳು ಮಾಡಲ್ಲ. ಈಗ ಅತಿ ಹೆಚ್ಚು ಮಣ್ಣನ್ನು ಸ್ಕಾರ್ಚಿಂಗ್ ಮಾಡ್ತಾ ಇರೋಂಥದ್ದು ಯೂರಿಯಾ ಮತ್ತು MOP. ಅವನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಒಂದಷ್ಟು ಗುಣಮಟ್ಟದ ಗೊಬ್ಬರಗಳನ್ನು ಬಳಸ್ಕೊಂಡು, ಕಾಂಪೋಸ್ಟು ಮತ್ತು ಸೂಕ್ಷ್ಮ ಜೀವಿಗಳಿಂದ ಸಪೋರ್ಟ್ ತಗೊಂಡು ನಾವು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಮಾಡೋದು ಬೆಸ್ಟ್. ಮತ್ತು ನಮ್ಮ ತೋಟದಲ್ಲಿ ಒಂದು ನೇಚರ್ ಚೆನ್ನಾಗಿ ಇಟ್ಕೋಬೇಕು ಅಂದರೆ, ಒಂದು ನಮ್ಮ ಸ್ಥಳೀಯ ಮರಗಳನ್ನು ಹಾಕ್ಕೊಂಡು ಅದ್ರ ಎಲೆ, ಕಡ್ಡಿ, ಕಸ, ತರಗು ಏನು ನಮ್ಮ ಭೂಮಿಗೆ ಬಿಡುತ್ತೆ, ಅದು ನಮ್ಮ ಮಣ್ಣಿನ ಫಲವತ್ತತೆನ, ಆರ್ಗ್ಯಾನಿಕ್ ಕಾರ್ಬನನ್ನು ಜಾಸ್ತಿ ಮಾಡ್ತಾ ಇರುತ್ತೆ. ಅದನ್ನು ನಾವು ಹೆಚ್ಚು ಒತ್ತು ಕೊಟ್ಟು ನಾವು ಅದನ್ನು ಮಾಡಬೇಕಾಗುತ್ತೆ. ಈ ನ್ಯೂಟ್ರಿಷನ್ ಮತ್ತು ಇದು ಸಾಯಿಲ್ ಮ್ಯಾನೇಜ್ಮೆಂಟ್ ಇದನ್ನು ನಾವು ತಿಳ್ಕೊಂಡಾದ್ಮೇಲೆ, ಒಂದು ಉತ್ತಮವಾದ ಒಂದು ಬೆಳೆ ತೆಗೆಯೋದಕ್ಕೆ ಏನೇನು ಕ್ರಮಗಳನ್ನು ಅನುಸರಿಸ್ಬೇಕು ನಾವು ಅಂದರೆ, ಮೊದಲಿಗೆ ನಾವು ತಳಿ ಆಯ್ಕೆ ತುಂಬ ಇಂಪಾರ್ಟೆಂಟು. ನೀವು ಕಾಫಿ ಗಿಡ ನಡ್ತಿರೋ, ಮೆಣಸು ನಡ್ತಿರೋ, ಅಡಿಕೆ ನಡ್ತಿರೋ, ಏಲಕ್ಕಿ ನಡ್ತಿರೋ, ಇದು ಯಾವುದರ ಒಂದು ನೀವು ನಾಟಿ ಮಾಡಬೇಕು ಅಂತ ಅಂದಾಗ, ಅದನ್ನು ಬೆಳಿಬೇಕು ಅಂತ ಅಂದಾಗ ಮೊದಲಿಗೆ ನೀವು ಆ ತಳಿಗೆ ಹೆಚ್ಚು ಮಹತ್ವ ಕೊಡಬೇಕು. ನಾನು ಪ್ರತಿ ಸಾರಿ ಹೇಳ್ತಾ ಇರ್ತೀನಿ ನನ್ನ ಟಾಕಲ್ಲಿ, ಯಾವುದೇ ಗಿಡ ನಡೋದಾದರೂ ಅದರ ತಾಯಿ ಪರಿಚಯ ನಿಮಗಿರ್ಬೇಕಂತ.
ಇದನ್ನು ರಿಪೀಟ್ ಮಾಡ್ತೀನಿ, ನೀವು ಯಾವುದೇ ಗಿಡ ನಡ್ತೀರಾ ಅಂದರೆ ಆ ಗಿಡದ ತಾಯಿದು ಪರಿಚಯ ಇರಬೇಕು ನಿಮಗೆ. ಹಾಗಿದ್ರೆ ಮಾತ್ರ ಆ ಗಿಡ ನಡಿ, ಆಗ ಸಕ್ಸಸ್ ಸಿಗುತ್ತೆ. ಅಂದರೆ ಮದರ್ ಪ್ಲ್ಯಾಂಟ್ ಹೇಗಿರುತ್ತೆ, ಅದು ಯಾವ ತೋಟದಲ್ಲಿದೆ, ಎಷ್ಟು ಪ್ರೊಡಕ್ಷನ್ ಬರ್ತಾ ಇದೆ, ಆ ಡಿಸೀಸ್ ಇದೆಯಾ ಅದರಲ್ಲಿ, ಅಡಿಕೆನೂ ಆಗ್ಬೋದು, ಕಾಫಿನೂ ಆಗ್ಬೋದು, ಮೆಣಸು ಆಗ್ಬೋದು, ಏಲಕ್ಕಿನೂ ಆಗ್ಬೋದು, ತಿಳ್ಕೊಂಡು ಎಲ್ಲಿದೆ ಅಲ್ಲಿಂದ ಬೆಸ್ಟ್ ಸೋರ್ಸನ್ನ ತಗೊಬಂದು ನೀವೇ ಗಿಡಗಳನ್ನು ಮಾಡ್ಕೊಳ್ಳಿ. ಅಥವಾ ನರ್ಸರಿ ದ ಬೆಸ್ಟ್ ನಿಮಗೆ ನಂಬಿಕೆ ಇರೋಂಥ ನರ್ಸರಿನಲ್ಲಿ ಮದರ್ ಪ್ಲ್ಯಾಂಟ್ ಎಲ್ಲಿದು ಅಂತ ತಿಳ್ಕೊಂಡು ನೀವು ನಿಮ್ಮ ಭೂಮಿಗೆ ತಂದು ನಟ್ಟಾಗ ನಿಮಗೆ ಯಾವುದೇ ಥರದ ಸಮಸ್ಯೆ ಆಗಲ್ಲ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅದರ ನಂತರ ಮಣ್ಣಿನ ಬಗ್ಗೆ ನಾನು ಆಗ ಹೇಳಿದೆ, ಮಣ್ಣು ತಯಾರಿ ಅತಿ ಮುಖ್ಯವಾಗಿ. ಮಣ್ಣನ್ನು ನೀವು ಚೆನ್ನಾಗಿ ತಯಾರಿ ಮಾಡ್ಕೋಬೇಕಾಗತ್ತೆ. pH ಮತ್ತು ಆರ್ಗ್ಯಾನಿಕ್ ಕಾರ್ಬನ್ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಮಾಡಬೇಕಾಗುತ್ತೆ. ಕಾಂಪೋಸ್ಟ್ ಬಳಸ್ಕೋಬೇಕಾಗತ್ತೆ. ಮತ್ತು ಅದ್ರ ನೆಕ್ಸ್ಟ್ ಏನು ಅಂತ ಅಂದರೆ ನೀರಿನ ವ್ಯವಸ್ಥೆ ಕಡ್ಡಾಯವಾಗಿ ಮಾಡಿಕೊಳ್ಳೇಬೇಕು. ನಮ್ಮ ತೋಟದಲ್ಲಿ ನೀರಿಲ್ಲ, ಮಳೆ ಆಶ್ರಯದಲ್ಲಿ ಬೆಳಿತೀನಿ ಅಂದರೆ ಇನ್ನು ಮುಂದಿನ ದಿನಗಳಲ್ಲಿ ಕೃಷಿ ಮಾಡೋದಕ್ಕೆ ಭಾಳ ಕಷ್ಟ ಆಗುತ್ತೆ. ಪ್ಲ್ಯಾಂಟು ಸದೃಢವಾಗಿ ಬೆಳೆಯೋದಕ್ಕೆ, ನಮಗೆ ಕ್ರಾಪ್ ಕೊಡೋದಕ್ಕೆ ಸಮರ್ಥವಾಗಿರಲ್ಲ. ಹಾಗಾಗಿ ನೀರಿನ ವ್ಯವಸ್ಥೆ ನಾವು ಮಾಡ್ಕೊಳ್ಳೇಬೇಕು. ನಮ್ಮ ಜಾಗದಲ್ಲಿ ನೀರಿಲ್ಲ ಅಂತಂದ್ರೆ ಹಂಗಾಗಲ್ಲ. ನೀರನ್ನು ನಾವು ಮಾಡ್ಕೋಬೇಕಲ್ಲಿ. ಮಾಡ್ಕೊಳ್ಳೋದಕ್ಕೆ ಹಲವಾರು ವಿಧಾನಗಳಿದೆ. ಕೆರೆ ಮಾಡ್ಕೋಬೋದು, ಬಾವಿ ಮಾಡ್ಕೋಬೋದು, ಮತ್ತು ಪಾಂಡ್. ಈಗ ಅದ್ಯಾವುದು ಆಗ್ತಾ ಇಲ್ಲ, ಬೋರ್ವೆಲ್ ಅದು ಆಗ್ತಾ ಇಲ್ಲ ಅಂತ ಅಂದರೆ ನಿಮ್ಮ ಜಾಗದಲ್ಲಿ ಒಂದು ಕೃಷಿ ಹೊಂಡ ಪಾಂಡ್ ಮಾಡಿಕೊಂಡು HDP ಲೈನರ್ ಒಂದು ಟಾರ್ಪಾಲ್ ಹಾಕ್ಕೊಂಡು ಮಳೆ ನೀರನ್ನೇ ನೀವು ಲಕ್ಷಾಂತರ ಲೀಟ್ರನ್ನ, ಕೋಟ್ಯಾಂತರ ಲೀಟ್ರ್ ನೀರನ್ನು ಮಳೆ ನೀರಲ್ಲೇ ನೀವು ಶೇಖರಣೆ ಮಾಡಿ ನಿಮ್ಮ ಬೇಸಿಗೆ ಟೈಮಲ್ಲಿ ಅದನ್ನು ಉಪಯೋಗಿಸ್ಕೋಬೋದು. ಸುಮಾರು ಬಯಲುಸೀಮೆನಲ್ಲಿ ಈಗ ಈ ಥರದ ನೀರಿನ ಇದು ಮೂಲ ಇಲ್ಲದೇ ಇರೋ ಅಂಥವರು ಇದನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಭೂಮಿ ಎಷ್ಟು ಎಕರೆ ಇದೆ, ನಿಮಗೆ ಒಂದು ವರ್ಷಕ್ಕೆ ಎಷ್ಟು ಲಕ್ಷ ಲೀಟ್ರ್ ನೀರು ಬೇಕೋ ಆ ಪ್ರಕಾರ ನೀವು ಆ ಪಾಂಡನ್ನು ಮಾಡಿಕೊಂಡ್ರೆ, ಮಳೆ ನೀರಲ್ಲಿ ನೀವು ಅದನ್ನು ಶೇಖರಣೆ ಮಾಡಿ ಇಟ್ಕೊಂಡ್ರೆ, ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ನೀವು ವ್ಯವಸ್ಥಿತವಾಗಿ ನೀವು ಮಾಡಿಟ್ಕೊಂಡು ಅದಕ್ಕೆ ಸರಿಯಾದಂಥ ಮೋಟಾರ್ ವ್ಯವಸ್ಥೆ, ಪಂಪನ್ನು ಇಟ್ಕೊಂಡು ಸ್ಪ್ರಿಂಕ್ಲರ್ ಸೆಟ್ಟು ಡ್ರಿಪ್ ಮಾಡ್ಕೋತೀರಾ ಅಥವಾ ಸ್ಪ್ರಿಂಕ್ಲರ್ ಓವರ್ ಹೆಡ್ ಇರಿಗೇಷನ್ ಯಾವುದರ ಒಂದು ವ್ಯವಸ್ಥಿತವಾಗಿ ಮಾಡಿಕೊಂಡು ಅದರ ನಂತರ ನೀವೆಲ್ಲ ಕೃಷಿ ಮಾಡ್ತಾ ಹೋದರೆ ಫಸ್ಟ್ ಕ್ಲಾಸಾಗಿ ನಾವು ಪ್ರಾಫಿಟನ್ನು ಮಾಡ್ಬೋದು. ಅದ್ರ ನಂತರ ನಮಗೇನು ನ್ಯೂಟ್ರಿಷನ್ ಆಯಿತು, ಒಳ್ಳೆ ಗಿಡ ತಂದಾಯಿತು, ಮಣ್ಣನ್ನು ನೋಡಿ ಆಯಿತು. ನೆರಳು ಸಸಿ ಯಾವ್ದು ನಡ್ತೀವಿ ಅನ್ನೋದು ಇಂಪಾರ್ಟೆಂಟು. ನೀವು ಯಾವ ಬೆಳೆ ನಡ್ತೀರಿ ಅನ್ನೋದ್ರ ಪ್ರಕಾರ ಅದನ್ನು ಮಾಡ್ಕೊಳ್ಳಿ. ಅದರ ನಂತರ ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ಒಂದು ಗಿಡಕ್ಕೆ ಸ್ಟ್ರೆಸ್ ಎಷ್ಟು ಇಂಪಾರ್ಟೆಂಟು. ನೀರಿದೆ, ಗೊಬ್ಬರ ಇದೆ ಅಂತ ವರ್ಷ ಪೂರ್ತಿ ನೀರು ಹಾಕ್ತಾನೆ ಹೋದರೂ ತಪ್ಪಾಗುತ್ತೆ, ಗೊಬ್ಬರ ಹಾಕ್ತಾನೆ ಹೋದರೂ ತಪ್ಪಾಗುತ್ತೆ. ಯಾವ ಟೈಮಲ್ಲಿ ನಾವು ನೀರನ್ನು ನಿಲ್ಲಿಸಬೇಕು. ಸ್ಟ್ರೆಸ್ ಅಂದರೆ ಆ ಗಿಡನ ಬಾಡಿಸ್ಬೇಕು. ಯಾವುದೇ ಮನುಷ್ಯ ಇರ್ಬೋದು, ಸ್ಟ್ರೆಸ್ ಇಲ್ಲ ಅಂತ ಅಂದರೆ ಉದ್ಧಾರ ಆಗಲ್ಲ. ಅವನಿಗೆ ಯಾವಾಗಲಾರು ಒಂದು ಸ್ಟ್ರೆಸ್ ಬರಲೇಬೇಕು. ಸ್ಟ್ರೆಸ್ ಬಂದಾಗ ಒಂದು ಹೋರಾಟ ಮಾಡಿಕೊಂಡು ಅದನ್ನು ಎದುರಿಸಿ ಕಾಣ್ತಾರಲ್ಲ, ಹಾಗೇ ಪ್ಲ್ಯಾಂಟಿಗೂ ಸ್ಟ್ರೆಸ್ ಬೇಕೇ ಬೇಕು. ಬಳ್ಳಿ ಬಾಡಬೇಕು. ಕಂಟಿನ್ಯೂಸ್ ನೀರು ಕೊಡೋ ಬದಲು ಒಂದು ಸಣ್ಣ ಬ್ರೇಕಲ್ಲಿ ನಾವು ಕಾಫಿ ಇರ್ಬೋದು, ಕಾಳುಮೆಣಸು ಮತ್ತು ಕಾಫಿ ಸ್ಟ್ರೆಸ್ ಇಲ್ಲ ಅಂತಂದರೆ ಭಾಳ ದೊಡ್ಡ ಕ್ರಾಪ್ ತಗೊಳ್ಳೋಕೆ ಸಾಧ್ಯನೇ ಇಲ್ಲ. ಕಾಫಿಗಂತೂ ಸ್ಟ್ರೆಸ್ ಬೇಕೇ ಬೇಕು. ಅಡಿಕೆ ಒಂಚೂರು ಪರವಾಗಿಲ್ಲ, ಸುಧಾರಿಸ್ಕೊಂಡು ಕ್ರಾಪ್ ಕೊಡುತ್ತೆ. ಅದ್ರ ಬಗ್ಗೆ ಡಾಕ್ಟ್ರು ಅಡಿಕೆ ಬಗ್ಗೆ ಮಾತಾಡಲಿ. ಬಟ್ ನನ್ನ ಪ್ರಕಾರ ಅದಕ್ಕೂ ಸಹ ಒಂದು 15 ಡೇಸ್ ಆದರೂ ಸ್ಟ್ರೆಸ್ ಬೇಕಾಗತ್ತೆ ಒಳ್ಳೆ ಕ್ರಾಪ್ ಬೇಕಂತ ಅಂದಾಗ. ಸತತವಾಗಿ ನೀರು ಕೊಡ್ತಾನೆ ಇದ್ದರೆ ಏನಾಗ್ಬಿಡುತ್ತೆ, ಅದು ಬರೀ ವೆಜಿಟೇಟಿವ್ ಗ್ರೋತಿಗೆ ಹೋಗಿ ಈಲ್ಡ್ ಬರುತ್ತೆ, ಇಲ್ಲ ಅಂತಲ್ಲ, ಒಂದು ಒಳ್ಳೆ ಕ್ರಾಪ್ ತಗೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಸ್ಟ್ರೆಸ್ ಮ್ಯಾನೇಜ್ಮೆಂಟು. ಮತ್ತು ಅಕಾಲಿಕವಾಗಿ ಸ್ಟ್ರೆಸ್ಸು ಆಗಬಾರ್ದು. ಈಗ ವಿಂಟರ್ ತುಂಬ ಸ್ಟ್ರಾಂಗ್ ಇದೆ, ಚಳಿ ವಿಪರೀತ ಬರ್ತಾ ಇದೆ, ಈಗ ಭಾಳ ಬೇಗ ಸ್ಟ್ರೆಸ್ಸಿಗೆ ಹೋಗುತ್ತೆ ಪ್ಲ್ಯಾಂಟು. ಇಂಥ ಟೈಮಲ್ಲಿ ಏನು ಮಾಡಬೇಕು, ನಿಮ್ಮದು ಯಾವಾಗ ಹೂ ಬರುತ್ತೆ ಅನ್ನೋದು ಒಂದು ಐಡಿಯಾ ಇರುತ್ತಲ್ಲ, ಅಥವಾ ಯಾವಾಗ ಹೂವಿನ ನೀರು ಕೊಡ್ತೀರಾ ಅದಕ್ಕೇನು ಮಾಡಬೇಕು ನೀವು. ಈಗ ನಾವು ಕಾಫಿದು ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾವು ಫೆಬ್ರವರಿಗೆ ಹೂವಿನ ನೀರು ಕೊಡೋ ಅಂಥದ್ದು ಈ ಕಾಫಿ ಗಿಡಕ್ಕೆ ಫೆಬ್ರವರಿ ಎಂಡು. ಅಲ್ಲಿ ನಮಗೇನಾಗ್ಬಿಡುತ್ತೆ, ಈಗ ಚಳಿ ಅಗತ್ಯಕ್ಕಿಂತ ಜಾಸ್ತಿ ಟೆಂಪ್ರೇಚರ್ ಡೌನ್ ಆಗಿ ಚಳಿ ಜಾಸ್ತಿ ಆಗಿದೆ, ಬಿಸಿಲಿನ ತಾಪಮಾನ ಜಾಸ್ತಿ ಆಗ್ತಾ ಇದೆ, ಮಣ್ಣು ಬೇಗ ಡ್ರೈ ಆಗ್ತಾ ಇದೆ, ಪ್ಲ್ಯಾಂಟ್ ಶಿಂಕ್ ಆಗ್ತಾ ಇದೆ. ಅಂದರೆ ಡ್ರೈ ಸ್ಪೆಲ್ ಬರ್ತಾ ಇದೆ. ಡ್ರೈ ಸ್ಪೆಲ್ ಇರೋದ್ರಿಂದ ನಮಗೆ ಅದನ್ನು ನಾವು ಮ್ಯಾನೇಜ್ಮೆಂಟ್ ಮಾಡಲೇಬೇಕು. ಅದಕ್ಕೆ ನಾವೇನು ಮಾಡಬೇಕು, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಥವಾ ವಿಂಟರ್ ಮ್ಯಾನೇಜ್ಮೆಂಟ್. ಈಗ ಒಂದು ಇರಿಗೇಷನನ್ನು ನಾವು ಕೊಡಬೇಕಾಗತ್ತೆ, ಒಂದು ನೀರನ್ನು ಕೊಡಬೇಕಾಗುತ್ತೆ. ಸ್ಟ್ರೆಸ್ಸಿಗೀಗ ಉದಾಹರಣೆಗೆ ಹೆಂಗೆ ಅಂತಂದರೆ, ಒಂದು ಮಳೆ ನಿಂತು
20 ದಿವಸ ಆಯಿತು ಅಂದ್ಕೊಡ್ಲಿ ಅಲ್ಲಿಂದ ಪ್ಲ್ಯಾಂಟ್ ಸ್ಟ್ರೆಸ್ಸಿಗೆ ಹೋಗಿ ಶುರುವಾಗುತ್ತೆ. ಅಥವಾ ನೀವೊಂದು ನೀರು ಕೊಟ್ಟರೆ 15ರಿಂದ 20 ದಿವಸ ಕಳೀತು ಅಂದರೆ ಮತ್ತೆ ನೀರು ಸಿಕ್ಕಿಲ್ಲ ಅಂದರೆ ಅಲ್ಲಿಂದ ಸ್ಟ್ರೆಸ್ಸಿಗೆ ಹೋಗಿ ಸ್ಟಾರ್ಟ್ ಆಗುತ್ತೆ. ಡ್ರೈ ಯಾವಾಗ ಆಯಿತು ಆ ಪ್ಲ್ಯಾಂಟ್ ನೀರು ತೇವಾಂಶ ಯಾವಾಗ ಕಡಿಮೆ ಆಯಿತು ಸ್ಟ್ರೆಸ್ಸಿಗೆ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ರಿಪೀಟೆಡ್ ಆಗ 15 ದಿವಸ 20 ದಿವಸಕ್ಕೆ ನಾವು ವಿಂಟರ್ ಇರಿಗೇಷನ್ ಅಂತ ಕರಿತೀವಿ ನಾವು ಅದಕ್ಕೆ, ಅಥವಾ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಅದನ್ನು ನೀರು ಕೊಟ್ಟಾಗ ಏನಾಗುತ್ತೆ, ಅಕಾಲಿಕವಾಗಿ ನಮಗೆ ಇದನ್ನೆಲ್ಲ ನಾವು ಯಾಕೆ ಮಾಡಬೇಕಂದ್ರೆ, ಈಗ 2 ತಿಂಗಳು ಮಳೆ ಇಲ್ಲ, ಜನವರಿಗೆ ಮಳೆ ಬಂದ್ಬಿಡ್ತು, ಡಿಸೆಂಬರ್ 2ನೇ ವಾರಕ್ಕೆ ಮಳೆ ಬಂದ್ಬಿಡ್ತು. ಆಗೇನಾಗುತ್ತೆ ನಮಗೆ ಅಕಾಲಿಕವಾಗಿ ಸ್ಟ್ರೆಸ್ ಆಗಿರೋದ್ರಿಂದ ಒಂದು 30% ಹೂ ಆಗಿಬಿಡುತ್ತೆ. 30% ಹೂ ಆದಾಗ ಮತ್ತೆ ಇನ್ನೊಂದು ಸರಿ ಮಳೆ ಬಂದಾಗ ಮತ್ತೊಂದು 20% ಹೂ ಆಗುತ್ತೆ. ಮತ್ತೆ ಅಂದರೆ ರನ್ನಿಂಗ್ ಬ್ಲಾಸಮ್ ಆಗುತ್ತೆ. ಹಾಗಾಗಿ ಕ್ರಾಪು ನಮಗೆ ಸಮರ್ಪಕವಾಗಿ ನಮಗೆ ಕ್ರಾಪ್ ತಗೊಳ್ಳೋದಕ್ಕೆ ಆಗೋದಿಲ್ಲ, ಒಂದು ಗುಣಮಟ್ಟದ ಕ್ರಾಪ್ ತಗೊಳ್ಳೋದಕ್ಕೆ ಆಗೋದಿಲ್ಲ. ಕ್ರಾಪ್ ಫೇಲ್ ಆಗ್ಬಿಡುತ್ತೆ, ನಮಗೆ 50% ಕ್ರಾಪನ್ನು ಕಳ್ಕೊಂಡ್ಬಿಡ್ತೀವಿ. ನಾವು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡಿದರೆ ಈಗ ನಮ್ಮ ತೋಟದ ನಾವು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡಿದ್ದೀವಿ, ಇನ್ನು 15-20 ದಿವಸಕ್ಕೆ ಮಳೆ ಬಂತು ಅಂದರೆ ನಮ್ಮ ತೋಟದಲ್ಲಿ ಹೂ ಆಗಲ್ಲ. ಅದೇ ಯಾರು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡಿಲ್ಲ ಅವ್ರ ತೋಟದಲ್ಲಿ ಒಂದು 25-30 ಸೆಂಟ್ಸ್ ಮಳೆ ಬಂತು ಅಂದರೆ 20-25% ಹೂ ಆಗಿಬಿಡುತ್ತೆ. ಆ ಹೂ ಆದರೆ ತೊಂದರೆ ಗ್ಯಾರಂಟಿ, ನಮಗೆ 50% ಕ್ರಾಪನ್ನು ನಾವು ಕಳ್ಕೊತೀವಿ. ಆ ಹೂ ಬಂದ ತಕ್ಷಣದ ಏನಾಗುತ್ತೆ, ಇನ್ನು ಹೊಸದಾಗಿ ಅದನ್ನು ಡೆವಲಪ್ ಮಾಡಲ್ಲ, ಅಲ್ಲಿ ಕಾಯಿ ಕಟ್ಟಿ ಅಲ್ಲಿ ಏನು ಬರ್ತವೆ ಅದೆಲ್ಲ ಆ ಗಿಡಗಳಿಗೆ ಅದರ ಮಕ್ಕಳ ಥರ ಪೋಷಣೆ ಮಾಡುತ್ತೆ. ಆ ಕಾಳುಗಳನ್ನ ಡೆವಲಪ್ ಮಾಡೋಕ್ಕೆ ಹೆಚ್ಚು ಕಾನ್ಸಂಟ್ರೇಷನ್ ಮಾಡುತ್ತೆ ಆ ಪ್ಲ್ಯಾಂಟ್, ಹೊಸ ಬಡ್ಸ್ ಡೆವಲಪ್ ಆಗಲ್ಲ ಮುಂದಕ್ಕೆ. ಹಾಗಾಗಿ ಒಂದು 50% ನಾವು ಕ್ರಾಪನ್ನು ಕಳ್ಕೊತೀವಿ. ಅದಕ್ಕೋಸ್ಕರ ಸ್ಟ್ರೆಸ್ ಮ್ಯಾನೇಜ್ಮೆಂಟು ತುಂಬ ಇಂಪಾರ್ಟೆಂಟು. ನೀರನ್ನು ಕೊಟ್ಟು ಅದನ್ನು ಮತ್ತೆ ನಮಗೆ ನಾವು ಯಾವಾಗ ಸ್ಟ್ರೆಸ್ ಕೊಡ್ತೀವಿ ಅಂತ ಅಂದರೆ ಜನವರಿ ತಿಂಗಳನ್ನ ನಾವು ನೀರು ಹೊಡಿಯೋಕ್ಕೆ ಹೋಗಲ್ಲ. ಆಗೇನು 1-1.5 ತಿಂಗಳು ಏನು ಬಿಸಿಲಿನ ತಾಪಕ್ಕೆ ಅದು ಸ್ಟ್ರೆಸ್ ಆಗುತ್ತೆ, ಬಡ್ಸ್ ಡೆವಲಪ್ ಆಗುತ್ತೆ. ಆಗ ನಾವು ನೀರು ಕೊಟ್ಟಾಗ ಒಂದೇ ಸರಿ ಹೂ ಅರಳುತ್ತೆ, ಕಾಯಿ ಚೆನ್ನಾಗಿ ಹೂವೆಲ್ಲ ಒಂದೇ ಸರಿ ಹೂ ಬಂದು ಕಾಯಿ ಕಟ್ಟಿ ನಮಗೆ ಕಂಪ್ಲೀಟ್ ಒಂದು ಕ್ರಾಪ್ ಕೊಡೋದಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಇದು ತುಂಬ ಇಂಪಾರ್ಟೆಂಟು ಸ್ಟ್ರೆಸ್ ಮ್ಯಾನೇಜ್ಮೆಂಟು. ಇದರ ಜೊತೆಗೆ ನಾವು ತಡಿಯಾಕೆ ಮತ್ತು ಸ್ಟ್ರೆಸ್ ಮತ್ತು ಯಾವುದೇ ಗಿಡಗಳಿಗೆ ನೆರಳು ಎಷ್ಟು ಬೇಕು ಅಂತ ಅರ್ಥ ಮಾಡ್ಕೋಬೇಕು. ಕಾಳುಮೆಣಸಿಗೆ ಎಷ್ಟು ನೆರಳು ಬೇಕು, ಮತ್ತು ನಮ್ಮ ಕಾಫಿಗೆ ಎಷ್ಟು ನೆರಳು ಬೇಕು, ಇದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡು ನಾವು ನಿರ್ವಹಣೆ ಮಾಡಬೇಕಾಗತ್ತೆ. ನಮ್ಮಲ್ಲಿ ಏನಾಗುತ್ತೆ, ನಾವು ಶೇಡ್ ರೆಗ್ಯುಲೇಟ್ ಮಾಡ್ತೀವಿ. ಅಡಿಕೆ ತೋಟದಲ್ಲಿ ಫಿಕ್ಸ್ ಆಗಿರುತ್ತೆ ಶೇಡ್, ಅದೇನು ಮಾಡೋಕ್ಕಾಗಲ್ಲ. ನಮಗೇನಾಗುತ್ತೆ, ನಾವು ಬಿಸಿಲಿನ ಟೈಮಲ್ಲಿ ನಮಗೆ ಏನು ಮಳೆ ಸ್ಟಾರ್ಟ್ ಆಗುತ್ತೆ ಆವಾಗ ನಾವು ನೆರಳನ್ನು ನಾವು ಒಂದಷ್ಟು ಬಿಸಿಲನ್ನು ಅದೇ ಸ್ಟ್ರೆಸ್ ಮಾಡೋದಕ್ಕೆ, ಆ ಪ್ಲ್ಯಾಂಟ್ ಬಾಡೋದಕ್ಕೆ, ಮತ್ತು ಸನ್ಲೈಟ್ ಆ ಪ್ಲ್ಯಾಂಟ್ ಮೇಲೆ ಬೀಳಲೇಬೇಕು. ಆ ಸನ್ಲೈಟ್ ಬಿದ್ದ ಮೇಲೆ ನಮಗೆ ಒಂದು ನೆಕ್ಸ್ಟ್ ಕ್ರಾಪ್ ಬರೋದಕ್ಕೆ ಅನುಕೂಲ ಆಗುತ್ತೆ. ಅದರ ನಂತರ ಸ್ಟ್ರೆಸ್ ಆದಮೇಲೆ ಕೆಲವು ಟೈಮ್ ಏನಾಗುತ್ತೆ, ಸ್ಟ್ರೆಸ್ ಆಗಲ್ಲ, ನೆರಳಿರುತ್ತೆ, ಪದೇ ಪದೇ ಮಳೆ ಬರ್ತಾ ಇರುತ್ತೆ. ಅಂಥ ಟೈಮಲ್ಲಿ ನಮಗೆ ಆ ಬಡ್ಸ್ ಡೆವಲಪ್ ಆಗೋದಕ್ಕೆ ಹಲವಾರು, ಹಿಂದೆ ಇರಲಿಲ್ಲ, ನಮಗೆ ಹಲವಾರು ಈಗ ಆ ಥರದ ನ್ಯೂಟ್ರಿಯೆಂಟ್ಗಳು ಸಿಗುತ್ತೆ. ಉದಾಹರಣೆಗೆ ಪೆಪ್ಪರ್, ನಿಮ್ಮದು ಒಳ್ಳೆ ಪೆಪ್ಪರ್ ಸೆಟ್ ಮಾಡಬೇಕಂತ ಅಂದರೆ ಹೂಗಿಂತ ಸ್ವಲ್ಪ ಮೊದಲು ನಾವು ಒಂದು ಫಾಸ್ಫರಸನ್ನು ಚೆನ್ನಾಗಿ ಕೊಟ್ಟರೆ, ಫಾಸ್ಫರಸ್ ಭಾಳ ಮುಖ್ಯ ರೋಲ್ ಇರುತ್ತೆ ಹೂ ಆಗೋ ಟೈಮಲ್ಲಿ. ಆ ಫಾಸ್ಫರಸನ್ನು ಕೊಟ್ಟು ನಾವು ನೀರನ್ನು ಕೊಟ್ಟಾಗ, ಅಥವಾ ನೀರು ಕೊಟ್ಟು ನಾವು ಫಾಸ್ಫರಸ್ ಇಮ್ಮಿಡಿಯೇಟಾಗಿ ಅದಕ್ಕೆ ಸಪ್ಲೈ ಮಾಡಿದಾಗ ಈವನ್ನಾಗಿ ಹೂ ಬರುತ್ತೆ. ಮತ್ತು ಕಾಳು ಕಟ್ಟ ಅಂತಕ್ಕೂ ನಮಗೆ ಈಗ ಸುಮಾರು, ಈಗ ಉದಾಹರಣೆಗೆ ಪ್ಲಾನೆಫೆಕ್ಸ್ ಈ ಥರದವು ನಮಗೆ ಕ್ರಾಪ್ ಸೆಟ್ಟಿಂಗಿಗೆ ಹೆಲ್ಪ್ ಮಾಡೋ ಅಂಥವು ಹಾರ್ಮೋನ್ಗಳಿದ್ದಾವೆ. ಅದನ್ನೆಲ್ಲ ಕೊಟ್ಟಾಗ ಮಿತವಾಗಿ ಬಳಸಿದಾಗ ಯಾವುದೋ ಏನೂ ತೊಂದರೆ ಆಗೋದಿಲ್ಲ. ನಾವು ಅದನ್ನು ಹಲವಾರು ವರ್ಷದಿಂದ ಬಳಕೆ ಮಾಡ್ಕೊಂಬರ್ತಾ ಇದ್ದೀವಿ, ಒಂದು ಗುಣಮಟ್ಟದ ಕ್ರಾಪನ್ನು ತಗೋತಾ ಇದ್ದೀವಿ. ಮತ್ತು ನಮಗೆ ಹಲವಾರು ನ್ಯೂಟ್ರಿಷನ್, ಈಗ CVD ಎಕ್ಸ್ಟ್ರಾಕ್ಟ್ ಕಾಂಬಿನೇಷನಲ್ಲಿ ಬರ್ತಾ ಇದ್ದಾವೆ, ಅವನ್ನೆಲ್ಲ ಕೊಟ್ಟು ಸ್ಟ್ರೆಸ್ ಮ್ಯಾನೇಜ್ಮೆಂಟು ನಾವು ಮಾಡ್ಕೋಬೋದು. ಇದಿಷ್ಟು ಮಾಡಿ ನಾವೊಂದು ಗುಣಮಟ್ಟದ ಕ್ರಾಪನ್ನು ತಗೋಬೋದು. ಮತ್ತು ಇಲ್ಲಿ ನೀವು ಅಡಿಕೆ ಬೆಳೆಯೋದ್ರಲ್ಲಿ ಎಕ್ಸ್ಪರ್ಟ್ ಇದ್ದೀರ, ನಾನು ಅಡಿಕೆ ಬಗ್ಗೆ ಜಾಸ್ತಿ ಮಾತಾಡೋಕ್ಕೆ ಹೋಗೋದಿಲ್ಲ. ಒಂದು ಎಲೆ ಚುಕ್ಕಿ ರೋಗ ಡಾಕ್ಟ್ರು ಅದನ್ನು ತಿಳಿಸ್ಕೊಡ್ತಾರೆ ಅಂತ ಅನ್ಕೋತೀನಿ. ನನ್ನ ತೋಟದಲ್ಲಿ ಎಲೆ ಚುಕ್ಕಿ ರೋಗದ ಏನು, ನನಗೂ ಅಡಿಕೆ ತೋಟ ಇದೆ,
ಅದ್ರಲ್ಲಿ ನಾನು ಹೇಗೆ ಎಲೆಕೆ ಚುಕ್ಕಿ ರೋಗ ಇಷ್ಟೊಂದು ಬಾಧಿಸಿಲ್ಲ ಅಂದರೂ ಒಂದಷ್ಟು ಎಂಟ್ರಿ ಆಯಿತು ನಮ್ಮ ಭಾಗದಲ್ಲೂ. ನಾವೇನು ನಿರ್ವಹಣೆ ಮಾಡಿದ್ದೀವಿ ಅಂದರೆ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿದ್ದಾಗಲೇ ನಾವು ಅದು ಹೆಚ್ಚು ಟ್ರಿಗರ್ ಆಗ್ದಂಗೆ, ಹೆಚ್ಚು ಉಲ್ಬಣ ಆಗ್ದಂಗೆ ನಾವು ಅದನ್ನು ಒಂದು ಔಷಧಿನ ನಾವು ಸಿಂಪರಣೆ ಮಾಡಿದಾಗ ಹತೋಟಿಗೆ ಖಂಡಿತ ತಗೋಬೋದು. ಅದನ್ನ ಏನು ಮಾಡಬೇಕು ಆ ಥರ ನಮ್ಮ ತೋಟದಲ್ಲಿ ರೋಗ ಇದೆ ಅಂತ ಅಂದಾಗ ನಾವು ಅದನ್ನು 20-21ನೇ ದಿವಸದಲ್ಲಿ ಮತ್ತೆ ರಿಪೀಟ್ ಮಾಡಿ ಅದನ್ನು ಹತೋಟಿಗೆ ತಗೊಂಡು ಮುಂದಿನ ದಿನಗಳಲ್ಲಿ ಒಳ್ಳೆ ನ್ಯೂಟ್ರಿಷನ್, ಅದ್ರ ಜೊತೆಗೆ ನಾವು ಬರೀ ಔಷಧಿ ನಿರ್ವಹಣೆ ಮಾಡಿದರೂ ಆಗಲ್ಲ, ಜೊತೆಗೆ ಒಂದು ಗುಣಮಟ್ಟದ ನ್ಯೂಟ್ರಿಷನ್ ಅದನ್ನು ಜೊತೆಯಲ್ಲಿ ಕೊಟ್ಕೊಂಡು ಒಂದು ಡೆವಲಪ್ ಆಗೋದಕ್ಕೆ ನಾವು ಅನುಕೂಲ. ಅಂದರೆ ಅದಕ್ಕೆ ಶಕ್ತಿನೂ ತುಂಬಬೇಕು, ಡಿಸೀಸಿನೂ ಹತೋಟಿಗೆ ತಗೋಬೇಕು. ಹಾಗಾಗಿ ಅದನ್ನೆಲ್ಲ ಮಾಡಿದಾಗ ಅದನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಅದನ್ನೊಂದು ಪ್ರಯತ್ನ ಮಾಡಿ. ನಾವು ಅದಕ್ಕೆ ಏನು ಮಾಡ್ತಾಯಿದ್ವಿ ಅಂದರೆ ಈಗ ಗ್ಲೋಯಿಟ್ ಅಂತ ಒಂದಿದೆ, ಅದನ್ನು 1 ml per liter ಅಥವಾ ಸ್ಪಾಟ್ಲೈಟ್ ಈ ಥರದವು ನಾವು ಅದನ್ನು, ಅಥವಾ ಇನ್ನೊಂದಿದೆ ಯಾವುದು ನಮಗೆ ನೇಟಿವ್ ಅಂತ ಎಂದಿದೆ, ಇವನ್ನ ಚೇಂಜ್ ಮಾಡಿ ವರ್ಷದಲ್ಲಿ ಒಂದು 2-3 ಸಾರಿ ನೀವು ಕೊಟ್ಟು ಹತೋಟಿಗೆ ತಗೊಂಡು ಬೋರ್ಡೋ ಸ್ಪ್ರೇ ಮಾತ್ರ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಕಾಪರ್ ಸಲ್ಫೈಟು ಮತ್ತು ಸುಣ್ಣ ಕಾಂಬಿನೇಷನ್ದು ಬೋರ್ಡೋ ಸ್ಪ್ರೇನ ಮಾಡಿಕೊಂಡು ಆ ರೋಗನ ಹತೋಟಿಯಲ್ಲಿ ಇಟ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ. ಅದನ್ನೊಂದು ಕರೆಕ್ಟ್ ಟೈಮಲ್ಲಿ ಪ್ರಯತ್ನ ಮಾಡಿ. ಈಗಿನ ಸಂದರ್ಭದಲ್ಲಿ ಯಾವುದೇ ಸ್ಪ್ರೇ ಅಷ್ಟೊಂದು ಅಗತ್ಯ ಇಲ್ಲ. ನಮಗೆ ಮೇ ತಿಂಗಳಿಂದ ನಮಗೆ ಸ್ಪ್ರೇ, ಅಥವಾ ನಮ್ಮ ಇಲ್ಲಿ ಅಡಿಕೆದು ಫೆಬ್ರವರಿಗೆ ಹೂ ಬರುತ್ತಲ್ಲ ಆ ಟೈಮಲ್ಲಿ ಒಂದು ಇನ್ಸೆಕ್ಟಿಸೈಡು ಅದನ್ನು ನೀವು ತಗೋತೀರಲ್ಲ ಸರ್ ಆಗುವ? ಓಕೆ. ಧರ್ಮದವರು ವಿಮಲವಾಗಿ ಮಾಡ್ತಾರೆ. ಒಂದು ಟ್ರೇಡರ್, ಇನ್ನೊಂದು ಶಿಕ್ಷಕರು, ಇನ್ನೊಂದು ಟೀಚರ್, 3 ಕೆಲಸ ಮಾಡ್ತಾರೆ. ಈ ರೀತಿ ನಾವು ಹೋಗಬೇಕಾದ್ರೆ ಆಚೆ ಹೋಗ್ತೀವಿ, ಆದಷ್ಟು ಕಾಂಪ್ರಮೈಸವಾಗಿ ಎಲ್ಲ ಬಗ್ಗೆ ಮಾಹಿತಿ ಕೊಡಬೇಕು. ಅದೇ ಇಲ್ಲಿ ಅವರು ಹೇಳ್ತಾರೆ, ಮಾಹಿತಿ ಪೂರ್ತಿ ಅನುಭವಿಸಿ ಮಾಡಿ ಅದಕ್ಕೆ ಫಲಿತಾಂಶ ಬಂದಿದ್ದು ಪ್ಲಸ್ ಮೈನಸ್ ಪಾಯಿಂಟ್ ಸದಸ್ಯರಿಗೆ ಅವರು ಹೇಳ್ತಾರೆ. ಈಗ ಮೊದಲು ಹೈಯೆಸ್ಟ್ ರಿಟರ್ನ್ ಒಂದು ಜಾಗ ರೋಬಸ್ಟರ್ ಕಾಫಿ ಮತ್ತೆ ಅಡಿಕೆ ಆ ಕಾಂಬಿನೇಷನ್ ಹೈಯೆಸ್ಟ್ ರಿಟರ್ನ್ ಬಂದಿದೆ. ಸೊ ಅದರ ಬೇಸಿಸ್ ಮೇಲೆ ಅವರು ಮಾಡ್ತಾರೆ. ಈಗ ಮ್ಯಾನೇಜ್ಮೆಂಟ್ ಮಗ ಜೊತೆಗೆ ಬಂದಿದ್ದಾರೆ, ಮತ್ತೆ ಸ್ವಲ್ಪ ವಯಸ್ಸಾದ ತಂದೆ ಜೊತೆಗಿದ್ದಾರೆ. ಸೊ ಅದು ಯೂನಿಟ್ ಸ್ಟಾರ್ಟ್ ಆಗುತ್ತೆ ಟೋಟಲ್ ಮ್ಯಾನೇಜ್ಮೆಂಟ್. ಸೊ ಏನು ಹೇಳ್ತಾರೆ ಅದನ್ನು ವೃತ್ತಿಯಿಂದ ಬರ್ತಾರೆ. ಮತ್ತೆ ನಿಮ್ಮಲ್ಲಿ ಹೇಗೆ ಸಮಸ್ಯೆ ಉಂಟು ಅನ್ನೋದು ಈಗ ಒಂದು ಇದೆ, ಒಳ್ಳೆಯ ಇದೆ, ಮತ್ತೆ ನಂತರ ಮಿಡಿ ಉತ್ತರದಿದೆ, ಮತ್ತೆ ನಂತರ ಅದಕ್ಕೆ ಕೆಲವು ಬಾರಿ ಕೃಷಿ ಬರುತ್ತೆ, ಕೃಷಿ ಬಿಡಿಸಿ ಅಡಿಕೆಗಳು ಬರುತ್ತೆ. ಇದಿಷ್ಟು ನಿರ್ವಹಣೆ ಮಾಡಿದ್ದು ಮಾಹಿತಿ ಕೊಡ್ತಾ ಇದ್ದಾರೆ. ಮತ್ತೆ ರೋಷ ಜೊತೆಗೂ ಕೂಡ ಅಡಿಕೆ ಉಂಟು, ಅದೇ ಜೊತೆ ಅಡಿಕೆ ಉಂಟು. ಆ ನಿರ್ವಹಣೆ ನಾವು ಮಾಡಬೇಕು. ಅದು ಕೂಡ ಈಗ ಕವರ್ ಮಾಡಿದೆ. ಇಲ್ಲ ನಮ್ಮದು ಡಾಕ್ಟ್ರದು ಭಾಳ ವರ್ಷದ ಒಡನಾಟ. ಕೃಷಿನ ಹೇಗೋ ಮಾಡ್ತಾ ಇದ್ದಾಗ ಹೀಗೆ ಅಂತ ತಿದ್ದಿ ನಮಗೆ ಒಂದು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟು ಮತ್ತು ಡಿಸೀಸ್ ಮ್ಯಾನೇಜ್ಮೆಂಟನ್ನು ಒಂದು 20 ವರ್ಷದ ಹಿಂದೆಯೇ ಹೇಳಿದಾಗ ಆ ಟ್ರ್ಯಾಕಿಗೆ ತಗೊಬಂದು ನಿಲ್ಲಿಸಿ ಹೀಗೆ ಮಾಡಬೇಕು ಅಂತ ಹೇಳ್ಕೊಟ್ಟಂಥವ್ರು. ಅದನ್ನು ನಾನೊಬ್ಬನೇ ಮಾಡಿದ್ರೆ ತಕ್ಷಣಕ್ಕೆ ನನಗೆ ಸೊಲ್ಯೂಷನ್ ಸಿಕ್ತು, ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯಿತು. ನ್ಯೂಟ್ರಿಷನ್ ಹೆಂಗೆ ಕೊಡಬೇಕು ಅನ್ನೋದನ್ನು ಕಲ್ತ್ಕೊಂಡು ಅದ್ರ ಜೊತೆಗೆ ನಮ್ಮ ಪ್ರಾಕ್ಟಿಕಲ್ ನಾಲೆಡ್ಜಲ್ಲಿ ನಮ್ಮದೇ ಆದ ರೀತಿಯಲ್ಲಿ ನಾವು ಕೃಷಿ ಮಾಡ್ತಾ ಅದು ಒಂದು ಯಶಸ್ಸು ಸಿಕ್ಕಿದಾಗ ಎಲ್ಲರ ಜೊತೆನೂ ಹಂಚ್ಕೋಬೇಕು ಅನ್ನಿಸ್ತು. ಹಾಗಾಗಿ ಭಾಳ ವರ್ಷದಿಂದ ಈ ಥರ ಸಭೆಗಳಿಗೆ ಹೋಗೋ ಅಂಥದ್ದು. ಇತ್ತೀಚಿನ ದಿನಗಳಲ್ಲಿ ಡಾಕ್ಟ್ರು ನಾವು ಸೇರ್ಕೊಂಡು ಒಂದು ತರಬೇತಿ ಶಿಬಿರ 1 year ಕೋರ್ಸ್ 7B ಅಂತೇಳಿ ನಾವು ಮಾಡ್ತಾಯಿದ್ದೀವಿ. ಹಲವಾರು ಜನಕ್ಕೆ ಅದೊಂದು ದೊಡ್ಡ ವೇದಿಕೆ, ಅದ್ಭುತವಾಗಿ ಒಂದು ಎಲ್ಲರಿಗೂ ಒಂದು ದೊಡ್ಡ ಅಗ್ರಿಕಲ್ಚರಲ್ಲಿ ಒಂದು ದೊಡ್ಡ ಇದನ್ನೇ ಸೃಷ್ಟಿ ಮಾಡಿದೆ ಅಂತಲೇ ಹೇಳ್ಬೋದು. ಒಂದು ಒಳ್ಳೆ ಆಶಾಕಿರಣವಾಗಿ ಎಲ್ಲ ಬೆಳೆಗಾರರು ಸದೃಢವಾಗಿ ಬೆಳೆಯೋದಕ್ಕೆ 7Bನಿಂದ ಅವಕಾಶ ಆಗಿದೆ. ಅದ್ರ ಬಗ್ಗೆ ನಾನು 7NB ಬಗ್ಗೆ ಆಮೇಲೆ ಹೇಳ್ತೀನಿ. ಈಗ ನಾವೊಂದು ಒಳ್ಳೆ ಕೃಷಿ ಮಾಡಬೇಕಂತ ಅಂದಾಗ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸಿ.
ಕೆಲವನ್ನ ನಾನು ಇನ್ ಡೀಟೇಲ್ ಹೋಗ್ತಾ ಇಲ್ಲ, ಯಾಕೆಂದ್ರೆ ನಮ್ಮ ಡಾಕ್ಟರ್ ಅದನ್ನು ನೆಕ್ಸ್ಟ್ ಕವರ್ ಮಾಡ್ತಾರೆ. ನನ್ನ ಕೃಷಿ ಪದ್ಧತಿನಲ್ಲಿ ಏನೇನು ಅಳವಡಿಸ್ಕೊತಾ ಇದ್ದೀವಿ, ಹೇಗಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಈಗ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ನಂಗೆ ಸಬ್ಜೆಕ್ಟ್ ಕೊಟ್ಟಿರೋದು ಸಂಸ್ಕರಣೆ, ಕಾಫಿ ಕೊಯ್ಲು. ಈಗ ಏನಾಗುತ್ತೆ, ಕಾಫಿ ಕೊಯ್ಲು ಮಾಡೋಕ್ಕೆ ಇಲ್ಲಿ ಇರೋದ್ರಲ್ಲೂ ಕಾಫಿ ಹಾಕಿಲ್ಲ, ಇನ್ನೂ ಕಾಫಿ ಹಾಕಿರೋರು ಇದ್ದಾರೆ, ಇನ್ನು ಹಾಕಬೇಕು ಅಂತ ಆಸಕ್ತಿ ಇರೋರು ಇದ್ದಾರೆ, ಮತ್ತು ಪೆಪ್ಪರು ಇದನ್ನು ಮಾಡೋರು ಇದ್ದಾರೆ. ಮುಂದಿನ ದಿನಗಳಲ್ಲಿ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡೋಣ. ಮತ್ತು ಬೆಳೆದಿರೋರ್ಗೂ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ, ಶೇಖರಣೆ ಬಗ್ಗೆನೂ ಅದನ್ನು ನಾನು ತಿಳಿಸ್ಕೊಡ್ತೀನಿ. ಈಗ ನಾವೇನೇನು ಮಾಡ್ತಿದ್ದೀವಿ ಕೃಷಿಯಲ್ಲಿ, ಈಗ ಏನಾಗಿದೆ, ನಾವು ಹಲವಾರು ಗಿಡಗಳ ಬಗ್ಗೆ ನಾವು ಆಸಕ್ತಿ ಹೊಂದಿ ಹೋಗ್ತೀವಿ. ಸ್ಥಳೀಯವಾಗಿ ಯಾವ ಬೆಳೆ ನಮಗೆ ಇದಾಗಿ, ಉದಾಹರಣೆಗೆ ನಮ್ಮಲ್ಲಿ ಏನಾಗಿದೆ, ಕಾಫಿ, ಕಾಳುಮೆಣಸು, ಏಲಕ್ಕಿ, ಅಡಿಕೆ ತುಂಬ ಹೊಂದ ಅಂತ, ನಮ್ಮ ಜಾಗಕ್ಕೆ ಹೊಂದ ಅಂತ ಬೆಳೆ ಆಗಿದೆ. ಅದಕ್ಕೆ ನಾವು ಹೆಚ್ಚು ಒತ್ತು ಕೊಟ್ಟು ಒಂದಷ್ಟು ಸ್ಪೈಸ್ ಪ್ಲಾಂಟ್ ಇರ್ಬೋದು, ಹಣ್ಣಿನ ಗಿಡಗಳಿರ್ಬೋದು. ಮಲೆನಾಡು ಪ್ರದೇಶದಲ್ಲಿ ಹಣ್ಣು ಗಿಡಗಳು, ಎಲ್ಲ ಹಣ್ಣು ಗಿಡಗಳನ್ನು ನಾವು ಬೆಳೆದು ಒಂದು ಗುಣಮಟ್ಟದ ಹಣ್ಣನ್ನು ಸೃಷ್ಟಿ ಮಾಡೋಕ್ಕೆ ಆಗೋದಿಲ್ಲ. ಹಾಗಾಗಿ ನಮಗೆ ಯಾವುದು ಸೂಕ್ತ ಆ ಥರದ ಗಿಡಗಳನ್ನು ನಾವು ತಗೊಂಡು ಮಾಡೋದ್ರಿಂದ ಒಳ್ಳೆ ಒಂದು ಲಾಭದಾಯಕವಾದ ಒಂದು ಕೃಷಿನ ನಾವು ಮಾಡ್ಬೋದು. ಈಗ ಕಾಫಿ ನಡೋದಕ್ಕೆ ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ದೀರಾ. ಡಾಕ್ಟ್ರು ನಾವು ಮುಂಚೆನೂ ಮಾತಾಡ್ತಾ ಇದ್ವಿ. ಅರೇಬಿಕಾ ನೋಡಿ, ಈ ವರ್ಷ ಭಾಳ ದೊಡ್ಡ ಕ್ರಾಪ್ ಇದೆ. ಈಗ ಫೆಬ್ರವರಿ ಮಂತಲ್ಲಿ ಡ್ರೈ ಸ್ಪೆಲ್ ಬಂತು. ನಾವು ಬರೀ ಟೆಂಪ್ರೇಚರ್ ಒಂದೇ ನೋಡ್ತಾ ಇರ್ತೀವಿ. ನಾವು ಹವಾ ಏನಿದೆ, ನಮ್ಮದು ವಾತಾವರಣನೂ ನಾವು ಗಮನಿಸ್ತಾ ಇರಬೇಕು. ಪ್ರತಿ ದಿವಸ ನಾವೇನು ಕೃಷಿ ಮಾಡ್ತಾ ಇದ್ದೀವಿ, ಔಷಧಿ ಗೊಬ್ಬರ ಒಂದೇ ಗಮನ ಅಲ್ಲ, ನಮ್ಮ ವಾತಾವರಣದಲ್ಲಿ ಟೆಂಪ್ರೇಚರ್ ಕಳೆದ ವರ್ಷದಕ್ಕೂ ಈ ವರ್ಷಕ್ಕೂ ಅರ್ಲಿಯಾಗಿ ಏನಾರು ಸ್ಟ್ರೆಸ್ ಆಗ್ತಾ ಇದೆ, ಇದು ಚಳಿ ಬೀಳ್ತಾ ಇದೆಯಾ ಅಥವಾ ತಾಪಮಾನ ಜಾಸ್ತಿ ಆಗ್ತಾ ಇದೆಯಾ, ಅದನ್ನು ನಾವು ಗಮನಿಸಿ, ನಾವು ಫ್ಯಾನ್ ಹಾಕೊಂಡು ಎ ಸಿ ಹಾಕೋದು ಕೂತ್ಕೊಂಡ್ರೆ ಪ್ರಯೋಜನ ಆಗಲ್ಲ. ನಮ್ಮ ಗಿಡಗಳಿಗೂ ಸಹ ನಾವು ಅದಕ್ಕೊಂದು ಒಳ್ಳೆ ವಾತಾವರಣನ ಸೃಷ್ಟಿ ಮಾಡಿಕೊಡ್ಬೇಕಾಗತ್ತೆ. ಹಾಗಾಗಿ ಒಂದಷ್ಟು ಕ್ರಮ ನೋಡಿಕೊಂಡು, ತುಂಬ ಏರ್ಪೇರ್ ಆದಾಗ ನಮ್ಮ ಗಿಡಗಳನ್ನು ಗಮನಿಸಿ ಅದಕ್ಕೆ ಏನು ಮಾಡಬೇಕು. ಈಗ ಡ್ರೈ ಆದಾಗ ನಾವೇನು ಮಾಡಬೇಕು, ಮಳೆ ಅತಿಯಾಗಿ ತೇವಾಂಶ, ಒಂದು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಜೊತೆಗೆ ಅತಿಯಾಗಿ ಮಳೆ ಆದ ನಾವೇನು ಅರ್ಥ ಮಾಡ್ಕೋಬೇಕಂದ್ರೆ, ಒಂದು ಕೃಷಿ ಮಾಡುವಾಗ ಈಗ ವಾತಾವರಣ ದೂಷಣೆ ಮಾಡ್ತಾ ಕೂತ್ಕೊಂಡು ಏನೂ ಆಗೋದಿಲ್ಲ. ಕಾಫಿಗೆಲ್ಲ ಯಾಕೆ ಇಷ್ಟೊಂದು ಬೆಲೆ ಬಂದಿದೆ ಅಂದರೆ, ಅಷ್ಟು ಸುಲಭವಾಗಿ ಕಾಫಿ ಬೆಳೆಯೋಕ್ಕಾಗ್ತಾ ಇಲ್ಲ. ಮತ್ತು ಹಲವಾರು ಮೆಣಸಿರ್ಬೋದು, ಏಲಕ್ಕಿ ಇರ್ಬೋದು, ಅಡಿಕೆ ಇರ್ಬೋದು, ಯಾಕೆ ಬೆಲೆ ಹೆಚ್ಚಾಗಿದೆ ಅಂತ ಅಂದರೆ, ಅದು ಸುಲಭವಾಗಿ ಸೃಷ್ಟಿ ಮಾಡೋಕ್ಕಾಗ್ತಾ ಇಲ್ಲ ಯಾರಿಗೂ. ಹಲವಾರು ದೇಶಗಳಲ್ಲಿ ಕಾಫಿ ಬೆಳೆಯೋದಕ್ಕೆ ಕಷ್ಟ ಆಗ್ತಾ ಇದೆ. ಅದನ್ನು ನಾವು ಎನ್ಕ್ಯಾಶ್ ಮಾಡಬೇಕು. ಈಗ ಮೊನ್ನೆ ನನಗೆ ಯಾರೋ ಹಿಂಗೆ ಮಾತಾಡ್ತಾ ಚರ್ಚೆ ಮಾಡ್ತಿದ್ರು, ಈ ವಾತಾವರಣ ಹಿಂಗಾಗೋಯ್ತು, ಇನ್ನು ಕೃಷಿ ಮಾಡೋಕ್ಕಾಗಲ್ಲ ಅಂತ. ಅದಕ್ಕೆ ನಾವು ಹೇಳ್ತಿದ್ವಿ, ನೀವು ಮಾಡಬೇಡಿ ಸರ್, ನಿಮ್ಗೆ ಹೆದರಿಕಾದ್ರೆ ಮಾಡಬೇಡಿ, ನಾವು ಮಾಡ್ತೀವಿ ಅಂತ. ನೋಡಿ, ಆ ಥರ ಆಪರ್ಚುನಿಟಿಯಾಗಿ ನಾವು ಬದಲಾಯಿಸ್ಕೋಬೇಕು ಅದನ್ನು. ನಮಗೇನೀಗ ಆಪತ್ತು ಈಗ ಬಂದಿದೆ, ಈಗ ಪ್ರಕೃತಿ ವಿಕೋಪ, ಬೆಳೆಯೋಕ್ಕಾಗಲ್ಲ ಅಂತಂದರೆ ಅದನ್ನು ನಾವು ಚಾಲೆಂಜಾಗಿ ಸ್ವೀಕಾರ ಮಾಡಿಕೊಂಡು ಅದನ್ನು ನಾವು ಎನ್ಕ್ಯಾಶ್ ಮಾಡೋ ಅಂತ ಪ್ರಯತ್ನ ಮಾಡಬೇಕು. ಆಯಿತು, ವಾತಾವರಣ ತುಂಬ ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ, ಮಣ್ಣು ಚೆನ್ನಾಗಿದೆ, ಹೇಳಿದಷ್ಟು ಬಿಸಿಲು ಬರ್ತಾ ಇದೆ, ಹೇಳಿದಷ್ಟೇ ಮಳೆ ಬರ್ತಾ ಇದೆ, ಹಂಗೆಲ್ಲಾದ್ರೂ ಕೃಷಿ ಚೆನ್ನಾಗಿರುತ್ತಾ, ನಮ್ಮ ಬದುಕು ಚೆನ್ನಾಗಿರುತ್ತಾ? 600 ರೂಪಾಯಿ ಮೆಣಸು 100 ರೂಪಾಯಿ ಆಗುತ್ತೆ. ಅಡಿಕೆ ಎಲ್ಲ 2 ಪಟ್ಟು ಕಡಿಮೆ ಆಗುತ್ತೆ. ಬೆಲೆ ಯಾವಾಗ ಬರುತ್ತೆ ಅಂತ ಅಂದರೆ, ನಮಗೆ ಆ ಥರದ್ದು ವಾತಾವರಣ ಇದ್ದಾಗ ಯಾರು ಚಾಲೆಂಜ್ ಆಗಿ ಸ್ವೀಕಾರ ಮಾಡಿ ಅದನ್ನು ನಿಭಾಯಿಸ್ತಾರೋ ಅವ್ರು ಮಾತ್ರ ಇಲ್ಲಿ ಲಾಭ ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಬೇರೆ ದೇಶಗಳಲ್ಲಿ ಬೆಳೆಯೋಕ್ಕಾಗ್ತಾ ಇಲ್ಲ, ಅದನ್ನು ನಾವು ಸ್ವೀಕಾರ ಮಾಡಿ ಚಾಲೆಂಜ್ ಆಗಿ ತಗೊಂಡು ನಾವು ಅದನ್ನು ಎನ್ಕ್ಯಾಶ್ ಮಾಡೋಣ. ಅದಕ್ಕೆ ಏನು ಮಾಡಬೇಕು? ತುಂಬ ಮಳೆ ಬಂದ್ಬಿಡ್ತು, ಹೆಂಗೆ ಮಾಡೋದು ಅಂತಂದರೆ ಸಾಧ್ಯತೆ ಇದೆ. ಹೆಚ್ಚು ಮಳೆ ಬಂದಾಗ ನಮ್ಮ ತೋಟದಲ್ಲಿ ನೀರಲ್ಲಿ ಬಸಿ ಕಾಲುವೆಗಳನ್ನು ಮಾಡ್ಕೋಬೇಕು. ತೇವಾಂಶ ಜಾಸ್ತಿ ಆಗ್ದಂಗೆ ನೋಡ್ಕೋಬೇಕು, ವಾಟರ್ ಲಾಗಿಂಗ್ ಆಗ್ದಂಗೆ ನೋಡ್ಕೋಬೇಕು. ಟ್ರಂಚನ್ನ ಮಾಡಿಕೊಂಡು, ನಮ್ಮ ಚಾಲೆಂಜ್ ಏನಂತ ಅಂದರೆ ಕೃಷಿನಲ್ಲಿ ಬೇಸಿಗೆನಲ್ಲಿ ಎಷ್ಟು ನೀರು ಹೊರಗಡೆಯಿಂದ ತಗೋಬರ್ತೀವಿ, ಆ ಗಿಡಕ್ಕೆ ಕೊಡ್ತೀವಿ ಅನ್ನೋದು ಒಂದು ಚಾಲೆಂಜು. ಶಕ್ತಿ ಮೀರಿ ನೀರನ್ನು ಅದರೊಳಗಡೆ ತರಬೇಕು. ಮಳೆಗಾಲದಲ್ಲಿ ಅತಿ ಹೆಚ್ಚು ಮಳೆ ಆದಾಗ ಶಕ್ತಿ ಮೀರಿ ಆ ನೀರನ್ನು ಆಚೆಗೆ ಕಳಿಸೋ ಅಂಥ ಪ್ರಯತ್ನ ಮಾಡಬೇಕು. ಇದನ್ನು ನಾವು ಅಳವಡಿಸ್ಕೊಂಡಾಗ ನಮಗೆ ಯಾವುದೇ ಥರದ ತೊಂದರೆ ಆಗಲ್ಲ. ಬಸಿ ಕಾಲುವೆಗಳು, ಯಾವುದೇ ಕೃಷಿಗೆ ಬಸಿ ಕಾಲುವೆಗಳು ಭಾಳ ಇಂಪಾರ್ಟೆಂಟು. ನಿಮ್ಮ ತೋಟದಲ್ಲಿ ಕಾಲುವೆಗಳಿಲ್ಲ ಅಂತ ಅಂದರೆ ನೀವು ಎಷ್ಟೇ ಕೆಲಸ ಮಾಡ್ತಿದ್ರು ವ್ಯರ್ಥ. ನಿಮ್ಮ 50% ಅಡಿಕೆ ಅಥವಾ ಯಾವುದೇ ಪೆಪ್ಪರ್ ಬಳ್ಳಿ ಸತ್ತೋಗುತ್ತೆ, ಕ್ರಾಪು ಉದುರುತ್ತೆ. ಹಾಗಾಗಿ ಬಸಿ ಕಾಲುವೆಗೆ ತುಂಬ ಇಂಪಾರ್ಟೆನ್ಸ್ ಕೊಡಿ.
ಹೊಸ ಕಾಲುವೆ ತುಂಬ ಮುಖ್ಯವಾಗಿ. ಮತ್ತು ನಿಮ್ಮ ನೀರು ಎಲ್ಲೂ ನಿಲ್ಲಬಾರ್ದು, ಮತ್ತು ವೆಟ್ ಫೀಟ್ ಆಗಬಾರ್ದು. ನೀವು ಭೂಮಿ ನಡೆಯುವಾಗ ತೇವಾಂಶ ಜಾಸ್ತಿ ಇದೆ ಅನ್ನೋದನ್ನು ನೀವು ಫೀಲ್ ಮಾಡ್ಕೊಳ್ಳಿ. ಅದನ್ನು ನಿರ್ವಹಣೆ ಮಾಡಿದ್ರೆ ನೀವು ಅರ್ಧ ಗೆದ್ದಂಗೆ. 50% ಪ್ರಾಬ್ಲಮ್ ಅಲ್ಲೇ ಸಾಲ್ವ್ ಹೆವಿ ರೈನ್ ಆದಾಗ. ಅದನ್ನು ಮಾಡಬೇಕು. ಮತ್ತು ಡ್ರೈ ಆದಾಗ, ಡ್ರೈ ಸ್ಪೆಲ್ ಬಂದಾಗ ನಮಗೇನಾಗ್ತಾ ಇದೆ, ಟೆಂಪ್ರೇಚರ್ ಲಾಸ್ಟ್ ಇಯರ್ ನಮ್ಮ ತೋಟದ್ದೇ ನಾವು ಗಮನಿಸಿದಾಗ ನಮ್ಮದು ಕಾಫಿ ಮತ್ತು ಕಾಳುಮೆಣಸು ಬಿಫೋರ್ ಲಾಸ್ಟ್ ಇಯರ್ಗಿಂತ ಭಾಳ ಜೋರಾಗಿ ಬಂದಿದೆ. ಕ್ಲೈಮೇಟ್ ವ್ಯತಿರಿಕ್ತವಾಗಿದ್ದರೂ ಸಹ ನಮಗೆ ಆ ಥರ ಒಳ್ಳೇದೊಂದು ಆಗಿದೆ. ಅಂದರೆ ಅದಕ್ಕೆ ನಾವು ತಗೊಂಡಂಥ ಕ್ರಮಗಳು. ಆ ತೋಟಕ್ಕೆ ಹೋದರೆ ಟೆಂಪ್ರೇಚರ್ 35-36 ನಮಗೆ ಅದ್ರ ಹಿಂದಿನ ವರ್ಷ ಬಂದಿತ್ತು. ಬಟ್ 30, 31, 32ಕ್ಕೆ ಗಿಡಗಳೆಲ್ಲ ಬಾಡ್ತಾ ಇದೆ. ನಾವು ತಿರ್ಗಾಡೋಕ್ಕಾಗ್ತಾ ಇಲ್ಲ, ಅಷ್ಟು ಸುಸ್ತಾಗ್ತಾ ಇದೆ. ಕಾರಣ ಏನಂತ ಅಂದರೆ ನಾವು ಬರೀ ಟೆಂಪ್ರೇಚರ್ ಒಂದೇ ನೋಡೋದಲ್ಲ, ಹ್ಯುಮಿಡಿಟಿ ನೋಡಬೇಕು. ತೇವಾಂಶ, ನಮ್ಮ ವಾತಾವರಣದಲ್ಲಿ ತೇವಾಂಶ ಎಷ್ಟಿದೆ. ಲಾಸ್ಟ್ ಇಯರ್ ಹ್ಯುಮಿಡಿಟಿ ತುಂಬ ಆಲ್ ಟೈಮ್ ಲೋ. ಆಗ ಪ್ಲ್ಯಾಂಟು ಸಫರ್ ಆಗುತ್ತೆ. ಅದಕ್ಕೆ ನಾವೇನು ಮಾಡಿದ್ವಿ, ನಾವು ಮಿಸ್ಟ್ ಏನೀಗ ಮೈಕ್ರೋ ಸ್ಪ್ರಿಂಕ್ಲರ್ಗಳಿದಾವಲ್ಲ ಅದನ್ನು ಪದೇ ಆನ್ ಮಾಡಿಬಿಟ್ವಿ. ಅಲ್ಲಿ ತೇವಾಂಶ ಸೃಷ್ಟಿ ಆಯಿತು, ವಾತಾವರಣದಲ್ಲಿ ಡ್ರೈ ಸ್ಪೆಲ್ ಆಗ್ದಂಗೆ ನೋಡ್ಕೊಂಡ್ವಿ. ಅಂದರೆ ಈ ಥರದ ಗಮನಿಸಿ ನಾವು ಆ ವಾತಾವರಣ ಸೃಷ್ಟಿ ಮಾಡಿಕೊಡ್ಬೇಕು ಆ ಪ್ಲ್ಯಾಂಟಿಗೆ. ಏಲಕ್ಕಿ ಅದು ಡ್ರೈ ಸ್ಪೆಲ್ಲನ್ನು ತಡ್ಕೊಳ್ಳಲ್ಲ ಅದು. ಹಾಗಾಗಿ ಅದಕ್ಕೂ ನಾವು ಈ ಥರದ ಸಣ್ಣ ಸ್ಪ್ರಿಂಕ್ಲರ್ಗಳು ಅದನ್ನು ಹಾಕ್ಕೊಂಡ್ರೆ, ಫಾಗರ್ಸ್ ಇರ್ಬೋದು, ಸಣ್ಣ ಸ್ಪ್ರಿಂಕ್ಲರ್ ಇರ್ಬೋದು, ಮೈಕ್ರೋ ಸ್ಪ್ರಿಂಕ್ಲರು, ಇವನ್ನೆಲ್ಲ ನೀವು ಅಳವಡಿಸ್ಕೊಂಡು ಆ ವಾತಾವರಣನ ಸರಿ ಮಾಡ್ಕೊಂಡಾಗ ಕ್ರಾಪನ್ನು ತಗೋಬೋದು. ಅದ್ರ ಜೊತೆಗೆ ನ್ಯೂಟ್ರಿಯೆಂಟ್ ಸಪೋರ್ಟನ್ನು ನಾವು ತಗೋಬೇಕಾಗತ್ತೆ. ಈಗ ಉದಾಹರಣೆಗೆ ಬಿಸಿಲು ಜಾಸ್ತಿ ಆಗ್ತಾ ಇದೆ. ಸಣ್ಣ ಟಿಪ್ಸ್ಗಳೇನಂತ ಅಂದರೆ, ನಿಮ್ಮ ಅಡಿಕೆ ಸೈಡ್ನಲ್ಲಿ ತುಂಬ ಬಿಸಿಲು ಬರ್ತಾ ಇದೆ, ಆ ಪ್ಲ್ಯಾಂಟನ್ನು ಪೆಪ್ಪರನ್ನು ನೀವು ಪ್ರೊಟೆಕ್ಟ್ ಮಾಡಬೇಕಂತ ಅಂದರೆ, ಅಥವಾ ನಿಮಗೆ ನೆರಳು ಕಡಿಮೆ ಇದೆ ಅಂತ ಅಂದರೆ ಸುಣ್ಣನ ಸ್ಪ್ರೇ ಮಾಡ್ಕೊಳ್ಳಿ. ಅದು ಪ್ರೊಟೆಕ್ಟ್ ಮಾಡುತ್ತೆ. ಒಂದು ಬ್ಯಾರೆಲ್ಗೆ 6 kg ಸುಣ್ಣ, 100 ಗ್ರಾಮು DDL ಗಮ್ ಅದನ್ನು ಹಾಕ್ಕೊಂಡು ಸ್ಪ್ರೇ ಮಾಡಿದ್ರೆ ನಿಮಗೆ ಆ ಸನ್ಲೈಟಿಂದ ರಕ್ಷಣೆ ಮಾಡ್ಬೋದು. ಆ ಗಿಡ ಸುಟ್ಟು ಹೋಗ್ದಂಗೆ ನೋಡ್ಕೋಬೋದು. ಇದು ತಿಂಗ್ಳುಗಟ್ಟಲೆ ನಿಮಗೆ ಪ್ರೊಟೆಕ್ಟ್ ಮಾಡುತ್ತೆ. ಇದು ಸಣ್ಣ ಟಿಪ್ಸ್ ಇವೆಲ್ಲ. ಈಗ ಏನು ತುಂಬ ಬಿಸಿಲು ಬೀಳ್ತಾ ಇದೆ ಸೈಡ್ನಲ್ಲಿ, ಅದನ್ನು ಸುಣ್ಣ ಅಂತ ಸ್ಪ್ರೇ ಸುಣ್ಣ ಅದನ್ನು ಹಾಕ್ಕೊಂಡು ನೀವು ಸ್ಪ್ರೇ ಮಾಡಿ. ಒಂದು 200 ಲೀಟ್ರ್ ನೀರಿಗೆ 6 kg ಸುಣ್ಣ, 100 ಗ್ರಾಮ್ DDL ಗಮ್ ಅದನ್ನು ಹಾಕ್ಕೊಂಡ್ರೆ ಖಂಡಿತವಾಗಿಯೂ ಹಾಕ್ಬೋದು. ಸರ್ ಅದಕ್ಕೆ SOP ಹಾಕ್ಬೋದಲ್ಲ ಸರ್? SOP ಏನು ಮಾಡಿದ್ದಾರೆ ಸರ್? ಅದು ಸುಣ್ಣ ಸಾಕಲ್ಲ? ಓಕೆ, ನೋಡಿ ಅದು ಅನಂತರಾಮಕೃಷ್ಣ ಅವ್ರ ಫ್ಲ್ಯಾಟಲ್ಲಿ ಮಾಡಿದ್ದಾರೆ. ಅದನ್ನು ನೀವು ಒಂದು ವೀಕ್ಷಣೆ ಮಾಡೋ ಅಂಥ ಜಾಗ, ಅವ್ರ ಪರ್ಮಿಷನ್ ತಗೊಂಡು ಅವ್ರ ತೋಟಕ್ಕೆ ಹೋಗಿ ಬನ್ನಿ, ನಿಮಗೆ ಒಂದು ಅನುಭವ, ಎಕ್ಸ್ಪೀರಿಯನ್ಸ್ ಆಗುತ್ತೆ. ಹಾಗಾಗಿ ಈ ಥರದ ಸಣ್ಣ ಕ್ರಮಗಳನ್ನ ಅನುಸರಿಸಿ ನಾವು ಆ ಬಿಸಿಲು ತಾಪದಿಂದ ನಾವು ರಕ್ಷಣೆ ಪಡ್ಕೋಬೋದು. ಇವು ನಮ್ಮ ಕ್ಲೈಮೇಟ್ ಅಂತ ದೂಷಣೆ ಮಾಡ್ದಲೇ ನಾವು ನಿರ್ವಹಣೆ ಮತ್ತು ಹಲವಾರು ಅಡ್ವಾನ್ಸ್ ಆಗಿ ಸ್ಪ್ರೇಗಳನ್ನು ನಾವು ಹೊಡ್ಕೊಂಡು, ಈಗ ಬೋಡೋ ಸ್ಪ್ರೇ, ರೋಗ ಬರೋಕ್ಕೆ ಮುಂಚೆಗಲೇ ಬೋಡೋ ಸ್ಪ್ರೇ ನಾವು ಮಾಡಿಕೊಂಡ್ರೆ ಹಲವಾರು ರೋಗದಿಂದ ನಾವು ಮುಕ್ತರಾಗ್ಬೋದು. ಮತ್ತು ಬೋಡೋ ಸ್ಪ್ರೇ ಸಾಕಷ್ಟು ಸರಿ ಎಲ್ಲ ಸಭೆಯಲ್ಲೂ ಮಾತಾಡ್ತೀವಿ. ಸಿಂಪಲ್ಲಾಗಿ ಅದೊಂದು ಹೇಳ್ಬಿಡ್ತೀನಿ. ಬೋಡೋನ pH ಕರೆಕ್ಟಾಗಿ ನೀವು ಬ್ಯಾಲೆನ್ಸಲ್ಲಿ ಮಾಡಿಕೊಂಡು ಸುಣ್ಣನ ಫಸ್ಟ್ ಹಾಕಬೇಕು. ನೀವು 200 ಲೀಟ್ರ್ ನೀರ್ದು ಏನು ಸೊಲ್ಯೂಷನ್ ಮಾಡ್ಕೋತೀರಾ ಸ್ಪ್ರೇ ಮಾಡುವಾಗ ತುಂಬ ಸರಳ ಇದೆ ಅದು. ಹಿಂದೆ ಮುಂದೆ ಮಾಡಿದ್ರೆ ಅದು ನಿಮಗೆ ಅಷ್ಟು ಉಪಯೋಗಕ್ಕೆ ಬರಲ್ಲ. ಅಂದರೆ ನೀವು ಫಸ್ಟು ಕಾಪರ್ ಸಲ್ಫೇಟ್ ನೀರು ಹಾಕಿ ಅದಕ್ಕೆ ಸುಣ್ಣನ ಸೇರಿಸಿದ್ರೆ ನಿಮಗೆ pH ಬ್ಯಾಲೆನ್ಸಿಗೆ ಬರಲ್ಲ. ಅದಕ್ಕೆ ಸುಣ್ಣದ ನೀರನ್ನು ರೆಡಿ ಮಾಡ್ಕೊಳ್ಳಿ, pHಗೆ ಅನುಗುಣವಾಗಿ ಸುಣ್ಣ ಹಾಕಿ. ಅಂದರೆ ಒಂದು ಬ್ಯಾರಲ್ಗೆ ಹೈಡ್ರೇಟೆಡ್ ಲೈಮ್ ಎಲ್ಲ ನಿಮಗೆ 200ರಿಂದ 1.5 kg ಹಾಕಿದರೆ ಸಾಕಾಗುತ್ತೆ. ಜಾಸ್ತಿ ಸುಣ್ಣ ಹಾಕೋದ್ರಿಂದ ನಿಮಗೆ pH ಬ್ಯಾಲೆನ್ಸ್ ತಪ್ಪುತ್ತೆ. ಹಾಗಾಗಿ 1.5 kg ಸುಣ್ಣ ಅಥವಾ 1-200 ಅದನ್ನು ಸುಣ್ಣ ಹಾಕಿ, ಅದಾದಮೇಲೆ 2 kg ಕಾಪರ್ ಸಲ್ಫೇಟ್ ಅದರದ್ದು ನೀರು ಮಾಡಿ ಅದಕ್ಕೆ ನಿಧಾನವಾಗಿ ಕಾಪರ್ ಸಲ್ಫೇಟ್ ನೀರು ಹಾಕಿ ಒಂದು ಪ್ಲಾಸ್ಟಿಕ್ ಕೋಲ್ನಲ್ಲಿ ಮಿಕ್ಸ್ ಅಥವಾ ಮರದ ಒಣ ಕಡ್ಡಿನಲ್ಲಿ ಮಿಕ್ಸ್ ಮಾಡಿದ್ರೆ ನಿಮಗೆ pH 9, 10, 11 11 ಒಳಗಡೆ ಇದ್ದರೆ 9, 10 ಇದ್ದರೆ ಬೆಸ್ಟ್ ವರ್ಕ್ ಮಾಡುತ್ತೆ. ಹಾಗಾಗಿ ಅದನ್ನು pH ಲಿಟ್ಮಸ್ ಪೇಪರ್ ಈಸಿಯಾಗಿ ನೋಡ್ಬೋದು, ಅಥವಾ pH ಮೀಟ್ರ್ ಸಿಗುತ್ತೆ. ಮೀಟ್ರ್ ಇಲ್ಲ ಅಂತ ಅಂದರೆ ಲಿಟ್ಮಸ್ ಪೇಪರಲ್ಲಿ ನೀವು ಅದನ್ನು ಚೆಕ್ ಮಾಡಿಕೊಂಡು ಸ್ಪ್ರೇ ಮಾಡ್ಬೋದು. ನಿಮಗೆ ಮಳೆ ಹಿಡಿಯೋ ಮೊದಲೇ ನೀವು ಇದನ್ನು ಸ್ಪ್ರೇ ಮಾಡಿ ಇಟ್ಕೊಂಡ್ರೆ ಒಂದು 45 ದಿವಸ ನಿಮಗೆ ಅದು ಪ್ರೊಟೆಕ್ಷನ್ ಕೊಡುತ್ತೆ. ಹಾಗಾಗಿ ಈ ಥರದನ್ನು ಇದು ಮಾಡಿಕೊಂಡು ಮತ್ತು ಸಿಸ್ಟಮಿಕ್ ಫಂಗಿಸೈಡನ್ನು ನೀವು ಸ್ಪ್ರೇ ಮಾಡಿಕೊಂಡ್ರೆ ರೋಗದಿಂದ ಮುಕ್ತರಾಗ್ಬೋದು. ಈಗ ನಾನು ಸಬ್ಜೆಕ್ಟಿಗೆ ಬರ್ತೀನಿ. ಕಾಫಿ ನೆಡೋ ಅಂತ ಪ್ರಯತ್ನ ಮಾಡ್ತಾ ಇದ್ದೀರಾ,
ದಯವಿಟ್ಟು ಒಳ್ಳೆ ಗುಣಮಟ್ಟದ ಗಿಡಗಳ ತಗೊಂಡು ಅರೇಬಿಕಾ ಹಾಕೋದಕ್ಕೆ ಜಾಸ್ತಿ ಪ್ರಯತ್ನ ಮಾಡಿ. ಅರೇಬಿಕಾ ಹಾಕಿದ್ರೆ 5x5 ಅಂತರದಲ್ಲಿ ಗಿಡ ಹಾಕ್ಬೋದು. ಅಥವಾ ನೀವು ಅಡಿಕೆನಲ್ಲಿದ್ದರೆ ನೀವು ಅಡಿಕೆ ಮಧ್ಯದ ಸಾಲಿನಲ್ಲಿ ನೀವು 4 ಫೀಟಿಗೆ ಒಂದು ಹಾಕ್ಕೊಂಡು ಹೋದರೆ 8x8 ಇದ್ರೆ 8x4 ಆಗುತ್ತೆ. ನೆಕ್ಸ್ಟ್ ಸಾಲಿಗೆ ಜಂಪ್ ಆಗಿ ನಿಮಗೆ ಕೆಲವ್ರು ಹೇಳ್ತಾರೆ ಅಡಿಕೆ ಕೊಯ್ಯೋದಕ್ಕೆ ಔಷಧಿ ಹೊಡೆಯೋದಕ್ಕೆ ಕಷ್ಟ ಆಗುತ್ತೆ. ಅಲ್ಲಿ ಬಿಟ್ಟು 9x9 ಅಡಿಕೆ ಇದ್ರೆ 9x4 ಹಾಕೊಳ್ಳಿ. ಅಥವಾ ರೊಬಸ್ಟಾ ಹಾಕೋದಾದ್ರೆ 9x9 ಅಥವಾ 8x9 ಈ ಥರ ಅಂತರದಲ್ಲಿ ಗಿಡನ ಹಾಕೊಳ್ಳಿ. ಅದು ಹಾಕೊಂಡು ಪೋಷಕಾಂಶಗಳು ಈಗ ಒಂದು ಮಿನಿಮಮ್ NPK ಸಣ್ಣ ಪ್ರಮಾಣದಲ್ಲಿ 4 ಸರಿ ಕೊಟ್ಟು, ಸೆಕೆಂಡ್ರಿ ನ್ಯೂಟ್ರಿಯೆಂಟನ್ನು ಒಂದು 2 ಸರಿ ಸಣ್ಣ ಪ್ರಮಾಣದಲ್ಲಿ ಕೊಟ್ಟು, ಮೈಕ್ರೋ ನ್ಯೂಟ್ರಿಯೆಂಟನ್ನು 2 ಸರಿ ಸ್ಪ್ರೇ ಮಾಡಿಕೊಂಡ್ರೆ ನೀವು ಒಂದು ಆರೋಗ್ಯಕರವಾದ ಒಂದು ಗಿಡಗಳನ್ನು 3rd ಇಯರ್ಗೆ ಒಳ್ಳೆ ಕ್ರಾಪ್ ಬರೋಂಗೆ ಮಾಡ್ಬೋದು. ಈಗ ಅಜಿತ್ ಪ್ರಸಾದ್ ಅವರು ಅದನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. 2 ವರ್ಷದ ಗಿಡ ಭಾಳ ಆರೋಗ್ಯಕರವಾಗಿ ಅರೇಬಿಕಾ ಗಿಡ ಅವ್ರ ತೋಟದಲ್ಲಿ ಬಂದಿದೆ. ಎಲ್ಲರಿಗೂ ಅದು ಬೆಂಚ್ ಮಾರ್ಕ್ ಆಗುತ್ತೆ ಅನ್ಕೋತೀನಿ. ಅವ್ರ ತೋಟದಲ್ಲಿ ಅರೇಬಿಕಾ ಬೆಳೆದ್ರೆ ಇನ್ನೊಂದು 2 ವರ್ಷದಲ್ಲಿ ಗೊತ್ತಾಗುತ್ತೆ ಅದು ಸಸ್ಟೈನ್ ಆಗುತ್ತಾ ಏನಂತೇಳಿ. ಅವರು ಕಂಪ್ಲೀಟ್ ಅದನ್ನು ಸಮಗ್ರವಾಗಿ ಏನೇನು ನ್ಯೂಟ್ರಿಯೆಂಟ್ ಕೊಡಬೇಕು, ನೀರನ್ನ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಡಾಕ್ಟ್ರ್ ಅವ್ರ ತೋಟಕ್ಕೆ ಭೇಟಿ ಕೊಟ್ಟು ಇನ್ನೊಂದಷ್ಟು ಸಲಹೆ ನಿನ್ನೆ ಕೊಟ್ಟು ಬಂದಿದ್ದಾರೆ. ಹಾಗಾಗಿ ಕಾಫಿ ಬೆಳೆಯೋದಾದರೆ ಫಸ್ಟ್ ಪ್ರಯಾರಿಟಿ ನಿಮ್ಮದು ಅರೇಬಿಕಾ ಚಂದ್ರಗಿರಿ ಹಾಕ್ಕೊಳ್ಳಿ. 2ನೇದು C/R ರೋಬಸ್ಟಾ ಬೆಟರ್. ನಾವು ಹೇಳ್ತಾ ಇರೋದು ಡಾಕ್ಟ್ರು ನಾವು ಏನು ಹೇಳ್ತಿರೋದು ಅಂದರೆ ಈ ಟೆಂಪ್ರೇಚರಲ್ಲಿ ಗಿಡ ಬೆಳೆಯೋದಕ್ಕೆ ರೋಬಸ್ಟಾ ಏನು ತೊಂದರೆ ಇಲ್ಲ. ಒಂದು ಗುಣಮಟ್ಟದ ಕ್ರಾಪ್ ಬರೋದಕ್ಕೆ ಅರೇಬಿಕಾ ಆದರೆ ಸಪೋರ್ಟ್ ಆಗುತ್ತೆ. ಏನಂದರೆ 2 ಕಾಫಿ ಗಿಡ ಆದ್ರೂ 2 ತದ್ವಿರುದ್ಧ ಕ್ಯಾರೆಕ್ಟ್. ಲಾಸ್ಟ್ ಇಯರ್ ನೋಡಿ ಅರೇಬಿಕಾ ಈ ವರ್ಷ ಜಾಸ್ತಿ ಇರೋ ಕಾರಣ ಏನಂದರೆ ಸ್ಟ್ರೆಸ್ ಜಾಸ್ತಿ ಆದಷ್ಟು ಅರೇಬಿಕಾ ಕ್ರಾಪ್ ಜಾಸ್ತಿ, ಸ್ಟ್ರೆಸ್ ಜಾಸ್ತಿ ಆದಷ್ಟು ರೋಬಸ್ಟಾ ಫೇಲ್. ಹಾಗಾಗಿ ಇಲ್ಲಿ ಜಾಸ್ತಿ ನಿಮಗೆ ತಾಪಮಾನ ಇರೋದ್ರಿಂದ ನಮ್ಮ ಪ್ರಕಾರ ರೊಬಸ್ಟನ್ನ ಬೆಳೆದು ಕೆಲವರು ಮಾಡಿದ್ದೀರಾ, ಬಟ್ ಅರೇಬಿಕಾ ಬೆಟರ್. 2ನೇದು ಮಾರ್ಕೆಟ್ ಬಗ್ಗೆ ಯಾವುದೇ ಥರದ ಚಿಂತೆ ಬೇಡ. ಮಾರ್ಕೆಟು ಬೇಕಾದಷ್ಟು ಬೇಡಿಕೆ ಇದೆ ಕಾಫಿಗೆ. ಈ 1 ವರ್ಷ ಮಾತ್ರ ಅಂತಲ್ಲ, ಮುಂದಿನ ದಿನಗಳಲ್ಲಿ ನಿರಂತರವಾಗಿ ಕಾಫಿಗೆ ಬೇಡಿಕೆ ಇದ್ದೇ ಇರುತ್ತೆ. ಡೇ ಬೈ ಡೇ ಪ್ರತಿ ವರ್ಷ ಇಯರ್ ಬೈ ಇಯರ್ ಕಾಫಿ ಕುಡಿಯೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ತುಂಬ ಪ್ರಚಾರ ಪಡ್ಕೊಂಡಿದೆ ಕಾಫಿ. ತುಂಬ ಇಷ್ಟಪಟ್ಟು ಕುಡಿತೀರ ಅಂತ ಒಂದು ಪೇಯ ಆಗಿರೋದ್ರಿಂದ ನೋಡಿ, ಇಷ್ಟು ದೊಡ್ಡ ರೇಟ್ ಆದರೂ ಸಹ ಕಾಫಿ ಕುಡಿಯೋದನ್ನು ನಿಲ್ಲಿಸಿಲ್ಲ. ಇನ್ನು ಬೇಡಿಕೆ ಹೋಗ್ತಾನೆ ಇದೆ. ಹಾಗಾಗಿ ಯಾವುದೇ ಥರದ ಆತಂಕ ಬೇಡ. ಪ್ರೈಸ್ ಅಂದರೆ ಇವತ್ತಿರೋ ಪ್ರೈಸ್ ಇರುತ್ತೆ ಅಂತಲ್ಲ, ಒಂದು ಒಳ್ಳೆ ಪ್ರೈಸ್, ಲಾಭದಾಯಕವಾದ ಒಂದು ಬೆಲೆ ಕಾಫಿಗೆ ಇದ್ದೇ ಇರುತ್ತೆ. ಹಾಗಾಗಿ ಅದನ್ನು ಹಾಕಿ, ಬಟ್ ಅದ್ರ ಬಗ್ಗೆ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ತಿಳ್ಕೊಳ್ದಲ್ಲೇ ಕಾಫಿ ಗಿಡ ನಡಬೇಡಿ. ಅದನ್ನು ಹೇಗೆ ನಿರ್ವಹಣೆ ಮಾಡಬೇಕು, ಯಾವ ಟೈಮಲ್ಲಿ ಹೂ ಮಾಡಬೇಕು, ಯಾವ ಟೈಮಲ್ಲಿ ಅದಕ್ಕೆ ಡಿಸೀಸ್ ಯಾವುದು ಬರುತ್ತೆ. ತುಂಬ ಮಿನಿಮಮ್ ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ, ಪೆಪ್ಪರ್ಗೆ ಅಡಿಕೆಗೆಲ್ಲ ಕಂಪೇರ್ ಮಾಡಿದ್ರೆ ಕಾಫಿಗೆ ಅಂಥ ದೊಡ್ಡ ಸಮಸ್ಯೆ ಇರೋ ಅಂಥದ್ದು ಏನಿಲ್ಲ. ಸಣ್ಣ ಸಣ್ಣ ಇದು ಡಿಸೀಸ್ಗಳಿರುತ್ತೆ. ಅದನ್ನು ನೀವು ಕರೆಕ್ಟಾಗಿ ಟೈಮಿಗೆ ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಅಂಥ ದೊಡ್ಡ ಸಮಸ್ಯೆ ಏನು ಆಗೋದಿಲ್ಲ. ಹಾಗಾಗಿ ಆ ಕಾಫಿನ ನಾಟಿ ಮಾಡ್ಕೊಳ್ಳಿ, ಬೆಳೆಯೋಂಥ ಪ್ರಯತ್ನ ಮಾಡಿ. ಅದ್ರ ಜೊತೆಗೆ ಕಾಳುಮೆಣಸು ಇತ್ತೀಚೆಗೆ ಗುಣಮಟ್ಟದ ಕಾಳುಮೆಣಸಲ್ಲಿ ನಾವು ಅನ್ನಿಸ್ದಂಗೆ ಏನು ತೊಂದರೆ ಆಗ್ತಾ ಇದೆ ಅಂದರೆ, ಒಂದು ಒಳ್ಳೆ ಗಿಡ ನಿಮ್ಮ ವಾತಾವರಣಕ್ಕೆ ಹೊಂದೋಂಥ ಒಂದು ಒಳ್ಳೆ ಗಿಡ, ಡಿಸೀಸ್ ಫ್ರೀ, ವೈರಸ್ ಫ್ರೀ, ಆ ಥರ ಗಿಡಗಳ ಕೊರತೆಯಿಂದ ಸಮಸ್ಯೆ ಆಗ್ತಾ ಇದೆ. ಮತ್ತು ಅದರ ನಿರ್ವಹಣೆ ಹೇಗೆ ನಾಟಿ ಮಾಡಬೇಕು ಅದನ್ನು ತುಂಬ ಜನ ತಪ್ಪುಗಳನ್ನು ಮಾಡ್ತಾ ಇದ್ದಾರೆ. ನಾಟಿ ಮಾಡೋ ಸಂದರ್ಭದಲ್ಲಿ ಅದನ್ನು ಒಳ್ಳೆ ಗಿಡನ ತಂದು ಹೇಗೆ ನಾಟಿ ಮಾಡಬೇಕು ಅಂತ ಗೊತ್ತಿಲ್ಲ. ಅದಕ್ಕೆ ಬೇರು ಡೆವಲಪ್ ಆಗೋದಕ್ಕೆ ಅಲ್ಲಿ ಆ ಜಾಗನ ಹೆಂಗೆ ಸೃಷ್ಟಿ ಮಾಡಿಕೊಡ್ಬೇಕು ಅಂತ ಗೊತ್ತಿಲ್ಲ ಕೆಲವರಿಗೆ. ಆ ಕಾರಣದಿಂದ ಸುಮಾರು ಗಿಡಗಳು ಬೆಳೀತಾ ಇಲ್ಲ, ಅಲ್ಲೇ ಕೊಳ್ತು ಹೋಗುತ್ತೆ. ಅಥವಾ ಗುಂಡಿ ಮಾಡಿ ನಟ್ಟಾಗ ನೀರು ನಿಂತ್ಕೊಂಡು ಕೊಳ್ತು ಹೋಗುತ್ತೆ. ಹಾಗಾಗಿ ಅದನ್ನು ಅರ್ಥ ಮಾಡಿಕೊಂಡು ಅದ್ರ ಪ್ರಾಕ್ಟೀಸ್ ಹೇಗಿದೆ ಅರ್ಥ ಮಾಡಿಕೊಂಡು ನೀವು ಅದನ್ನು ಬೆಳೆದು ದೊಡ್ಡದಾದ್ಮೇಲೆ ಅದಕ್ಕೆ ಯಾವ ಡಿಸೀಸ್ಗಳು ಬರುತ್ತೆ. ಈಗ ಮಿಲಿಬಗ್ ಸರ್ವೇಸಾಮಾನ್ಯ ಎಲ್ಲ ಕಡೆ ಮಿಲಿಬಗ್ ಬರುತ್ತೆ. ಆ ಮಿಲಿಬಗ್ ಬಂದರೆ ಏನು ಮಾಡಬೇಕು, ಬರ್ದಂಗೆ ಏನು ನೋಡ್ಕೋಬೇಕು, ಬಂದ ಮೇಲೆ ಯಾವ ಔಷಧಿಗಳನ್ನ ಪ್ರಯೋಗ ಮಾಡಬೇಕು, ಎಷ್ಟು ಪ್ರಮಾಣದಲ್ಲಿ ಮಾಡಬೇಕು. ನಾನು ಅದಕ್ಕೇನು ಮಾಡಲ್ಲ, ಅದ್ರ ಪಾದಗೆ ಅದು ಬರಲಿ ಅಂತ ಖಂಡಿತ ಬರಲ್ಲ. ಒಂದಷ್ಟು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಗುಣಮಟ್ಟದ ಔಷಧಿ ಗೊಬ್ಬರಗಳನ್ನು ನಾವು ಅಂದರೆ ಅಪಾಯಕಾರಿ ಔಷಧಿಗಳನ್ನು ನಾವು ಹೊಡೀರಿ ಅಂತ ಹೇಳ್ತಾ ಇಲ್ಲ. ಒಂದು ಸೇಫ್ ಕೆಮಿಕಲ್ಗಳು ಬೇಕಾದಷ್ಟಿದೆ, ಬಟ್ ಪ್ರೈಸು 3-4 ಪಟ್ಟಿರುತ್ತೆ. ಬಟ್ ಅಲ್ಲಿ ನಾವು ಕಾಂಪ್ರಮೈಸ್ ಆಗಿ ಅದನ್ನು ಸ್ವೀಕಾರ ಮಾಡಿ ನಾವು ಅದನ್ನು ಮಾಡಿದ್ರೆ ನಾವು ಲಾಭದಾಯಕವಾಗಿ ಬೆಳಿಬೋದು. ನೇಚರ್ಗೂ ತೊಂದರೆ ಆಗದಂಗೆ ನೋಡ್ಕೋಬೋದು. ಏನು ತಿಂತಾರೆ ಫೈನಲ್ ಪ್ರಾಡಕ್ಟ್ ಏನು ಆಚೆ ಕಳಿಸ್ತೀವಿ ಆಗ ಅದರಲ್ಲಿ ವಿಷ ಇಲ್ದಂಗೆ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ.
ಹಾಗಾಗಿ ಅದನ್ನು ಮಾಡಿ. ಮತ್ತು ಈಗ ಮುಖ್ಯವಾಗಿ ನಮ್ಮ ಸಬ್ಜೆಕ್ಟಿಗೆ ಬರೋದಾದರೆ, ಇವತ್ತು ನನಗೆ ಕೊಟ್ಟಿರೋಂಥ ಸಬ್ಜೆಕ್ಟು ಕೊಯ್ಲು ಮತ್ತು ಸಂಸ್ಕರಣೆ ಮತ್ತು ಶೇಖರಣೆ ಮಾಡೋ ವಿಧಾನ ಅಂತ. ಇದು ಎಲ್ಲವಕ್ಕೂ ಅನ್ವಯ ಆಗುತ್ತೆ, ಬರೀ ಕಾಫಿ ಒಂದೇ ಅಂತ ಅನ್ಕೋಬೇಡಿ. ಅಡಿಕೆ ಇರ್ಬೋದು, ಮೆಣಸು ಇರ್ಬೋದು, ಕಾಫಿ ಇರ್ಬೋದು, ಏಲಕ್ಕಿ ಇರ್ಬೋದು, ನೀವೇನು ಬೆಳೆ ಬೆಳಿತೀರಾ ಪ್ರತಿಯೊಂದು ಕೊಯ್ಲು ತುಂಬ ಇಂಪಾರ್ಟೆಂಟು. ಯಾವ ಹದದಲ್ಲಿ ಅಡಿಕೆ ಕೊಯ್ಬೇಕು, ಯಾವ ಹದದಲ್ಲಿ ಕಾಫಿ ಕೊಯ್ಬೇಕು, ಯಾವ ಹದದಲ್ಲಿ ಮೆಣಸು ಕೊಯ್ಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ಎಳೆದೆ ಕೊಯ್ದರೂ ತಪ್ಪಾಗುತ್ತೆ. ಓವರ್ ಆಗಿ ಫ್ರೂಟ್ ಆದಮೇಲೆ ಪೆಪ್ಪರ್ ಒಂದು ಬಳ್ಳಿ ಚೆಕ್ ಮಾಡಿ, ನೀವು ಫುಲ್ ಹಣ್ಣಾಗೋದಕ್ಕೆ ಬಿಡಿ. ಒಂದು ಬಳ್ಳಿನ 2 ವರ್ಷ ಬೇಕಾದ ಚೇತರಿಸ್ಕೊಳ್ಳೋದಕ್ಕೆ, ಕೆಲವು ಟೈಮ್ ಸತ್ತೇ ಹೋಗುತ್ತೆ ಬಳ್ಳಿ. ಹಾಗಾಗಿ ಮತ್ತೆ ಒಂದು ಇದ್ರ ಪ್ರಕಾರ ಏನೀಗ ಒಂದು ಕ್ರಾಪ್ ಡೆವಲಪ್ ಆಗಿ ಈ ಹಣ್ಣಾಗಿ ಕಲ್ಲರ್ ಆಗುತ್ತೆ ನೋಡಿ, ಆ ಗಿಡಕ್ಕೆ ತುಂಬ ಸ್ಟ್ರೈನ್ ಆಗೋದೇ ಆಗ. ತುಂಬ ಎಫರ್ಟ್ ಹಾಕ್ಬೇಕು ಗಿಡ, ಆ ಗಿಡಕ್ಕೆ ಕಲ್ಲರ್ ಕೊಡಬೇಕಲ್ಲ, ತುಂಬ ನ್ಯೂಟ್ರಿಷನ್ ಖರ್ಚಾಗುತ್ತೆ. ಅದು ಏನು ಪ್ಲಾಂಟಿಂಗ್ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಹಾಗಾಗಿ ಓವರ್ ರೈಫ್ ಯಾವುದೇ ಕಾರಣಕ್ಕೂ ಯಾವುದೂ ಆಗಬಾರ್ದು. ಕರೆಕ್ಟ್ ಹದ ಇದ್ದಾಗ ನಾವು ಅದನ್ನು ಕೊಯ್ಬೇಕು. ಪೆಪ್ಪರಲ್ಲಿ ಉದಾಹರಣೆಗೆ 5-6%, 8% ಅಲ್ಲಲ್ಲೇ ಹಣ್ಣು ತೆನೆಗಳು ಕಾಣಿಸ್ಕೊಂಡ ತಕ್ಷಣ ಮಿಕ್ಕಿದ್ದೆಲ್ಲ ಬಲ್ತಿರುತ್ತೆ. ಕರೆಕ್ಟ್ ಟೈಮಿಗೆ ನಾವು ಹಾರ್ವೆಸ್ಟ್ ಮಾಡಬೇಕಾಗುತ್ತೆ. ಈ ಕಾಫಿದು ಫಸ್ಟ್ ತಿಳಿಸ್ತೀನಿ. ಕಾಫಿ ಕೆಂಪಾಗಿ ಹಣ್ಣಾಗಿರ್ತಾವಲ್ಲ, ಅದಾದ ತಕ್ಷಣ ನಾವು ಅರೇಬಿಕನ 2 ಸರಿ ಕೊಯ್ಬೇಕಾಗುತ್ತೆ, 2-3 ಸರಿ ಕೊಯ್ಬೇಕಾಗುತ್ತೆ. ಓವರ್ ರೈಫ್ ಆಗಬಾರ್ದು, ಅಂದರೆ ಕಪ್ಪಾಗಿ ಹಣ್ಣಾಗೋವರೆಗೂ ಆ ಗಿಡದಲ್ಲಿ ಇರಬಾರ್ದು. ಕೆಂಪಾಗಿ ಏನು ಹಣ್ಣಾಗಿರ್ತವೆ ಅಂಥದ್ದನ್ನು ಮಾತ್ರ ನಾವು ಕೊಯ್ದು ಡೈರೆಕ್ಟಾಗಿ ಚೆರಿ ಅಂತಲೇ ಒಣಗಿಸ್ಬೋದು. ಕೊಯ್ದು ದಿವಸನೇ ನಾವು ಬಿಸಿಲಿಗೆ ಒಣಗಕ್ಕೆ ಹಾಕಬೇಕು, ಅಥವಾ ಡ್ರೈಯರ್ಗಳನ್ನು ಉಪಯೋಗಿಸ್ಕೋಬೇಕು. ಅಥವಾ ಅದನ್ನು ನೀವು ಪಲ್ಪರ್ ಏನು ಸಿಪ್ಪೆ ತೆಗೆದ್ರೆ ಬೇಳೆ ಮಾಡಿ ನೀವು ಅದನ್ನು ಒಣಗಿಸ್ಬೋದು. ಈಗ ಚೆರಿ ಆದರೆ ಒಂದು ನಮ್ಮ ಅಲ್ಲಿ ಬಿಸಿಲು ಪ್ರಕಾರ ಒಂದು 10-12 ದಿವಸ ನಾವು ಚೆರಿ ಒಣಗಿಸ್ತೀವಿ. ಇದು ಪಾರ್ಚ್ಮೆಂಟ್ ಆದರೆ ಒಂದು 5 ಬಿಸಿಲಿಗೆ ನಮಗೆ ಒಣಗುತ್ತೆ. ನೀವು ಪಲ್ಪರ್ ಯೂನಿಟ್ಗಳನ್ನು ಭಾಳ ಸರಳವಾಗಿ ಸಿಗ್ತವೆ. ಸಿಂಗಲ್ ಡಿಸ್ಕ್ ಅಥವಾ ನಿಮ್ಮೂರಲ್ಲೆಲ್ಲಾದರೂ ಒಂದು 4-5 ಜನ ನೀವು ಕಾಫಿ ಹಾಕಿದರೆ ಒಂದಷ್ಟು ಜನ ಯಾರು ಒಬ್ಬರು ಬಾಡಿಗೆ ಮಾಡಿಕೊಡ್ಬೋದು, ಅಥವಾ ಒಂದು ಒಟ್ಟಾರೆ ಮಾಡಿ ನೀವು ಒಂದು ಯೂನಿಟನ್ನು ಹಾಕಬಹುದು. ಸರಳವಾಗಿ ಆಗುತ್ತೆ. ಒಂದು ಸಿಂಗಲ್ ಡಿಸ್ಕ್ ನೀವು ಸ್ವಲ್ಪ ಇದ್ದರೆ ಸಿಂಗಲ್ ಡಿಸ್ಕ್ ಹಾಕಬಹುದು, ಜಾಸ್ತಿ ಇದೆ ಅಂದರೆ ಡಬಲ್ ಡಿಸ್ಕ್ ಹಾಕಬಹುದು. ಒಂದು 2.5-3 ಲಕ್ಷ ರೂಪಾಯಿಲಿ ನಿಮಗೆ ಒಂದು ಪಲ್ಪರ್ ರೆಡಿ ಆಗುತ್ತೆ. ಮುಂದಿನ ದಿನಗಳು ಅದನ್ನು ನೀವು ಅಳವಡಿಸ್ಕೋಬೇಕಾಗತ್ತೆ. ಏನಾಗುತ್ತೆ, ನಿಮಗೆ 5,000 kg ಹಣ್ಣು ಬಂತು ಅಂದರೆ ಪಲ್ಪರ್ ಮಾಡಿದಾಗ ಅದು 2,500 kgಗೆ ತಗ್ಗುತ್ತೆ. ಆವಾಗ ನಿಮಗೆ ಕಣ ಒಣಗಿಸೋದಕ್ಕೆ ಜಾಗ ಜಾಸ್ತಿ ಬೇಕಾಗಿಲ್ಲ. ಮತ್ತು ವ್ಯಾಲ್ಯೂ ಎಡಿಷನ್ ಅದು ನಿಮಗೆ ಚೆರಿಗಿಂತನೂ ಪಾರ್ಚ್ಮೆಂಟ್ ಬೆಲೆ ಲಾಭ ಜಾಸ್ತಿ ಸಿಗುತ್ತೆ. ನಿರ್ವಹಣೆ ಮಾಡೋದಕ್ಕೂ ಸುಲಭ ಆಗುತ್ತೆ, ಶೇಖರಣೆ ಮಾಡೋದಕ್ಕೂ ಸುಲಭ ಆಗುತ್ತೆ. 50 ಮೂಟೆ ಇಡೋ ಜಾಗದಲ್ಲಿ 25 ಮೂಟೆ ಇಡ್ಬೋದು, ನಿಮಗೆ ಲಾಭನೂ ಜಾಸ್ತಿ ಆಗುತ್ತೆ. ಹಾಗಾಗಿ ಆ ಥರದ ಕ್ರಮಗಳು ಕರೆಕ್ಟಾಗಿ ಹಣ್ಣಾಗಿರೋ ಅಂಥದ್ದನ್ನೇ ನೀವು ಕೊಯ್ಬೇಕು, ಆರಿಸಿ ಕೊಯ್ಬೇಕು. ಕಾಯಿನೂ ಸ್ವಲ್ಪ ಕೊಯ್ಬೋದು ನೀವು. ಹಣ್ಣು ಕಾಯಿ ಒಂದೇ ಸಾರಿ ಕೊಯ್ತೀರಾ, ಅವಾಗನೂ ಕೊಯ್ಬೋದು. ತುಂಬ ಎಳೆದು ಕೊಯ್ಬಾರ್ದು. ಕಾಯಿನ ಸಪ್ರೇಟ್ ಒಣಗಿಸಿ, ಹಣ್ಣನ್ನು ಸಪ್ರೇಟ್ ಒಣಗಿಸಿ. ಅಥವಾ ಮಿಶ್ರಣದಲ್ಲಿದ್ದರೆ ಹಣ್ಣು ಕಾಯಿ ಸ್ವಲ್ಪ ವ್ಯತ್ಯಾಸ ಇದ್ದಾಗಾದರೆ ಒಟ್ಟಿಗೆ ಒಣಗಿಸಿ, ನೀವು ಯಾವುದೇ ಥರದ ತೊಂದರೆ ಆಗೋದಿಲ್ಲ. ಪಾರ್ಚ್ಮೆಂಟ್ ಮಾಡಬೇಕಂತ ಅಂದಾಗ ಮಾತ್ರ ನೀವು ಕಾಯಿ ಮತ್ತು ಹಣ್ಣನ್ನು ವಿಂಗಡಣೆ ಮಾಡಿ ನೀವು ಪ್ರೋಸೆಸ್ ಮಾಡಿ ಒಣಗಿಸ್ಬೇಕಾಗತ್ತೆ. ಕರೆಕ್ಟಾಗಿ ಒಣಗಿಸ್ಬೇಕು. ಒಣಗಿಸೋದಂತಂದ್ರೆ ಏನು, 12% ಮಾಯ್ಶ್ಚರಿಗೆ ಬರೋಂಗೆ ಒಣಗಿಸ್ಬೇಕು. ಅಂದಾಜಿಗೆ ತುಂಬ ವಿಪರೀತ ಒಣಗಿಸಿದ್ರೆ ಗುಣಮಟ್ಟ ಹಾಳಾಗುತ್ತೆ. 13%ಗಿಂತ ಮಾಯ್ಶ್ಚರ್ ಜಾಸ್ತಿಲಿ ಇಟ್ಕೊಂಡು ನೀವು ಒಣಗಿಸೋದು ತಪ್ಪಾಗುತ್ತೆ. ಅದಕ್ಕೊಂದು ಮಾಯ್ಶ್ಚರ್ ಮೀಟ್ರ್ ಸಿಗುತ್ತೆ, ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ ಮಾಯ್ಶ್ಚರ್ ಮೀಟರು. ಮಾಯ್ಶ್ಚರ್ ಮೀಟ್ರ್ ಬೆಲೆ 5,000-5,500 ಅಷ್ಟೇ. ಅದನ್ನು ಒಂದು ತಂದು ಇಟ್ಕೊಂಡು ನೀವು ಮಾಡ್ಬೋದು, ಅಥವಾ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಅಗದು ನೋಡಿ ತೆಗೆದಿಡ್ಬೋದು. ಬಟ್ ಜಾಸ್ತಿ ಒಣಗಿದ್ರೆ ನಿಮಗೆ ತೊಂದರೆ ಜಾಸ್ತಿ ಆಗುತ್ತೆ, ಲಾಸ್ ಆಗುತ್ತೆ. ಅಥವಾ ಹಸಿದಿಟ್ಟರೆ ಫಂಗಸ್ ಬಂದು ಅಷ್ಟು ಗುಣಮಟ್ಟದ ಕಾಫಿನ ನೀವು ಕಳ್ಕೋಬೇಕಾಗತ್ತೆ. ಹಾಗಾಗಿ ಇದು ಮೆಣಸಿಗೂ ಅನ್ವಯ ಆಗುತ್ತೆ, ಕಾಫಿಗೂ ಅನ್ವಯ ಆಗುತ್ತೆ. ಆ ಮಾಯ್ಶ್ಚರ್ ಮೀಟ್ರ್ ತಗೊಬಂದರೆ ನೀವು ಮೆಣಸಿಗೂ ಉಪಯೋಗಿಸ್ಕೋಬೋದು. ಅದನ್ನು ನೀವು ಓವರ್ ಡ್ರೈ ಮಾಡ್ಕೊಂಡು ಲಕ್ಷಾಂತರ ರೂಪಾಯಿ, ಸಾವಿರಾರು ರೂಪಾಯಿ ನಷ್ಟ ಮಾಡ್ಕೋತೀರಾ. ಈಗ ಉದಾಹರಣೆಗೆ 12% ಪೇಪರ್ ಒಣಗಿಸ್ಬೇಕು ನೀವು, 8-9% ಹೊಡೆದಾಗ 3% ಹೋಯ್ತು ನಿಮಗೆ. 100ಕ್ಕೆ 3 kg, ಅಲ್ಲಿಗೆ 3 kg ಅಂದರೆ ದುಡ್ಡು ಎಷ್ಟು ಹೋಯ್ತು ಯೋಚನೆ ಮಾಡಿ. ಹಾಗಾಗಿ ಅದನ್ನೆಲ್ಲ ನೀವು ಉಳಿಸ್ಕೋಬೋದು. ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ಅಳವಡಿಸ್ಕೊಂಡು ನೀವು ಮಾಯ್ಶ್ಚರ್ ಮೀಟ್ರೆಲ್ಲ ಇಟ್ಕೊಂಡು
ಇದು ಮಾಡಿ ಎಲ್ಲ ಒಣಗಿಸಿ ಆದಮೇಲೆ ಪ್ಯಾಕಿಂಗ್ ಏನು ಮಾಡಬೇಕು, ತುಂಬ ಇಂಪಾರ್ಟೆಂಟು. ಹಳೆ ಗೊಬ್ಬರದ ಚೀಲ, ಮೆಣಸಿರ್ಬೋದು, ಕಾಫಿ ಇರ್ಬೋದು, ದಯವಿಟ್ಟು ಹಳೆ ಗೊಬ್ಬರದ ಚೀಲದಲ್ಲಿ ಶೇಖರಣೆ ಮಾಡಬೇಡಿ. ಹೊಸ ಫ್ರೆಶ್ ಬ್ಯಾಗ್ ತಗೊಳ್ಳಿ. 10 ರೂಪಾಯಿ 12 ರೂಪಾಯಿಗೆ ಸಿಗುತ್ತೆ. 25 ರೂಪಾಯಿಗೆ ಪ್ಲಾಸ್ಟಿಕ್ ಫ್ರೆಶ್ ಬ್ಯಾಗ್ ಸಿಗುತ್ತೆ. ಮತ್ತು ಯಾವುದು ಕೋಳಿ ಫೀಡ್ಸು ಮತ್ತು ದನಿಂದ ಫೀಡ್ಸ್ ಏನಿರುತ್ತೆ ಆ ಫೀಡ್ಸ್ ಚೀಲದೊಳಗೆ ಹಾಕಬಾರ್ದು. ಕಾಫಿ ಅಂತೂ ಹಾಕಲೇ ಕೂಡದು. ಅದು ಕಾಫಿ ತುಂಬ ಸೆನ್ಸಿಟಿವ್. ಪೆಪ್ಪರ್ನೂ ಹಾಕಬಾರ್ದು. ಕಾಫಿ ಆ ಸ್ಮೆಲ್ಲನ್ನು ಅಬ್ಸರ್ವ್ ಮಾಡಿ ಅದರ ಅರೋಮನ ಕಳ್ಕೊಳ್ಳುತ್ತೆ. ಈಗ ಎಕ್ಸ್ಪೋರ್ಟ್ ಕಂಪ್ನಿಗಳಿಗೆ ಹೋಗ್ತಾವಲ್ಲ, ಈಗ ಮೊನ್ನೆದೇ ಒಂದು ಎಕ್ಸಾಂಪಲು, ನಾನು ಟ್ರೇಡಿಂಗಲ್ಲೂ ಇರೋದ್ರಿಂದ ಅದರ ಎಕ್ಸ್ಪೀರಿಯನ್ಸ್ ಜಾಸ್ತಿ ಆಗ್ತಾ ಇದೆ ನನಗೆ. ಅಲ್ಲೇನಾಗಿದೆ, ಒಂದು ಲೋಡ್ ಒಳಗಡೆ ಕೋಳಿ ಫೀಡ್ಸ್ದು 15 ಚೀಲ ಇತ್ತು. ಅಂದರೆ ಹಳೆ ಚೀಲಕ್ಕೆ ಅವ್ರು ಪ್ಯಾಕ್ ಮಾಡಿ ಕಳಿಸಿದ್ರು. ಇಡೀ ಲೋಡನ್ನ ರಿಟರ್ನ್ ಕಳಿಸಿದ್ರು, ಇದು ನಮಗೆ ಬೇಡ ಅಂತ. ಅಂದರೆ ಅವರು ಏನು ತೊಂದರೆ ಆಗದಲ್ಲೇ ಆ ಥರ ಎಲ್ಲ ಕ್ರಮ ತಗೊಳ್ಳಲ್ಲ. ಆ ಚೀಲದ ಸ್ಮೆಲ್ ಇದೆಯಲ್ಲ, ಕಾಫಿ ಅಬ್ಸರ್ವ್ ಮಾಡಿ ಕಾಫಿನಲ್ಲಿ ಆ ಕಪ್ಪಿಂಗ್ ಅಂತ ಮಾಡ್ತಾರೆ. ಕಾಫಿ ಒಂದು ವಿಶೇಷವಾದ ಪೇಯ, ಸುಮ್ಮನೆ ಹೆಂಗಂದ್ರೆ ಹಂಗೆ ಕುಡಿಯೋ ಅಂಥ ಪದಾರ್ಥ ಅಲ್ಲ ಅದು. ಹಾಗಾಗಿ ಅಷ್ಟೆಲ್ಲ ಕ್ರಮ ತಗೋತಾರೆ. ಕೆಮಿಕಲ್ ಚೀಲಗಳು, ಗೊಬ್ಬರದ ಚೀಲಗಳು ಅದರಲ್ಲಿ ಶೇಖರಣೆ ಮಾಡಿ ಇಡಬೇಡಿ. ಒಂದು ಫ್ರೆಶ್ ಬ್ಯಾಗ್ ನಿಮಗೆ 15-20 ರೂಪಾಯಿಗೆ ಹೊಸ ಪ್ಲಾಸ್ಟಿಕ್ ಚೀಲ ಸಿಗುತ್ತೆ ಗುಣಮಟ್ಟದ್ದು. ಆ ಚೀಲದಲ್ಲಿ ಪ್ಯಾಕ್ ಮಾಡಿ ಕೊಡಿ. ಮತ್ತು ಎರಡನೇದೇನಾಗುತ್ತೆ, ಚೀಲನ ಒಂದು ಮಾನದಂಡ ಇರುತ್ತೆ, ಒಂದು ಫಿಕ್ಸ್ ಆಗಿರುತ್ತೆ. ಉದಾಹರಣೆಗೆ ನಮ್ಮಲ್ಲಿ 200 ಗ್ರಾಮ್ ಚೀಲ ಕಳಿತೀವಿ, ಅದು ಸ್ಟ್ಯಾಂಡರ್ಡ್. ಅದು ನೀವು 50 ಗ್ರಾಮ್ ಚೀಲನಾರು ಹಾಕಿ, 70 ಗ್ರಾಮ್ ಚೀಲನಾರು ಹಾಕಿ, 300 ಗ್ರಾಮ್ ಚೀಲನಾರು ಹಾಕಿ, ಅಲ್ಲಿ ಕಳೆಯೋ ಅಂಥದ್ದು 200 ಗ್ರಾಮ್ ಸ್ಟ್ಯಾಂಡರ್ಡ್ ಚೀಲ. 100 ಗ್ರಾಮ್ ಹಾಕಿರಿ, ಯಾಕೆ 200 ಗ್ರಾಮ್ ಚೀಲ ಕಳೀತಾರೆ? ಅದು ಅಷ್ಟು ದೊಡ್ಡ ವಾಲ್ಯೂಮ್ ಇರೋದ್ರಿಂದ ಆ ಚೀಲ ಪ್ರತಿಯೊಂದು ತಂದು ಇವ್ರದ್ದು ಎಷ್ಟಿದೆ ಚೀಲ ಸುರಿದು ನೋಡಿ ಚೆಕ್ ಮಾಡೋಕ್ಕಾಗಲ್ಲ. ತುಂಬ ಅನ್ಲೋಡ್ ಆಗ್ತಾ ಇರುತ್ತಲ್ಲ ಕಾಫಿ. ಅದಕ್ಕೇನು ಮಾಡಿದ್ದಾರೆ ಅವರು, ಆ್ಯಾವ್ರೇಜ್ ಮಾಡಿ ಅದನ್ನು ಕಳೀತಾ ಇದ್ದಾರೆ. ಅವ್ರೇನು ಹೇಳ್ತಾರೆ, ನೀವು ಯಾಕೆ 70 ಗ್ರಾಮ್ ಚೀಲ ಹಾಕ್ತೀರಾ, 200 ಗ್ರಾಮ್ ಚೀಲನೇ ಹಾಕಿ ಅಂತ ಹೇಳಿ. ನೋಡಿ ನಿಮಗೆ ಎಷ್ಟು ನಷ್ಟ ಮಾಡ್ಕೋತೀರಾ ಅಂದರೆ, ಆ ಚೀಲ 200 ಗ್ರಾಮ್ ಕಳೆಯುವಾಗ ನೀವು 70 ಗ್ರಾಮ್ ಚೀಲ ಹಾಕಿದ್ರೆ 130 ಗ್ರಾಮ್ ಹೋಯ್ತು. 130 ಗ್ರಾಮ್ ಪೆಪ್ಪರ್ಗೆ ದುಡ್ಡು ಎಷ್ಟು, ಅದನ್ನು ಅರ್ಥ ಮಾಡ್ಕೋಬೇಕು. ಲಾಸ್ ಆಗುತ್ತೆ ನಿಮಗೆ. ಹಾಗಾಗಿ ಒಂದು ಗುಣಮಟ್ಟದ 200 ಗ್ರಾಮ್ ಚೀಲದ ಫ್ರೆಶ್ ಬ್ಯಾಗಲ್ಲಿ ಪ್ಯಾಕ್ ಮಾಡಿ, ಮತ್ತು ಶೇಖರಣೆ ಮಾಡುವಾಗ ಯಾವುದೇ ಔಷಧಿ ಗೊಬ್ಬರದ ಗೋಡನಿಗೆ ಅದನ್ನು ಹಾಕಬಾರ್ದು. ಮತ್ತೆ ಅಲ್ಲಿ ವಾಪಸ್ಸು ಅಬ್ಸರ್ವ್ ಆಗುತ್ತೆ ಅದು. ಅದನ್ನು ನೀವು ವುಡನ್ ಹಲ್ಗೆ, ಏನು ಮರದ ಹಲ್ಗೆಗಳಿದೆ ಅದನ್ನು ಹಾಕಿ ಗೋಡೆಗೆ ಟಚ್ ಆಗದಂಗೆ ನೀವು ಒಂದು ಅರ್ಧ ಅಡಿ ಗ್ಯಾಪನ್ನು ಬಿಟ್ಟು, ಅಂದರೆ ತುಂಬ ದಿವಸ ನೀವು ಬಿಡ್ತೀರಾ ಅಂತ ಅಂದರೆ ಸೀದಾ ನೆಲದಲ್ಲಿ ಹಾಕ್ಬೇಡಿ, ಗೋಡೆಗೆ ಟಚ್ ಮಾಡಬೇಡಿ. ಅದನ್ನು ನೀವು ಅರ್ಧ ಅಡಿ ಗ್ಯಾಪನ್ನು ಬಿಟ್ಟು ಕ್ಲೀನಾಗಿ ಅಟ್ಟಿ 10x10 ಈ ಥರ ಅಟ್ಟಿಗಳನ್ನು ಹಾಕಿ ನೀವು ಹೆಚ್ಚು ದಿವಸ ಕರೆಕ್ಟಾಗಿ 12% ಮಾಯ್ಶ್ಚರ್, 12 ಒಳಗಡೆ ಮಾಯ್ಶ್ಚರ್ ಮಾಡಿ ಶೇಖರಣೆ ಮಾಡಿದ್ರೆ ಯಾವುದೇ ಥರದ್ದು ಫಂಗಸ್ ಬರಲ್ಲ, ಬೆಳೆ ಹಾಳಾಗಲ್ಲ. ಮತ್ತು ಹಾರ್ವೆಸ್ಟ್ ಮಾಡಿ ಆ ವರ್ಷನೇ ಮಾರೋ ಅಂಥ ಪ್ರಯತ್ನ ಮಾಡೋದು. ಹೆಚ್ಚು ವರ್ಷ ಶೇಖರಣೆ ಮಾಡಿ ಇಡ್ದಲೆ ಆ ಗುಣಮಟ್ಟ ಹಾಳಾಗ್ದಂಗೆ ಪ್ರತಿ ವರ್ಷ ನಮಗೆ ಬೆಳೆ ಬರೋದ್ರಿಂದ ಒಂದಷ್ಟು ಪ್ರೈಸ್ ಇಲ್ಲೇನಾಗ್ತದೆ, ಒಟ್ಟಾರೆಯಾಗಿ ಸ್ಟಾಕ್ ಮಾಡೋದಷ್ಟೇ. ಪ್ರೈಸ್ ಕಮ್ಮಿನಾರು ಇರಲಿ ಜಾಸ್ತಿನಾರು ಇರಲಿ ಸ್ಟಾಕ್ ಮಾಡೋ ಒಂದು ಪದ್ಧತಿ ಇದೆ, ಅದು ತಪ್ಪಾಗುತ್ತೆ. ಒಳ್ಳೆ ಪ್ರೈಸ್ ಇದ್ದಾಗ ನಾವು ತಕ್ಷಣ ಮಾರಾಟ ಮಾಡಿ ಆ ದುಡ್ಡನ್ನು ನಾವು ಪಡ್ಕೋಬೇಕು. ಹಾಗಾಗಿ ಮತ್ತೆ ಕಾಫಿನಲ್ಲಿ ಇನ್ನೊಂದು ದುಡ್ಡು ಪಡ್ಕೋಬೇಕು ಅಂತ ಅಂದಾಗ ಇನ್ನೊಂದು ವಿಚಾರ ಏನಂದರೆ, ಕಾಫಿನಲ್ಲಿ ಎಷ್ಟು ವಾಲ್ಯೂಮ್ ಇದ್ದರೂ ಸಹ, ಎಷ್ಟು ದೊಡ್ಡ ವಾಲ್ಯೂಮ್ ಇದ್ದರೂ 1 ಡೇಗೆ ಪೇಮೆಂಟ್ ಸಿಂಗಲ್ ಶಾಟಲ್ಲಿ ಪೇಮೆಂಟ್ ಬರುತ್ತೆ. ಉದಾಹರಣೆಗೆ ನೀವೊಂದು 50 ಲಕ್ಷ ರೂಪಾಯಿ ಕಾಫಿ ಕೊಟ್ರಿ ಅಂತ ಹೇಳಿ, ಇವತ್ತು ಕೊಟ್ಟರೆ ನಾಳೆ ಮಧ್ಯಾಹ್ನದ ಒಳಗಡೆ ನಿಮ್ಮ ಅಕೌಂಟಿಗೆ ದುಡ್ಡು ಬರುತ್ತೆ. ಅದು ಅಕೌಂಟಲ್ಲೇ ಟ್ರೇಡ್ ಆಗೋದು ಅಂಥದ್ದು, ಕ್ಯಾಶಲ್ಲಿ ಬರಲ್ಲ, ಅದಕ್ಕೆ ಬಿಲ್ ಸಿಗುತ್ತೆ. ಹಾಗಾಗಿ ಅದೊಂದು ವ್ಯವಸ್ಥಿತವಾದ ಒಂದು ಟ್ರೇಡು. ನಿಮಗೆ ಯಾವುದೇ ಥರದ ಆತಂಕ ಇರೋದಿಲ್ಲ. ಮಾರಾಟ ಮಾಡೋದಕ್ಕೆ ಇಲ್ಲೇ ಮಾರಬೇಕಂತೇನಿಲ್ಲ. ಸಕಲೇಶ್ಪುರ, ಹಾಸನ ಬಂದು ನೀವು ಮೂಡಿಗೆರೆ, ಚಿಕ್ಕಮಂಗ್ಳೂರು ಈ ಭಾಗಕ್ಕೆ ಅಥವಾ ಮಡಿಕೇರಿ ಹತ್ತಿರ ಆದರೆ ಆ ಭಾಗಕ್ಕೆ ಹೋಗಿ ನೀವು ಮಾರಾಟ ಮಾಡ್ಬೋದು. ದುಡ್ಡು ನೆಕ್ಸ್ಟ್ ಡೇಗೆ ಬಂದ್ಬಿಡುತ್ತೆ. ನಿಮಗೆ ಕಷ್ಟ, ನಮಗೆ ಅಲ್ಲಿ ಹೋಗಿ ತೊಗೊಳಕ್ಕಾಗಲ್ಲ ಅಂದರೆ ವಾಲ್ಯೂಮ್ ಇದ್ದಾಗ ಯಾರು ವ್ಯಾಪಾರಿಗಳ ಸಂಪರ್ಕ ಮಾಡಿ ಮನೆ ಹತ್ರ ಬಂದು ನಿಮ್ಮ ಅಕೌಂಟಿಗೆ ದುಡ್ಡು ಹಾಕಿ ತಗೊಂಡೋಗೋ ಅಂಥ ಪದ್ಧತಿನೂ ಇದೆ. ಬಟ್ ಒಂದು ಕರೆಕ್ಟಾದ ಪದ್ಧತಿ ಏನಂತ ಅಂದರೆ, ಕ್ಯೂರಿಂಗ್ ವರ್ಸ್ಗೆ ಹೋಗಿ ಒಂದು ರಿಪೋರ್ಟ್ ಬರುತ್ತೆ, KGs ಇದೆಲ್ಲ ಕ್ವಾಲಿಟಿ ಇದೆಲ್ಲ. ನೆಕ್ಸ್ಟ್ ಡೇಗೆ ಮಧ್ಯಾಹ್ನದೊಳಗಡೆ ನಿಮಗೆ ಕಂಪ್ಲೀಟ್ ದುಡ್ಡು. 1 ಕೋಟಿ ರೂಪಾಯಿದ ಕಾಫಿ ಕೊಟ್ಟರು ಸಹ 1 ಡೇಗೆ, 2ನೇ ದಿವಸಕ್ಕೂ ಹೋಗಲ್ಲ. ಅಷ್ಟು ವ್ಯವಸ್ಥಿತವಾದ ಒಂದು ಮಾರ್ಕೆಟ್ ಕಾಫಿನಲ್ಲಿದೆ. ಮತ್ತು ಕಾಫಿ ಇದನ್ನು ಒಂದು ಸ್ವಲ್ಪ ತಿಳಿಸ್ಕೊಡ್ತೀನಿ. ಒಂದು 225 kg ಹಣ್ಣು ತಗೊಂಡು ಪಲ್ಪರ್ ಮಾಡಿ ಒಣಗಿಸಿದಾಗ 50 kgದು ಒಂದು ಬ್ಯಾಗು ಪಾರ್ಚ್ಮೆಂಟ್ ಬರುತ್ತೆ. ಇವತ್ತು ಪಾರ್ಚ್ಮೆಂಟಿನ ಒಂದು ಚೀಲದ ಬೆಲೆ 28,000 ರಿಂದ 29,000. 225 kg ಹಣ್ಣು ತಗೊಂಡು
ಪಲ್ಪರ್ ಮಾಡಿ ಒಣಗಿಸಿದಾಗ ನಿಮಗೆ ಡ್ರೈ ಪಾರ್ಚ್ಮೆಂಟು 50 kg ಬ್ಯಾಗ್ ಸಿಗುತ್ತೆ. ಅದನ್ನೇ ನೀವು ಇದು ಸ್ಟ್ಯಾಂಡರ್ಡ್, ಇದು 10 kg ಆಚೆ ಈಚೆ ಆಗ್ಬೋದು, ಸ್ಟ್ಯಾಂಡರ್ಡ್ ಇದು 135ರಿಂದ 140 kg ಹಣ್ಣು ಅಥವಾ ಕಾಯಿ ಒಟ್ಟಿಗೆ ಕೊಯ್ದು ನೇರವಾಗಿ ಹಂಗೆ ಒಣಗಿಸಿದಾಗ 50 kgದು ಒಂದು ಚೆರಿ ಬರುತ್ತೆ. ಅದ್ರ ಬೆಲೆ ಇವತ್ತು 15,500ರಿಂದ 16,000. ಇದನ್ನು ನೀವು ಎರಡರಲ್ಲಿ ಯಾವ್ದು ಬೇಕಾದ್ರೂ ಮಾಡ್ಬೋದು. ರೋಬಸ್ಟ್, ನಾನು ಹೇಳಿದ್ದೆ ಅರೇಬಿಕಾ, ಅದೇ ರೋಬಸ್ಟಾ ಆದರೆ 200 kg ಹಣ್ಣಿಗೆ ಪಲ್ಪರ್ ಮಾಡಿ ಒಣಗಿಸಿ ಪ್ರೊಸೆಸ್ ಮಾಡಿ ನೀವು ಚೀಲಕ್ಕೆ ಹಾಕಿದಾಗ 50 kgದು ಒಂದು ಬ್ಯಾಗ್ ಪಾರ್ಚ್ಮೆಂಟ್ ಆಗುತ್ತೆ. 110ರಿಂದ 115 kgಗೆ ಒಂದು ಬ್ಯಾಗು ಡ್ರೈ ಚೆರಿ ಆಗುತ್ತೆ. ಇದು ರೋಬಸ್ಟಾ ಅರೇಬಿಕಾಗೆ ಇರೋಂಥ ವ್ಯತ್ಯಾಸಗಳು. ಆಗಲೇ ತಿಳಿಸ್ದಂಗೆ ಮಾಯ್ಶ್ಚರ್ ಪರ್ಸೆಂಟೇಜನ್ನ 12ಗೆ ಇಡಬೇಕು. ಮತ್ತು ಚೆರಿನಲ್ಲಿ ಔಟನ್ ಅಂತ ನೋಡ್ತಾರೆ. ಔಟನ್ ಅಂದರೆ ಒಂದು ಚೀಲನ ಕ್ಯೂರ್ ಮಾಡಿದಾಗ 50 kgದು ಒಂದು ಚೀಲನ ಕ್ಯೂರ್ ಮಾಡಿದಾಗ ಸ್ಟ್ಯಾಂಡರ್ಡ್ 26 kg ಬರಬೇಕು ಬೇಳೆ, 26 kg ಬೆಳೆ ಬರಬೇಕು. ಕಾಫಿ ಪೌಡರ್ ಸ್ಟ್ಯಾಂಡರ್ಡ್ ಅದು. 27 kg ಬಂದರೆ 1 kgದು ಜಾಸ್ತಿ ಕೊಡ್ತಾರೆ ದುಡ್ಡು. ಕ್ಲೀನ್ ಕಾಫಿಗೆ ಏನಿದೆ ಅದರದ್ದು, ಉದಾಹರಣೆಗೆ ಇವತ್ತೊಂದು 400 ರೂಪಾಯಿ ಅಂತ ಅಂದರೆ 400 ರೂಪಾಯಿ ಆ್ಯಡ್ ಮಾಡ್ತಾರೆ. ಈಗ ಒಂದು 10,000 ರೂಪಾಯಿ ಸಿಗ್ತಾ ಇದೆ ಅಂದರೆ ಆಗ 10,400 ಸಿಗುತ್ತೆ ನಿಮಗೆ. 28 kg ಇದೆ ಅಂದರೆ 2 kg ಬೆಳೆದು ನಿಮಗೆ ಆ ಚೀಲಕ್ಕೆ ಸೇರಿಸ್ತಾರೆ. ಅದೇ 25 ಬಂತು ಅಂದರೆ 400 ರೂಪಾಯಿ ಕಳೀತಾರೆ. ಇದು ಔಟನ್ ಅಂತ. ಅರೇಬಿಕಾ ರೋಬಸ್ಟಾ ಎರಡಕ್ಕೂ ಇದು ಅನ್ವಯ ಆಗುತ್ತೆ. ಮತ್ತೆ ಇಲ್ಲಿ ನಿಮ್ಮ ಖಾಲಿ ಜಾಗ ಏನಾರು ಇತ್ತು ಅಂತ ಅಂದರೆ ನೀವು ಈಗೇನು ಅನಂತಕೃಷ್ಣ ಒಂದು ಮಾದರಿಯಾದ ಒಂದು ತೋಟ ಮಾಡಿದ್ದಾರೆ. ಯಾವುದೇ ಧೃತಿ ಕೆಡದಲೆ ನಿಮ್ದು ಅಡಿಕೆ ಹೋಗ್ತಾ ಐತೆ ಅಂದರೆ ಒಂದನ್ನೇ ಬೆಳಿಬೇಕಂತ ಏನಿಲ್ಲ. ಅದಕ್ಕೆ ನೀವು ಪರ್ಯಾಯವಾಗಿ ತುಂಬ ತೊಂದರೆ ಆಗ್ತಾ ಇದೆ ಅಂತಂದರೆ ಹಂತ ಹಂತವಾಗಿ ನೀವು ಆ ನೆರಳು ಮರಗಳನ್ನು ನಟ್ಕೊಂಡು ಕಾಫಿ ಕಾಳುಮೆಣಸನ್ನ ಧೈರ್ಯವಾಗಿ ಬೆಳಿಬೋದು. ಯಾವುದೇ ಥರದ ಈ ಸಭೆ ಆಯೋಜನೆ ಮಾಡಿರೋದೇ ಅದಕ್ಕೋಸ್ಕರ. ಆ ಥರ ಇದೆ ಅಂತ ನಮ್ದು ಒಂದೇ ಬೆಳೆ ಅಡಿಕೆ, ಇದನ್ನು ನಾವು ಇನ್ನೇನು ಮಾಡೋದು, ನಮಗೆ ಬೇರೆ ದಾರಿನೇ ಇಲ್ಲ, ನೀವಿನ್ನೂ ಓದ್ಬಿಟ್ಟು ಕೆಲ್ಸಕ್ಕೆ ಹೋಗ್ಬಿಡಿ, ಈ ಕಡೆ ಬರಬೇಡಿ, ಆ ಥರ ನಿರ್ಧಾರ ದಯವಿಟ್ಟು ಬೇಡ. ಅದಕ್ಕಿಂತ ಒಂದು ಗುಣಮಟ್ಟದ ಒಂದು ಆದಾಯನ ನೀವು ಪಡೆಯೋದಕ್ಕೆ ಸಾಧ್ಯ ಇದೆ. ಹಂತ ಹಂತವಾಗಿ ನಿಮ್ದೊಂದು 10 ಎಕರೆಯಲ್ಲಿ ತೊಂದರೆ ಆಗ್ತಾ ಇದೆ ಅಂದರೆ ಸ್ಟಾರ್ಟ್ ಮಾಡಿ ಈಗಿಂದನೇ ಅದನ್ನು ರಿಮೂವ್ ಮಾಡಿ. ಮತ್ತು ಅಲ್ಲಿ ತಕ್ಷಣಕ್ಕೆ ನಿಮಗೆ 2 ಇಯರ್ಸಲ್ಲಿ ಅದ್ಭುತ ಸೃಷ್ಟಿ ಮಾಡ್ಬೋದು. 2 ವರ್ಷದಲ್ಲಿ ಒಂದು ಡ್ರಿಪ್ಪು ಈ ಥರದ್ದು ಅಳವಡಿಸ್ಕೊಂಡು ನ್ಯೂಟ್ರಿಷನ್ದು ಫರ್ಟಿಗೇಷನ್ ಎಲ್ಲ ಮಾಡಿಬಿಟ್ರೆ ಭಾಳ ವಿಶೇಷವಾಗಿ ನೀವು ಅಲ್ಲಿನ ತೋಟಗಳನ್ನು ನಿರ್ಮಾಣ ಮಾಡ್ಬೋದು. 1 ಎಕರೆ ಟ್ರೈ ಮಾಡಿ. 12x12 ಪಯಾಣಿ ಹಾಕೊಳ್ಳಿ ಅಥವಾ 10x10 ಧೂಪದ ಗಿಡಗಳು ಹಾಕೊಳ್ಳಿ. ಧೂಪ ಮತ್ತು ಪಯಾಣಿ ಎರಡು ಒಟ್ಟಿಗೆ ಹಾಕ್ಬೋದಾ? ಬೆಟರ? ಅದೇ ಮಿಕ್ಸಲ್ಲಾಗಿ ನಾನು ಕೆಲವ್ರಿಗೆಲ್ಲ ಅದೇ ಹೇಳ್ತೇನೆ, ಯಾವುದೋ ಒಂದು ಗೊಂದಲ ಇದೆಯಲ್ಲ, ಅದಕ್ಕೆ ಜಿಗ್ಜಾಗ್ ಅದೊಂದು ಇದೊಂದು ಮಿಕ್ಸಲ್ಲಿ ಅದನ್ನು ಮಾಡ್ಕೊಂಡಾಗ ನಮಗೆ ನೆರಳು ಹದವಾಗಿ ನಮಗೆ ನೆರಳು ಸಿಗುತ್ತೆ. ಈಗ ಡಾಕ್ಟ್ರ್ ಹೇಳ್ತಾ ಇದ್ರು ಬರೀ ಧೂಪದೇ ಹಾಕಿದ್ರೆ ಸ್ವಲ್ಪ ನೆರಳು ಕಮ್ಮಿ ಆಗುತ್ತೆ ಅಂತ. ಒಂದು ಗಿಡ ಅದು ಒಂದು ಗಿಡ ಇದು ಜಿಗ್ಜಾಗ್ ಹಾಕೊಂಡು ಗೊಂದಲನೇ ಬೇಡವಲ್ಲ, ನಾನು ಪಯ್ಯಾಣಿ ಹಾಕ್ಲಾ ಧೂಪ ಹಾಕ್ಲಾ ಅಂತೇಳಿ. ಹಾಗಾಗಿ ಆ ಥರದನ್ನು ಹಾಕ್ಕೊಂಡು ಇನ್ ಬಿಟ್ವೀನ್ ಏನು ನೆರಳಿದೆ ಕರೆಕ್ಟಾಗಿ ಒಂದು ಶೇಡು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ನಮ್ಮ ಕಾಫಿಗೆ. ಮಧ್ಯದಲ್ಲಿ ಕಾಫಿ ಗಿಡ ಹಾಕೊಳ್ಳಿ. ಆ ಮರಕ್ಕೆ 2ನೇ ವರ್ಷಕ್ಕೇ ಗುಣಮಟ್ಟದ ಬಳ್ಳಿಗಳನ್ನ ಈ ವಾತಾವರಣಕ್ಕೆ ಸೃಷ್ಟಿಯಾಗಂಥ ಕುಂಭಕಲ್ಲಿದೆ, ಚಂದ್ರ ಇದೆ, ತೇವಮ್ ಇದೆ. ಅದರ ಡಾಕ್ಟ್ರ್ ಹೇಳ್ತಾರೆ ನೀವು ಯಾವ ಗಿಡಕ್ಕೆ ಹೆಚ್ಚು ಒತ್ತು ಕೊಡ್ಬೇಕಂತೇಳಿ. ಅದನ್ನು ಹಾಕ್ಕೊಂಡು ಕರೆಕ್ಟಾಗಿ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್, ಡಿಸೀಸ್ ಮ್ಯಾನೇಜ್ಮೆಂಟು ದಯವಿಟ್ಟು ಸೀರಿಯಸ್ ಆಗಿ ತಗೊಳ್ಳಿ. ಇದನ್ನು ಸುಮ್ಮನೆ ನಾವು ಹಿಂಗೆ ಹಾಕಿದ್ದೀನಿ, ಹಿಂದೆ ನಾನು ಮಾಡ್ತಾ ಇರಲ್ಲ, ಹಿಂದೆ ಈ ಗೊಬ್ಬರ ಹಾಕಿಲ್ಲ ನಾನು, ಹಿಂದೆ ನಾನು ಈ ಸ್ಪ್ರೇ ಮಾಡಿಲ್ಲ, ಹಾಗೆ ಬಂತು ಅಂದರೆ ಇನ್ನು ಹಂಗೆ ಬರಲ್ಲ ಸರ್. ಇನ್ನು ನಾವು ಪ್ರಯತ್ನ ಮಾಡಬೇಕು, ಆ ಬೆಳೆನ ಬರೆಸ್ಬೇಕು. ಹಾಗಾಗಿ ಅದನ್ನು ಸ್ಟ್ರಾಂಗಾಗಿ ಮೈಂಡ್ಸೆಟ್ ಮಾಡ್ಕೊಂಡು ಸೀರಿಯಸ್ ಆಗಿ ನಾವೊಂದು ಕೃಷಿಗೆ ನಿಂತ್ಕೊಂಡಾಗ ಭಾಳ ದೊಡ್ಡ ಮಟ್ಟದ ಯಶಸ್ವಿ ಬೆಳೆಗಾರರಾಗಿ ನಾವು ಆಚೆ ಬರ್ಬೋದು. ಯಾವುದೇ ಥರದ ನಿಮ್ಮ ಹತ್ರ ಭೂಮಿ ಇದ್ರೆ ಸಾಕು ಸರ್, ಯಾವುದೇ ಥರದ ಆತಂಕ ಬೇಡ. ನೋಡಿ ಈಗ ಹೇಗಿದೆ ಅಂತ ಅಂದರೆ ಐಷಾರಾಮಿ ಜೀವನ ಅಂದರೆ ಏನು ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ನಡೀತದೆ. ಏನು ಐಷಾರಾಮಿ ಅಂದರೆ ಒಂದು ಒಳ್ಳೆ ಕಾರ್ ತಗೊಳ್ಳೋದ, ಒಳ್ಳೆ ಬಟ್ಟೆ ಹಾಕೋದ, ಒಳ್ಳೆ ಮನೆಯಲ್ಲಿ ವಾಸ ಮಾಡೋದ. ಐಷಾರಾಮಿ ಅಂದರೆ ಏನು ಅಂದರೆ ಬೆಸ್ಟ್ ಫುಡ್ ಯಾರಿಗೆ ಸಿಗ್ತದೆ ಅವನು ಐಷಾರಾಮಿ. ಬೆಸ್ಟ್ ಫುಡ್ಡು ನಾವೇ ಕ್ರಿಯೇಟ್ ಮಾಡ್ಕೋಬೇಕು ಸರ್. ಒಳ್ಳೆ ವಿಷಮುಕ್ತ ಹಣ್ಣು ಸಿಗ್ತಾ ಇದೆ ತಿನ್ನೋದಕ್ಕೆ, ವಿಷಮುಕ್ತ ತರಕಾರಿ ನಮಗೆ ಸಿಗ್ತಾ ಇದೆಯಾ, ವಿಷಮುಕ್ತವಾದ ಒಂದು ಅಕ್ಕಿ ಭತ್ತ ನಮಗೆ ಸಿಗ್ತಾ ಇದೆಯಾ, ಅದನ್ನು ನಾವೇ ಸೃಷ್ಟಿ ಮಾಡ್ಕೋಬೇಕು. ಈಗ ಒಂದು ವೆಜಿಟೇಬಲ್ ಗಾರ್ಡನ್ ಪ್ರತಿಯೊಬ್ಬರು ಅಳವಡಿಸ್ಕೊಳ್ಳೇಬೇಕು ಸರ್. ಈಗ ಏನಾಗ್ಬಿಟ್ಟಿದೆ ಅಂದರೆ ಎಲ್ಲರಿಗೂ ಆರೋಗ್ಯ ಕೆಡ ಅಂಥದ್ದು. ಆರೋಗ್ಯ ಯಾಕೆ ಅಂತ ಅಂದರೆ
ಪ್ರತಿ ದಿವಸ ನಾವು ಆರೋಗ್ಯವಾಗಿ ಇರಬೇಕಂದ್ರೆ ನಮ್ಮ ಹೊಟ್ಟೆ ಒಳಗೆ ನಾವು ಏನು ಹಾಕ್ತಾ ಇದ್ದೀವಿ ಅನ್ನೋದು ನಮಗೆ ಜ್ಞಾನ ಇರಬೇಕು. ಫುಡ್ ಮೋಸ್ಟ್ ಇಂಪಾರ್ಟೆಂಟ್. ಎಲ್ಲರಿಗೂ ಇಡೀ ಪ್ರಪಂಚಕ್ಕೆ ಅರ್ಥ ಆಗಿರೋದು. ಮುಂಚೆ ಏನು ಮಾಡ್ತಿದ್ವಿ, ಏನೋ ಒಂದು ಸಾಧನೆ ಮಾಡಬೇಕು, ಏನೋ ಒಂದು ಕೆಲಸ ಮಾಡೋಕೆ ಊಟಕ್ಕೆ ಏನೋ ಗಮನನೇ ಕೊಡ್ತಿರಲಿಲ್ಲ. ಈಗ ಒಂದು ಲೋಟ ನೀರು ಕುಡಿಬೇಕಾದ್ರೂ ಇದು ಏನಿದೆ, ಎಲ್ಲಿಂದ ಬಂದಿದೆ ಅಂತ ನೋಡಿ ಕುಡಿಯೋಂಥ ಸಂದರ್ಭ ಬಂದಿದೆ. ಏನು ಇದು ತಿಂದ್ರೇನು, ಇದ್ರ ನ್ಯೂಟ್ರಿಷನ್ ವ್ಯಾಲ್ಯೂ ಏನಿದೆ ಅಂತ ನೋಡಿ ತಿನ್ನೋಂಥ ಸಂದರ್ಭ ಬಂದಿದೆ. ಹಾಗಾಗಿ ಫುಡ್ಡೇ ಇಂಪಾರ್ಟೆಂಟು. ಅದನ್ನು ನಾವೇ ಸೃಷ್ಟಿ ಮಾಡ್ಕೋಬೇಕು. ತರಕಾರಿ ನಾವು ಭೂಮಿ ಇಟ್ಕೊಂಡು ನಾವ್ಯಾಕೆ ತರಕಾರಿ ಕೊಂಡ್ಕೊಬರ್ಬೇಕು? ಸಣ್ಣದು ಒಂದು ಹಿತ್ಲು ಮಾಡಿಕೊಂಡು, ತುಂಬ ಇಂಪಾರ್ಟೆಂಟು ಸರ್. ದುಡ್ಡು ದುಡಿತಾ ಇದ್ದೀವಿ, ಬಟ್ ಒಳ್ಳೆ ಆಹಾರ ಸಿಗ್ತಾ ಇದೆಯಾ? ನಮಗೆ ಸಿಗ್ತಾ ಇಲ್ಲ. ಆ ಆಹಾರನ ಬೆಸ್ಟ್ ಫುಡ್ಡನ್ನು ಕ್ರಿಯೇಟ್ ಮಾಡೋ ಅಂಥ ಪ್ರಯತ್ನ ಮಾಡೋಣ. ಅದನ್ನು ನಾವು ನಮ್ಮ ಪರಿಸರ, ನಮ್ಮ ಸೊಸೈಟಿ ಎಲ್ಲರಿಗೂ ಕೊಡೋಣ. ನಾವು ನಮ್ಮ ಮಕ್ಕಳು ಆರೋಗ್ಯವಂತ ಒಂದು ಸಮಾಜನ ನಿರ್ಮಾಣ ಮಾಡಿ ಒಂದು ಸದೃಢವಾಗಿ ಧೈರ್ಯದಿಂದ ಕೃಷಿ ಮಾಡೋಣ ಅಂತೇಳಿ ಈ ಥರದ ಸಭೆಗಳನ್ನು ಮಾಡೋದೇ ಉದ್ದೇಶನೇ ಇದಕ್ಕೋಸ್ಕರ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಇಷ್ಟವರೆಗೂ ಶಾಂತಿಯಿಂದ ಕೇಳಿದ್ರಿ. ಧೈರ್ಯವಾಗಿ ಕೃಷಿ ಮಾಡೋಣ. ಇಲ್ಲಿ ಕರೆದ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅಥವಾ ಮತ್ತೆ ಇಲ್ಲಿ ನೀವು ನಮ್ಮನ್ನು ಶಾಂತಚಿತ್ತತೆಯಿಂದ ಕೇಳಿದ್ದಕ್ಕೆ ದೊಡ್ಡ ನಮಸ್ಕಾರ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.